ಸ್ಟೂಡೆಂಟ್ ನಮ್ಮ ಇನ್ನೊಂದು ಮಾಮನ ಹೆಂಡತಿನುವೆ ನಮ್ಮ ಮೈಸೂರು ಮಾಮ ನನ್ನ ಹತ್ರ ಕಲಿಬೇಕು ಅಂತ ನನಗೀಗ ಡೇಟ್ಸೇ ಇಲ್ಲ. ನನಗೆ ಫುಲ್ ಆಗೋಗಿದೆ. ನಾನು ಇನ್ನೇನಿದ್ರು 2 ವರ್ಷ ಆದ್ಮೇಲೆ ಹೊಸ ಬ್ಯಾಚ್ ಶುರು ಮಾಡೋದು ಅಂತ ಹೇಳಿದ್ದೀನಿ. ನೋಡೋಣ. ಯಶೋಧ ಮಾಮಿ ಬರ್ತಾರೆ, ಮಂಡೇ ಬ್ಯಾಚ್ಗೆ ಬರ್ತಾರೆ ಅವರು ನನ್ನ ಹತ್ರ. ಸೊ ಹಾಗಾದ್ರೆ ಎಲ್ಲ ಫಿಕ್ಸ್ ಆಯ್ತು, ಎಲ್ಲ ಸರಿ ಆಯ್ತು, ಎಲ್ರಿಗೂ ಕ್ಲಿಯರ್ ಆಯ್ತಲ್ವಾ? ಚತುಶ್ಲೋಕಿ ಭಾಗವತ ತಿರುಪಾವೆ ಶುರು ಮಾಡ್ಬೇಕು, ತಿರುಪವೇನ ಸುಪ್ರಭಾತ ಶುರು ಮಾಡ್ಬೇಕು. ಶುರು ಮಾಡ್ತೀನಿ. ತಿರುಪ್ಪಾವೈ ಬಂದು ನಾನು ಏನ್ ಅನ್ಕೊಂಡಿದೀನಿ ಅಂದ್ರೆ, ನಾನು ಒನ್ಸ್ ಐ ಗೋ ಟು US, ಫ್ರಮ್ ದೇರ್ ಐ ಸ್ಟಾರ್ಟ್ ತಿರುಪ್ಪಾವೈ. ಓಕೆನಾ? ಅಂದ್ರೆ ನಿಮ್ಗೆ ಸುಮಾರು 1 ತಿಂಗಳು ಟೈಮ್ ಕೊಟ್ಟಿರ್ತೀನಿ. ಜುಲೈಯಿಂದ ಶುರು ಮಾಡ್ತೀನಿ. ಇಸ್ ಇಟ್ ಓಕೆ? ವಿಷ್ಣು ಸಹಸ್ರನಾಮದವರು ತುಂಬಾ ಜನ ಇಲ್ಲೇ ಇದ್ದೀರಾ. ಸೊ ತಿರುಪ್ಪಾವೈ ಅಂತ ಇನ್ನೊಂದು ಬ್ಯಾಚ್ ನಾ ಮಾಡಲ್ಲ. ಐ ಗೋ ಪ್ಯಾರಲಲಿ ಅಲಾಂಗ್ ವಿತ್ ದ ವಿಷ್ಣು ಸಹಸ್ರನಾಮ. ಆಯ್ತಾ? ಒಂದೊಂದೇ ಪಾಶುರನ ನಿಧಾನಕ್ಕೆ ಅರ್ಥ ಹೇಳಿ, ಅರ್ಧರ್ಧ ಪಾಶುರ ಕಲ್ತ್ರೂ ಪರವಾಗಿಲ್ಲ, ಬಟ್ ಯು ಶುಡ್ ನೋ ದ ಮೀನಿಂಗ್ ಆಫ್ ಇಟ್. ಆ ತರ ವಿಲ್ ಗೋ ಥ್ರೂ ತಿರುಪ್ಪಾವೈ ಫ್ರಮ್ July 1st. ಓಕೆ, ನನಗೆ ಒಂದ್ಸಲ ರಿಮೈಂಡರು ಪ್ಲೀಸ್ ಅನುರಾಧ ಆಂಟಿ ಹಾಕ್ಬಿಡಿ ಫಾರ್ ತಿರುಪ್ಪಾವೈ. ಐ ಆಮ್ ಗೋಯಿಂಗ್ ಟು ಫಿನಿಶ್ ನಿತ್ಯಾನುಸಂಧಾನಂ ಬ್ಯಾಚ್ ಇನ್ ದ ಮಂತ್ ಆಫ್ ಜೂನ್. ಇನ್ನೇನು ಮುಗ್ದೋಗುತ್ತೆ. ರೂಪಾ ಆಂಟಿ ಬ್ಯಾಚ್, ರೂಪಾ ರೆಡ್ಡಿ ಬ್ಯಾಚ್. ಅದಾದ್ಮೇಲೆ ನಿಮ್ದು ತಗೋತೀನಿ ನಾನು. ಓಕೆ, ಅವ್ರದ್ದು ಆಯ್ತು ಸುಮಾರು. ಐ ವಿಲ್. ಓಕೆ, ಸೊ ತಿರುಪ್ಪಾವೈ ಕ್ಲಾಸು ನೀವು ರಿಮೈಂಡ್ ಮಾಡಿ ನನಗೆ. ಜುಲೈಯಿಂದ ಶುರು ಮಾಡ್ತೀನಿ. ಅಷ್ಟೊತ್ತಿಗೆ ಒಂದು ಹಂತಕ್ಕೆ ಬಂದಿರ್ತೀರ ವಿಷ್ಣು ಸಹಸ್ರನಾಮ. ಓಕೆ, ಯು ಆರ್ ಆಲ್ರೆಡಿ ರೀಚ್ಡ್ 30 ಶ್ಲೋಕಾಸ್. ಯು ವಿಲ್ ಬಿ ಅಹೆಡಿಂಗ್ ವಿತ್ ಅನದರ್ 30 or 40 ಶ್ಲೋಕಾಸ್. ಮೀನಿಂಗ್ ಅದ್ರ ಪಾಡ್ಗೆ ಅದು ಹೋಗುತ್ತೆ ಪ್ಯಾರಲಲ್ ಆಗಿ. ಒಂದು 70 ಶ್ಲೋಕ ಆಯಿತು ಅಂದರೆ ಗಟ್ಟಿಯಾಗಿ ಕೂತಿದೆ ಅಂತ. ನೌ ಯು ಕ್ಯಾನ್ ಗೋ ಟು ಅನದರ್ ಸ್ಟಡಿ. ಆಯ್ತಾ? ಅದನ್ನ ಮಾಡೋಣ. ಆಮೇಲೆ ನೀವು ಬರೋದು ಯಾವಾಗ ಅಂದ್ರಿ? August 8th 10th 9th. ಓಕೆ, ಆಗಸ್ಟ್ ಬಂದ್ಮೇಲೆ ನೀವು ನನಗೆ ಹೇಳಿ, ಆಗ ವಿಲ್ ಟರ್ನ್ ಬ್ಯಾಕ್ ಟು 3 to 5 ಓನ್ಲಿ. ಆಯ್ತಾ? ಅಕಸ್ಮಾತ್ ನಿಮಗೆ 6 to 8 ಚೆನ್ನಾಗಿದೆ ಸರ್, ಏನು ಡಿಸ್ಟರ್ಬೆನ್ಸ್ ಇಲ್ಲ, ಈ ಟೈಮೇ ತಗೊಳ್ಳಿ ಅಂತ ಗ್ರೂಪ್ ಅವರೆಲ್ಲ ಅಭಿಪ್ರಾಯ ಪಟ್ರೆ, ವಿ ಕ್ಯಾನ್ ಕಂಟಿನ್ಯೂ ವಿತ್ ದ ಸೇಮ್ ಟೈಮ್. ನೋಡ್ಕೊಳ್ಳಿ, ನೀವುಗಳು ನಿಮ್ಮ ಇಂಡಿವಿಜುವಲ್ ಆಗಿ ನಿಮ್ಗೆ ಆಗುತ್ತಾ ಆಗಲ್ವಾ ನೋಡ್ಕೊಂಡು ನನಗೆ ಹೇಳಿ. ಎನಿಥಿಂಗ್ ಇಸ್ ವ್ಯಾಲಿಡ್ ಹಿಯರ್. ಪ್ಲೀಸ್ ಪುಟ್ ರೈಟ್ ಫ್ರಂಟ್ ಆಫ್ ಮೀ. 3 to 5 ಗೆ ಬಂದ್ಬಿಡಿ ಸರ್, ಚೆನ್ನಾಗಿರುತ್ತೆ. ಬಿಕಾಸ್ ವಿಲ್ ಬಿ ಟೋಟಲಿ ಎವ್ರಿಬಡಿ. ಓಕೆ. ಅಲ್ಲ, ನಾನು ಯಾಕೆ ಹೇಳಿದೆ ಅಂದ್ರೆ, ಬುಧವಾರ ಬ್ಯಾಚು ಅವ್ರು ಯಾರೋ ಅಮೆರಿಕಾಗ್ ಹೋದ್ರು, ಅವ್ರಿಗೆ ನಾನು 7 to 9 ತಗೊಳಕ್ ಶುರು ಮಾಡಿದೆ. ಶಿ ಇಸ್ ಬ್ಯಾಕ್ ಫ್ರಮ್ ಅಮೆರಿಕಾ. ಬಟ್ ಆ ಬ್ಯಾಚ್ ಅವರೆಲ್ಲ ಏನ್ ಹೇಳಿದ್ರು ಅಂದ್ರೆ, ನಮ್ಗೆ 7 to 9 ತಂಪಾಗಿದೆ, ಆರಾಮಾಗಿ ಡಿಸ್ಟರ್ಬೆನ್ಸ್ ಇಲ್ಲದೆ ಇದೆ, ನಮ್ಗೆ ಇದನ್ನೇ ಕಂಟಿನ್ಯೂ ಮಾಡಿ ಅಂದ್ಬಿಟ್ರು. ಸೊ ನನಗೆ ಈಗ ನಿಮ್ಗೆಲ್ಲ ಯಾವತ್ತು ನಾನು ತಪ್ಪಿಸ್ತೀನೋ ಆ ತಪ್ಪಿಸಿದ ಕ್ಲಾಸನ್ನ ನಾನು 3 to 5 ಬುಧವಾರ ಅಕಾಮಿಡೇಟ್ ಮಾಡ್ಬಿಡ್ತೀನಿ. ಸೊ ಐ ಗಾಟ್ 1 more ಸ್ಲಾಟ್ ನಾವು. ಆ ಥರ ನಿಮಗೂ ಅದೇ ಥರ 6 to 8 ಕಂಫರ್ಟಬಲ್ ಆಗಿದೆ ಅನ್ಸಿದ್ರೆ, ಐ ಆಮ್ ನಾಟ್ ಫೋರ್ಸಿಂಗ್ ಎನಿಬಡಿ. ಬೇಡ ಸರ್ 3 to 5 ಇಟ್ಕೊಂಡ್ಬಿಡಿ ವಾಪಸ್ಸು ಅಂದರೆ ನಾನು ಬಂದ್ಬಿಡ್ತೀನಿ, ನೋ ಪ್ರಾಬ್ಲಮ್. ಇಲ್ಲ ನಂಗೆ ಇದೇ ಕಂಫರ್ಟಬಲ್ ಅನ್ನಿಸ್ತು ಅಂದರೆ ನನಗಿನ್ನೂ ಒಂದು ಸ್ಲಾಟ್ ಸಿಗುತ್ತೆ, ನೋ ಪ್ರಾಬ್ಲಮ್. ಬಟ್ ಅದರ ದೃಷ್ಟಿಯಿಂದ ಖಂಡಿತ ನಾನು ಚೇಂಜ್ ಮಾಡಲ್ಲ. ನೀವುಗಳು ಏನು ಹೇಳ್ತೀರೋ ನಾನು ಅದನ್ನೇ ಮಾಡೋದು. ಓಕೆ, ಇಲ್ಲ ನಮ್ಗೆ 3 to 5 ಕಂಫರ್ಟಬಲ್ ಆಗಿದೆ, ಬೇಡ ಇದು ಯಶೋಧ ಮಾಮಿ ವಾಪಸ್ ಬಂದಾಯ್ತು, ಕಸ್ತೂರಿ ಮಾಮಿನೂ ಬಂದಾಯ್ತು, ನೀವು ವಾಪಸ್ ಬಂದಾಯ್ತು, ಏನಿದ್ರು 3 to 5 ಮಾಡಿ ಅಂದ್ರೆ ಐ ಡೋಂಟ್ ಮೈಂಡ್ ಗೆಟಿಂಗ್ ಇಟ್ ಟು 3 to 5. ಎನಿವೇ ಯುವರ್ 4 years ಕೋರ್ಸ್ ಹೆಂಗಾದ್ರೂ ಆಗ್ಲಿ ಅದನ್ನ ನಾವು ಮುಗಿಸ್ಲೇಬೇಕು. ಟೈಮಿಂಗ್ಸ್ ಚೇಂಜ್ ಆಗ್ಬೋದು, ದಿನಗಳು ಚೇಂಜ್ ಆಗ್ಬೋದು, ಕಾಂಪನ್ಸೇಷನ್ ಕೊಡ್ಬೋದು, ಒಂದಷ್ಟು ಕ್ಲಾಸ್ ಮಿಸ್ ಆಗ್ಬೋದು. ವಾಟ್ ಎವರ್ ಇಟ್ ಇಸ್, ಯುವರ್ 4 year ಸಿಲೆಬಸ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್. ಅದೊಂದನ್ನ ಎಲ್ರೂ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಆಯ್ತಾ? ಒಂದು ಕಲಿಕೆ ಅಂತ ಸೇರಿದ್ಮೇಲೆ ಅದು ಪೂರ್ಣವಾಗಿ ಮುಗಿಸ್ದಾಗ ಇಟ್ ಬಿಕಮ್ಸ್ ಯುವರ್ ಅಸೆಟ್. ಆಯ್ತಾ? ನಿಮಗೆ ಗೊತ್ತಿರಲ್ಲ ಎಲ್ಲಿದ್ದೀವಿ, ಎಲ್ಲಿ ಹೋಗ್ತಾ ಇದೀವಿ, ಏನ್ ಕಲಿತಾ ಇದೀವಿ. ಬಟ್ ಎಂಡ್ ಆಫ್ ದ ಹೋಲ್ ಕೋರ್ಸ್ ನಿಜವಾಗ್ಲೂ ನಾವು ಇಷ್ಟೆಲ್ಲ ಕಲ್ತ್ವಾ,
ಓ ಮೈ ಗಾಡ್, ನಾನ್ ಕಲ್ತ್ನ ಇಷ್ಟೆಲ್ಲ, ನಾನು ಇಷ್ಟೆಲ್ಲ ಮಾಡಕ್ ಆಯ್ತಾ ನನಗೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಸೊ ಭಗವದ್ ವಿಚಾರಕ್ಕೆ ಸೇರ್ಕೊಳ್ಳೋದು ಹೆಚ್ಚಲ್ಲ, ಬಿಡೋದು ಹೆಚ್ಚಲ್ಲ, ಅದನ್ನ ಹಿಡ್ಕೋಬೇಕು. ಆಕ್ಚುಲಿ ವಸುಧಾ ಮಾಮಿಗ್ ಬೇರೆ ಕ್ಲಾಸಸ್ಸು ಇತ್ತು. ಶಿ ವಾಸ್ ಅಬೌಟ್ ಟು ಲೀವ್ ಅವರ್ ಕ್ಲಾಸ್. ಆಮೇಲೆ ಪರ್ಸನಲ್ ಆಗಿ ಫೋನ್ ಮಾಡಿದಾಗ ನಾ ಹೇಳ್ದೆ, ಬಿಡೋದು ಹೆಚ್ಚಲ್ಲ ಮಾಮಿ, ದಯವಿಟ್ಟು ಕಂಟಿನ್ಯೂ ಮಾಡಿ. ತುಂಬಾ ಕಷ್ಟಪಟ್ಟು ಬರ್ತಾ ಇದಾರೆ ಅವರು. ಬೇರೆ 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 ಕ್ಲಾಸ್ಗಳು ಪಾಪ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ಏನ್ ಗೊತ್ತಾ, ನಾನ್ ಶುರು ಮಾಡಕ್ ಮುಂಚೆಯಿಂದಾನು ಇಳಿದಾರೆ ಅವ್ರ ಕ್ಲಾಸಲ್ಲಿ. ಅದೆಲ್ಲ ಹಳೆ ಕ್ಲಾಸ್ಗಳು. ಕರೋನಾ ಟೈಮ್ ಇಂದ ಇದೀನಿ ಸ್ವಾಮಿ ನಾನು. ಕರೋನಾ ಟೈಮ್ ಇಂದ ಈಗ ಅಧೂರಿ ಸ್ವಾಮಿದ್ 4 ವರ್ಷ ಆಗಿದೆ, 27 ಅಧಿಕಾರ ಆಗಿದೆ. ಇನ್ನ ಒಂದ್ 5 ಅಧಿಕಾರ ಮುಗಿಸ್ಬೇಕು ಅವ್ರು. ತುಂಬಾ ಡೀಪ್ ಆಗಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವ್ರ ಕ್ಲಾಸ್. ಆಸುರಿ ಸ್ವಾಮಿಗಳು ಪರಮ ಜ್ಞಾನಿಗಳವರು ನಿಜವಾಗ್ಲೂ. ಹೌದು ಸ್ವಾಮಿ, ಹೌದು. ಅವರ ತಿರುಕುಡನೆ ಅಂಡವನೇ ಅಂತ ಹೇಳ್ಬೋದು ಅವ್ರನ್ನ. ಅವ್ರು ಏನು ಕಡ್ಡಿ ಹಾಕಿದ್ದಾರೆ ಅದನ್ನ ಅವ್ರು ಚಾಚು ತಪ್ಪದೆ ನಡ್ಕೋತಾ ಇದ್ದಾರೆ. ತಿರುಕುಡಂದಯ ಆಂಡವನ್ ಅಷ್ಟ ಅನುಗ್ರಹನೂ ಅಷ್ಟು ಗ್ರಂಥಗಳನ್ನು ಅವರು ಓದಿ ಪರಿಶೀಲನೆ ಮಾಡಿ ಹಿ ಸ್ಟಾರ್ಟೆಡ್. ಐ ಹ್ಯಾವ್ ಮೆಟ್ ಹಿಮ್ ಪರ್ಸನಲಿ. ಆಸುರಿ ಸ್ವಾಮಿ ಹತ್ರ ಹೋಗಿ ಪರ್ಸನಲಿ ಐ ಹ್ಯಾಡ್ ಡಿಸ್ಕಸ್ಡ್ ಆಲ್ ಮೈ ಡೌಟ್ಸ್ ವಿತ್ ಹಿಮ್. ಪರಮಜ್ಞಾನಿ ಅಂದ್ರೆ ಹಿ ಇಸ್ ಅ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿ. ಎನ್ಸೈಕ್ಲೋಪೀಡಿಯಾ, ಹೌದು ಸ್ವಾಮಿ. ಆ ತರದ ಘನವಾದ ಕ್ಲಾಸ್ಗಳನ್ನು ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಬರ್ತಾ ಇದ್ದಾರೆ. ಎಲ್ಲರೂ ನಾವು ಈ ಲೋಕದಲ್ಲಿ ಅನುಭವಿಸ್ತೀವಿ ಅನ್ಸೋದೇ ಇಲ್ಲ. ನಾವು ಆ ಪರಕ್ ಹೋಗ್ಬಿಟ್ಟಿದೀವಿ ಅನ್ನೋಂಗೆ ಇರುತ್ತೆ ಸ್ವಾಮಿ. ಯು ಆರ್ ರೈಟ್. ಒಂದ್ 500 ಜನ ಬರ್ತಾರೆ, 500 ಜನನು ಸ್ವಾಮಿ ಒಂದೊಂದ್ಸಲಿ ಹೇಳೋ ಎಕ್ಸ್ಪ್ಲನೇಷನ್ಗೆ ಕಣ್ಣೀರ್ ಹಾಕ್ಬಿಡ್ತಾರ. 500 ಜನನು ಎಲ್ಲ ದೊಡ್ಡ ರಿಟೈರ್ಡ್ ಆಫೀಸರ್ಸ್. 3 ತಿಂಗಳು ಅವ್ರ ಕ್ಲಾಸನ್ನ ನಾನು ಒಂದು ಕೋರ್ಸ್ ಮುಗಿಸ್ಕೊಂಡೆ, ಕ್ರಾಶ್ ಕೋರ್ಸ್ ತರ. ಇದು ಭಗವದ್ ವಿಷಯ ಅಂಡ್ ಆಲ್ಸೋ ಶ್ರೀ ಭಾಷ್ಯ 3 ತಿಂಗಳಲ್ಲಿ ಮಾಡಿದ್ರು ನಮಗೆಲ್ಲ. ಇಂಟೆನ್ಸ್ ಕೋರ್ಸ್ ಅಂತ ಪೂರ್ತಿ ದಿನ, ಅದು ಪೂರ್ತಿ ದಿನ ಅವ್ರ ತಿರುಮಾಳಿ ಎಲ್ಲ ಇದ್ಕೊಂಡು ಮಾಡೋದು. ಎಂತ ಚೆನ್ನಾಗಿತ್ತು ಗೊತ್ತಾ, ಮೈ ಗಾಡ್. ಪೂರ್ತಿ 3 ತಿಂಗಳು ಒಂದು ಕ್ಲಾಸು ನಾನು ಮಿಸ್ ಮಾಡ್ಲಿಲ್ಲ. ಅಂಡ್ ಎವ್ರಿ ಡೇ ಇಟ್ ವಾಸ್ 8 hours ಕೋರ್ಸ್ ತರ, ಬ್ಯೂಟಿಫುಲ್ ಕ್ಲಾಸಸ್. ಸೊ ಅದನ್ನು ಮಾಡಿ ನಾನು ಏನಕ್ಕೆ ಇದೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಯು ಮೈಟ್ ಹ್ಯಾವ್ ಲಾಟ್ ಆಫ್ ಅಬ್ಸ್ಟಿಕಲ್ಸ್. ಪರದೇಶಕ್ಕೆ ಹೋಗೋದು ಮತ್ತೆ ವಾಪಸ್ ಬರೋದು ಏನೇ ಆದ್ರೂ ದಯವಿಟ್ಟು ಬಿಟ್ಕೊಡ್ಬೇಡಿ. ನಿಂದ ಆಗಲ್ಲ ಇದು ಅಂತ ಬಿಟ್ಕೊಡ್ಬೇಡಿ, ನಿಮ್ಮಿಂದ ಆಗುತ್ತೆ. ಎವ್ರಿಬಡಿ ಕ್ಯಾನ್ ಡೂ ಇಟ್. ಮನೆ ಬಾಗ್ಲಿಗೆ ಭಾಗವತ ಬರೋದನ್ನ ಯಾವತ್ತೂ ಬಿಡಬೇಡಿ. ಓಕೆ, ಸೊ ಟುಡೇ ವಿಲ್ ಸ್ಟಾರ್ಟ್ ವಿತ್ ದ್ವಿತೀಯ ಸ್ಕಂದ. ಈಗಾಗ್ಲೇ ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ ಶುರು ಮಾಡಿದ್ದೆ. ವಸುಧಾ ಮಾಮಿ ಮ್ಯೂಟ್ ಮಾಡ್ಕೊಳ್ಳಿ. ಯಾರೋ ಮ್ಯೂಟ್ ಆಗಿಲ್ಲ. ಸ್ಕ್ರೀನ್ ತಿರ್ಗಾ ಅಡ್ಜಸ್ಟ್ ಮಾಡ್ಕೋಬೇಕು ನೀವು, ಅಲ್ಲಾಡ್ಸ್ಬಿಟ್ರಿ. ಸ್ವಲ್ಪ ಕೆಳಗಡೆ ಸರ್, ತಲೆ ಕಾಣಿಸ್ತಾ ಇಲ್ಲ, ಮುಖ ಕಾಣಿಸ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಓಕೆ, ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ವಸುಧಾ ಮಾಮಿ ಮ್ಯೂಟ್ ಮಾಡ್ಕೊಂಡ್ರ? ಎಸ್. ಅಂಡ್ ಇನ್ನೆಲ್ಲಿ ಸೌಂಡ್ ಬರ್ತಾ ಇದೆ? ಎಲ್ರು ಮ್ಯೂಟ್ ಆಗಿದ್ದೀರಾ? ಓಕೆ. ಈಗ ವಿದುರ ಹಾಗೂ ಮೈತ್ರೇಯರ ಸಮ್ಮಿಲನ, ಮತ್ತೆ ಒಬ್ರಿಗೊಬ್ರು ನೋಡ್ಕೊಂಡು ಕೃಷ್ಣಾವತಾರವನ್ನ ಹೇಳಿ ಅಂತ ಕೃಷ್ಣಾವತಾರದ ವರ್ಣನೆಗಳನ್ನೆಲ್ಲ ಶುರು ಮಾಡಿದ್ರು. ಕೃಷ್ಣ ಹುಟ್ಟದ ಅಂದ ಕೂಡಲೇ ಅಸುರ ಸಾಮ್ರಾಜ್ಯವೇ ಅಪಡಿ ಮೊಳಿಚದು ಅಂತ ಹೇಳ್ತೀವಿ. ಅಪಡಿಯೇ ತಲೆ ತೂಕಿ ಆಡಿತ ಅಸುರ ಸಾಮ್ರಾಜ್ಯಮೇ. ಪೂತಣ ಏನು, ಶಕಟಾಸುರ ಏನು, ಬಕ್ಕಾಸುರ ಏನು, ಪ್ರಲಂಬಾಸುರ ಏನು, ಧೇನುಕಾಸುರ ಏನು, ಅರಿಷ್ಟಾಸುರ ಏನು, ಏನು ಒಂದು ಅಸುರ ಅಲ್ಲ, ಒಂದು ಅಸುರ ಪೀಳಿಗೆನೆ ಕಂಸ ಏವಿ ಬಿಟ್ನಾ ಇಲ್ವಾ? ತಾನು ಹುಟ್ಟಿದಂತಹ 7ನೇ ದಿನಕ್ಕೇನೆ ಕಾಕಾಸುರ ವಧೆ, ಅವತ್ತೇನೆ ಪೂತಣ ಮೋಕ್ಷವನ್ನ ಅವನು ಕೊಟ್ಟ. ಪೂತಣೆಗೆ ಪಂಚ ಪ್ರಾಣವನ್ನು ಎಳೆದ ಅಂತ ನಾನು ಲಾಸ್ಟ್ ಕ್ಲಾಸ್ ಎಕ್ಸ್ಪ್ಲೈನ್ ಮಾಡಿದ್ದೆ. ಬರೀ ಸ್ತನ್ಯಪಾನವನ್ನ ಮಾತ್ರ ಎಳಿಲಿಲ್ಲ, ಪಂಚ ಪ್ರಾಣವನ್ನು ಎಳೆದ. ಶಕಟ ಭಂಜನವನ್ನೇ ಮಾಡ್ದ ಶಕಟಾಸುರ. ஒரு ಗಾಡಿயில் போய் ಅಸುರನುடைய ಆವೇಶಂ. ಎಲ್ಲಾದ್ರೂ ಕೇಳ್ಪಟ್ಟಿದ್ದೀರಾ ಈ ರೀತಿ? ಮಗುವಲ್ಲಿ ಒಂದು ಜೋಲಿ ಹಾಕಿ ಅದನ್ನ ಮಲಗಿಸಿದೀನಿ, ಅಲ್ಲಿ ಇರ್ಲಿ ಅಂತ ಹೇಳಿ ಸಮಾಧಾನವಾಗಿ ಅವಳು ಮೊಸರು ಕಡಿತಾ ಇದ್ರೆ, ಆ ಜೋಲಿ ಕಟ್ಟಿರೋ ಗಾಡಿನಲ್ಲಿ ಅಸುರನ ಆವೇಶ ಅಲ್ವಾ? ಇವನಿಗೆ ಮಾಡ್ತೀನಿ ನೋಡು ಅಂತ ಸುಮ್ನೆ ತನ್ನ ಎಡಗಾಲಿನಿಂದ ಒಂದು ಟಚ್ ಮಾಡ್ದ ಅಷ್ಟೇನೆ.
அப்படியே ಪೊಡಿಯ ಪೊಶಿಂಗಿ ಪೋನಾನ್ ಅಂತ ಹೇಳ್ತೀವಿ. ಪುಡಿ ಆಗ್ಬಿಟ್ಟ ಶಕಟಾಸುರ. ಇದರಿಂದ ಏನು ಗೊತ್ತಾಗುತ್ತೆ? ಪರಮಾತ್ಮನನ್ನ ಯಾವುದೇ ರೀತಿಯಲ್ಲೂ ಅವನ ಶಕ್ತಿಯನ್ನ ನಮ್ಮಿಂದ ಅಳೆಯಕ್ಕೆ ಆಗಲ್ಲ. ತೃಣಾವರ್ತ ಬಿರುಗಾಳಿ ತರ ಬಂದ, ಮಗುನ ಎತ್ಕೊಂಡು ಹೊರಟೇ ಹೋದ ಮೇಲಕ್ಕೆ. ಹೋಗ್ತಾ 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 ಆ ಮಗುವಿನ ಭಾರ ಘನತ್ವ ಎಷ್ಟ ಆಯ್ತು ಅಂದ್ರೆ ಅವನಿಂದ ಇನ್ನು ಅದನ್ನ ಹಿಡ್ಕೊಳ್ಳಕ್ಕೆ ಆಗ್ಲಿಲ್ಲ. ತಲೆ ತಿರುಗಿ ಕೆಳಗಡೆ ಬಿದ್ದು ಉಸಿರನ್ನ ಬಿಟ್ಟ. ಈ ರೀತಿ ಹಲವಾರು ಅಸುರರನ್ನ ಸಂಹಾರ ಮಾಡ್ಕೊಂಡು ಬರ್ತಾನೆ ಕೃಷ್ಣ. ಇದರಿಂದ ಏನ್ ಗೊತ್ತಾಗುತ್ತೆ? ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಲ್ಲಿ ಅಧರ್ಮ ಬರುತ್ತೋ ಆ ಧರ್ಮದ ಸಂಸ್ಥಾಪನೆಗೆ ನಾನು ಮತ್ತೆ 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 ಅವತರಣಗಳನ್ನ ಮಾಡಿ ಬರ್ತೀನಿ ಅನ್ನೋದು ಒಂದು. ಅದು ಎಲ್ರಿಗೂ ಗೊತ್ತಿರೋ ವಿಚಾರ ಅಲ್ವಾ? ಬಟ್ ಇಷ್ಟು ಅಸುರ ಪೀಳಿಗೆಯನ್ನು ಒಮ್ಮೆಲೆಯೇ ಅವನು ಒಬ್ರಾದ್ಮೇಲೆ ಒಳ್ಳೆ ಸೀಮೆಣ್ಣೆ ಡಬ್ಬ ಹಿಡ್ಕೊಂಡು ರೇಷನ್ಗೆ ನಿಲ್ತಾರಲ್ಲ, ಆ ತರ ನೀನ್ ಬಾ ನೆಕ್ಸ್ಟ್ ನೀನ್ ಬಾ ಅಂತ ಹೊಡಿತಾ ಇದ್ದಾನೆ. ಒಬ್ರೊಬ್ರು ಹೊಡಿತಾ ಇದ್ದಾನೆ. ಇದರಿಂದ ಏನ್ ಗೊತ್ತಾಗುತ್ತೆ? ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದಿಸ್? ರಕ್ಷಣಾ ಅಂತ ಸರ್. ವೆರಿ ಗುಡ್. ದುಷ್ಟ ಶಿಕ್ಷಣ, ಶಿಷ್ಟ ಸಂರಕ್ಷಣ. ನೆಕ್ಸ್ಟ್, ಮೋಕ್ಷ ಕೊಡ್ಬೇಕು ಅವ್ರಿಗೆ ಅಂತ ಸರ್. ವೆರಿ ಗುಡ್. ಮೋಕ್ಷ ಕೊಡಬೇಕು ಅವರಿಗೆ. ಯಾವುದೋ ಕಾಲದಲ್ಲಿ ಅವರು ಭಗವಂತನ ಭಕ್ತರೇ ಆಗಿರ್ತಾರೆ. ಏನೋ ಅಪಚಾರ ಪಟ್ಟು ಯಾರೋ ಭಾಗವತರ ಮೇಲೆಯೋ ಯಾರೋ ಮೇಲೆ ಅಪಚಾರ ಪಟ್ಟು ಏನಾಗಿರ್ತಾರೆ? ಶಾಪಗ್ರಸ್ತರಾಗಿ ಭಗವಂತನ ಅಡಿಯಾಳುಗಳೇ ಆಗಿರ್ತಾರೆ. ಆಯ್ತಾ? ಪುರಂದರದಾಸರು ಒಂದು ದೇವರ ನಾಮದಲ್ಲಿ ವರ್ಣಿಸ್ತಾರೆ, ಅಯ್ಯಯ್ಯೋ ನಾನ್ ಪೂತಣೆ ಆಗ್ಬಾರ್ದಿತ್ತ, ಅಯ್ಯಯ್ಯೋ ನಾ ಶಕಟಾಸುರ ಆಗಬಾರ್ದಿತ್ತ, ಅಯ್ಯಯ್ಯೋ ಈ ದಾಸನ ಜನ್ಮ ಬರೋ ಬದಲು ನಾನ್ ತೃಣಾವರ್ತನೋ, ಧೇನುಕಾಸುರನೋ, ಪ್ರಳಂಬಾಸುರನೋ, ಮುಷ್ಟಿಕಾಸುರನೋ ಆಗ್ಬಾರ್ದಿತ್ತ. ತಕ್ಷಣ ಊರವರೆಲ್ಲ ಬಂದು ಹಿಂಗ್ ಕೇಳ್ಕೋತಿರಲ್ಲ, ಪ್ರಹ್ಲಾದ ಆಗ್ಬಾರ್ದಿತ್ತ, ನಚಿಕೇತ ಆಗ್ಬಾರ್ದಿತ್ತ, ಧ್ರುವ ಆಗ್ಬಾರ್ದಿತ್ತ, ಈ ರೀತಿ ಕೇಳ್ಕೊಳ್ಳೋದು ಕಂಡಿದೀನಿ. ಹಿಂಗ ಅಸುರ ಪೀಳಿಗೆಯನ್ನೇ ಕೇಳ್ಕೊತಾ ಇದ್ದೀರಲ್ಲ ದಾಸರೇ, ಇದೆಲ್ಲ ಒಂದು ದೇವ್ರ ನಾಮನ. ಅದಕ್ಕೆ ಅವ್ರು ಹೇಳ್ತಾರೆ, ಅಸುರ ಪೀಳಿಗೆಯನ್ನ ಕಾಯಿಸಿ ಮೋಕ್ಷ ಕೊಡಲ್ಲ, ತಾನೇ ಅವ್ರ ಹತ್ರ ಹೋಗಿ ಮೋಕ್ಷ ಕೊಡ್ತಾನೆ. ಆದ್ರೆ ಭಕ್ತಾದಿಗಳಿಗೆ ಕಾಯಿಸಿ, ಪೀಡಿಸಿ, ಹಿಂಸಿಸಿ, ಒಂದಷ್ಟು ಕರೆ, ಒಂದಷ್ಟು ಗೋಳಾಟ, ಒಂದಷ್ಟು ಏನು ಸಂಶ್ಲೇಷ ವಿಶ್ಲೇಷ ಭಾವ ಅದೆಲ್ಲ ಮಾಡಿಸಿ ಕೊನೆಯಲ್ಲಿ ಮೋಕ್ಷ ಕೊಡ್ತಾನೆ. ಆದ್ರೆ ಅಸುರರನ್ನ ಥಟ್ ಅಂತ ಕರ್ಕೊಂಡೇ ಹೊರಟೋಗ್ತಾನೆ ಅಲ್ವಾ? ಸೊ ನಾನು ದಾಸನಾಗಿ ಏನ್ ಸಾಧಿಸ್ದೆ? ನಾನು ಅಸುರನಾಗಿ ಏನು ಸಾಧಿಸ್ದೆ? ಅವರೆಲ್ಲ ಬಿಟ್ಟಿದ್ದಾರೆ. ಪರಮಾತ್ಮನನ್ನ ನೋಡ್ತಾ ಪರಮಾತ್ಮನ ಕೈಯಿಂದಲೇ ಸಾವು ಅಂದ್ರೆ ಹಿರಣ್ಯಕಶಿಪುಗೆ ಬರೋ ಸಾವು ನಮಗ್ ಬಂದ್ರೆ ಎಷ್ಟೋ ಉತ್ತಮ ಅಲ್ವಾ? ಒಂದು ಶಿಶುಪಾಲನಿಗೋ, ದಂತವಕ್ತರನಿಗೋ, ಒಂದು ರಾವಣ ಕುಂಭಕರ್ಣಾದಿಗಳಿಗೋ ಬಂದಿರುವಂತಹ ಮೃತ್ಯು ನನಗ್ ಬರುತ್ತೆ ಅಂದ್ರೆ ನನಗಿಂತ ಎರಡನೇ ಪುಣ್ಯವಾನ್ ಇದಾನ ಭೂಮಿ ಮೇಲೆ. ಸೊ ಎವ್ರಿ ನೆಗೆಟಿವ್, ಒಂದು ರೀತಿಯಲ್ಲಿ ಜಗತ್ತಲ್ಲಿರುವ ನೆಗೆಟಿವ್ನೆಲ್ಲ ತೊಳೆಯುವಂತಹ ಒಂದು ಕ್ರಿಯೆ. ಎರಡನೇದು, ಎವ್ರಿ ನೆಗೆಟಿವ್ ಇಸ್ ಆಲ್ಸೋ ಪರಮಾತ್ಮಸ್ ಭಕ್ತ ಅಲ್ವಾ? ಪರಮಾತ್ಮನಿಗೆ ಭಕ್ತನಿಲ್ಲದವನು ಯಾರಾದ್ರೂ ಭೂಮಿ ಮೇಲೆ ಇದಾರಾ? ಪಾಸಿಟಿವ್ ಪೀಪಲ್, Saturday people, the people who already have that kind of samya, prema with Paramatma, you always love him. ಅದು ನೀವು ಭಕ್ತಿ ಅದರಲ್ಲೇ ತೋರಿಸ್ತೀರಾ. ಅಭಕ್ತನೂ ಭಕ್ತನೇ ಭಗವಂತನಿಗೆ. ದೇರ್ ಇಸ್ ನೋ ಡೆಫಿನಿಷನ್ ಕಾಲ್ಡ್ ಅಭಕ್ತ ಇನ್ ಸನಾತನ ಧರ್ಮ. ಒಪ್ಕೋತೀರಾ? ಅಭಕ್ತನು ಈಗ ಅಭಕ್ತನಾಗಿ ತೋರಿದ್ರುವೆ ಯಾವುದೋ ಜನ್ಮದಲ್ಲಿ ಅವರನ್ನೇ ಕಾಮಿಸಿ, ಅವರನ್ನೇ ಪ್ರೀತಿಸಿ, ನಿನ್ನಲ್ಲೇ ಅನುರಕ್ತನಾಗಿ ನಾ ಇರ್ತೀನಿ. ಎಲ್ಲಾ ಋಷಿಮುನಿಗಳು ರಾಮನನ್ನ ನೋಡಿ, ರಾಮ ನೀನು ನಮಗೆ ಗಂಡನಾಗಬೇಕು, ರಾಮ ನೀನು ನಮಗೆ ಗಂಡನಾಗಬೇಕು. ಅಸ್ತುತೆ ಏಕಪತ್ನಿ ವ್ರತಸ್ಥ ನಾನು அல்வா? சீதையை கண்ட முதலிருந்து இன்ன வரையில் சீதா 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 சீதம்மா விட்டா வேற யாருமே கிடையாது. ஜானகிதான் எல்லாமே. அடுத்த ಜನ್ಮ வரும் ಕೃಷ್ಣ ಜನ್ಮ. ಎಲ್ಲಾರು ಗೋಪಿಕೆಯರಾಗ್ಬಿಡಿ, ಅಷ್ಟು ಜನನು ನಾನು ಮದುವೆ ಆಗ್ತೀನಿ ಅಲ್ವಾ? ಎಲ್ಲಾ ಋಷಿ ಮುನಿಗಳು, ದೇವತೆಗಳು, ಯಕ್ಷರು
ಕಿನ್ನರರು ರಾಮನನ್ನ ನೋಡಿ ಮೋಹಿಸಿ ಇದು ಒಂದು ನಿಮಗೆ ಯಾವ ಮೋಹ ಇದೆ ಭಾಗವತದಲ್ಲಿ, ಆ ಮೋಹ ಇದು ಅಲ್ವಾ. ಭಾಗವತ ಇದು ನಮ್ ಕ್ಲಾಸು. ನಾನು ಭಗವಂತನ ಬಗ್ಗೆ ತಿಳ್ಕೋಬೇಕು. ಸರ್ ಏನಾದ್ರು ಹೇಳಿದ್ರೆ ಎಲ್ಲಿ ಮಿಸ್ ಆಗೋಯ್ತೋ, ಅಯ್ಯೋ ಅದನ್ನ ಬರ್ಕೋಬೇಕು, ಅದನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಏನ್ ಹೇಳಿದ್ರಿ ಇನ್ನೊಂದ್ಸಲ ಹೇಳಿ ಸರ್, ಅದು ಡೌಟ್ ಕ್ಲಿಯರ್ ಮಾಡಿ ಸರ್, ಇದು ಅರ್ಥ ಆಗ್ಲಿಲ್ಲ ನನಗೆ. ಆ ಆಸೆ ಒಳಗಡೆಯಿಂದ ಉಕ್ಕುತ್ತಲ್ವಾ. ನಿಮ್ಗೆ ಯಾರಾದ್ರೂ ಹೇಳ್ಕೊಡ್ತಾರ? ಅಥವಾ ಸುಮ್ನೆ ಅರ್ಥ ಆದ್ರೂ ನೀವು ಲೈಮ್ ಲೈಟ್ಗೆ ಬರ್ಬೇಕು, ಶೋಕೇಸ್ಗೆ ಬರ್ಬೇಕು, ಎಲ್ರು ನಿಮ್ ಕಡೆ ನೋಡ್ಬೇಕು ಅಂತ ಸುಮ್ನೆ ಕ್ವೆಶನ್ ಕೇಳ್ತೀರಾ? ಇಲ್ಲ, ಮನಸ್ಸಿಂದ ಉಕ್ಕುತ್ತೆ. ಮನಸ್ಸಿಂದ ಆಳವಾಗಿ ಆಸೆ ಹೋಗಿ ಹೊರಗಡೆ ಬರುತ್ತೆ. ನೀವು ಕ್ವೆಶನ್ ಕೇಳೋದ್ರಲ್ಲೇ ಗೊತ್ತಾಗುತ್ತೆ ನಿಜವಾಗ್ಲೂ ನಿಮ್ಗೆ ಅದ್ರಲ್ಲಿ ಡೌಟ್ ಇದೆ ಅಂತ ಅಲ್ವಾ. ಆ ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ. ಕೆಲ್ಸಕ್ಕೆ ಬಾರ್ದೇ ಇರೋ ಮಾತೆಲ್ಲ ಆಡ್ತಾ ಇರೋದು. ನಿಜವಾಗ್ಲೂ ಅರ್ಥಗರ್ಭಿತವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅನ್ಸುತ್ತಾ ಇಲ್ವಾ? ಸತ್ಯ ಸ್ವರೂಪ ಸಾರಾಂಶ ಅನ್ನೋದು ನಮ್ಮಲ್ಲಿ ತುಂಬಿ ತುಳುಕುತ್ತೆ ವೆನ್ ಯು ಆರ್ ಇನ್ ಭಾಗವತಂ. ಆ ಆಸೆ ಯಾವಾಗ ಭಗವಂತನಲ್ಲಿ ಹೋಗಿ ಮುಟ್ಟುತ್ತೋ ಅವನು ನಮ್ಮನ್ನು ಹುಡ್ಕೊಂಡ್ ಬರ್ತಾನೆ ಮೋಕ್ಷ ಕೊಡಕ್ಕೆ. ನಾಟ್ ದಟ್ ವಿ ಗೋ, ಹಿ ಕಮ್ಸ್. ನಮ್ಮ ಶ್ರೀ ವೈಷ್ಣವ ಸಿದ್ಧಾಂತದಲ್ಲಿ ನಾವು ಹೋಗೋದು ಕಡಿಮೆ ದರ್ಜೆ, ಅವನು ಬರೋದು ಉತ್ತಮ ದರ್ಜೆ. ಒಪ್ಕೋತೀರಾ? ನಮ್ಮ ಆಳ್ವಾರ್ ನಾ ಹೋಗ್ತೀನಿ ತಿರುಕಣ್ಣಪುರಂ ಶೌರಿರಾಜನ ಎಡತ್ತಲ ನಾ ಪೋಯ್ ನುಡಿಯ ಕಾದಲ್ಲ ಶೊಲಪೋರೇನ ಅಮ್ಮ ಎನ್ನ ಶೊಲ್ರ. ನೀ ಹೋದ್ರೆ ಪೆದ್ದೆ ಅವನ್ ಬರಲ್ಲ, ನೀ ಕುತ್ಕೋ ಇಲ್ಲಿ ಪರಕಾಲ ನಾಯಕಿ ಪರಾಂಕುಶ ನಾಯಕಿ ಕುತ್ಕೋ ನೀನ್ ಸುಮ್ನೆ. ಅವನು ಬರ್ತಾನೆ ನಿನ್ನ ಹುಡ್ಕೊಂಡು. ನಾನು ಹೋಗಿ ಭಗವಂತನನ್ನ ಹಿಡ್ದೆ ಅಂದ್ರೆ ನೋಡಿದ್ಯಾ ನನ್ನ ಸಾಮರ್ಥ್ಯ ಹೆಂಗಿದೆ? ಕಾಲರ್ನೆಲ್ಲ ಮೇಲ್ ಮಾಡ್ಕೋತೀನಿ. ಅಹಂಕಾರಿಕವಾದಂತಹ ಭಕ್ತಿ. ನಾನ್ ಯಾರ್ ನಿನ್ನ ಹತ್ರ ಬರಕ್ಕೆ? ನಂಗೆ ಯಾವ ಶಕ್ತಿ ಇದೆ ನಿನ್ನ ಹತ್ರ ಬರಕ್ಕೆ? ನನ್ನ ದೇಹವನ್ನೇ ಹುಡ್ಕೊಳ್ಳೋ ಶಕ್ತಿ ಈ ಆತ್ಮಕ್ಕಿಲ್ಲ. ನಾ ವಿವೇಕ್ ಆಗ್ಬೇಕು ಅಂತ ಬಯಸಿದ್ನಾ? ನನಗ್ ನಮ್ಮ ಅಮ್ಮ ಪುಷ್ಪನೇ ಆಗ್ಬೇಕು ಅಂತ ನಾ ಬಯಸಿದ್ನಾ? ನಮ್ ತಂದೆ ಶ್ರೀಧರೇ ಆಗ್ಬೇಕು ಅಂತ ಬಯಸಿದ್ನಾ? ನನ್ ಸ್ಟೂಡೆಂಟ್ಸ್ ಸ್ಯಾಟರ್ಡೆ ಬ್ಯಾಚೇ ಆಗ್ಬೇಕು ಅಂತ ಬಯಸಿದ್ನಾ? ವೆನ್ ಐ ಹ್ಯಾವ್ ನೋ ಚಾಯ್ಸ್ ಟು ಚೂಸ್ ಎನಿಥಿಂಗ್ ಇನ್ ಮೈ ಲೈಫ್, ದೆನ್ ಹೌ ಕ್ಯಾನ್ ಐ ಚೂಸ್ ಮೈ ಪರಮಾತ್ಮ? ನನಗೆ ಯಾವ ಶಕ್ತಿನೂ ಇಲ್ಲ ಪರಮಾತ್ಮ. ಪೋಟ ಪಡಿ. ಒಂದು ಒರೆಸೋ ಬಟ್ಟೆನ ಒರೆಸ್ಬಿಟ್ಟು ಒಂದ್ ಕಡೆ ಹಾಕ್ತೀರಾ. ನಿಮಗ್ ಮತ್ತೆ ಒರೆಸೋ ಬಟ್ಟೆ ಬೇಕು ಅಂದ್ರೆ ಹುಡುಕ್ ನೋಡ್ಬಿಟ್ಟು ಹಾಕಿ ಜಾಗಕ್ಕೆ ಹೋಗ್ಬಿಟ್ಟು ನೀವು ತಗೋಬೇಕಾ? ನನ್ನನ್ನು ಹುಡುಕ್ತಾ ಇದೆಯಲ್ಲ ಬಾ ತಗೋ ಅಂತ ಒರೆಸೋ ಬಟ್ಟೆ ನಿಮ್ಮ ಹತ್ರ ಬರುತ್ತಾ? ನೀವೇ ಹೋಗ್ಬೇಕು ಒರೆಸೋ ಬಟ್ಟೆ ಹತ್ರ ಅಲ್ವಾ? ಆ ರೀತಿ ನಾನು ಒಂದು ಒರೆಸೋ ಬಟ್ಟೆ ತರ, ನನ್ನ ಪಾಡ್ ನೀನ್ ಎಲ್ಲಿ ಹಾಕಿರ್ತೀಯೋ ಅಲ್ಲಿ ಇರ್ತೀನಿ. ನಿನಗ್ ಬೇಕಾ ನೀನೇ ಬಾ, ನಿನಗ್ ಬೇಕಾ ನೀನೇ ಬಾ ಅನ್ನೋದ್ರಲ್ಲಿ ಎಷ್ಟು ಗಟ್ಟಿತನ ಇರುತ್ತೆ ಅಂದ್ರೆ ಅವನ್ ಬರ್ತಾನವನು, ಬಿಡಲ್ಲ ಅಲ್ವಾ? ಈ ಒಂದು ಕಾನ್ಸೆಪ್ಟ್ ನ ಈಗ ತಲೆಯಲ್ಲಿ ಇಟ್ಕೊಳ್ಳಿ. ಈಗ ಕಾಲಹ ಪರಮಶೋಭನಃ. ವಿದುರರೇ, ಕೃಷ್ಣ ಬರ್ತಾ ಇದ್ದಾನೆ. ಉದ್ಧವರು ಹೇಳ್ತಾರೆ ಬರ್ತಾ ಇದ್ದಾನೆ ಕೃಷ್ಣ. ಎಲ್ಲಿ 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 ಬರ್ತಾ ಇದ್ದಾನೆ? ಅಲ್ಲಿ ಬಂದ. ಒಂದು ಕಾಲದಲ್ಲಿ ನಳಕೂಬರ ಮಣಿಗ್ರೀವ ಅಂತ ಕುಬೇರನ ಮಕ್ಕಳು ತ್ರಿಣಿ ವೃಕ್ಷಗಳಾಗಿ ಎರಡು ಯಮಳಾರ್ಜುನ ವೃಕ್ಷ ಅಂತ ಹೇಳ್ತೀವಿ. ಕುಬೇರನ ಮಕ್ಕಳು ಸೊತ್ತು ಸುಖ ಎಲ್ಲ ತುಂಬಾ ಇದ್ರೆ ಆ ಮಕ್ಕಳನ್ನ ಬೆಳೆಸೋದು ನಿಮಗೆ ಗೊತ್ತು ಏನು ಅಂತ ಅಲ್ವಾ? ಇನ್ನೇನು ಮುಂದಕ್ಕೆ ಹೇಳೋದೇ ಬೇಕಿಲ್ಲ. ಏನು ಕಣ್ಣಿಗೆ ಕಾಣದೇ ಇರೋ ತರ ಬೆಳೆಸ್ಬೇಕು. ಇಲ್ದಿದ್ರೆ ಮದ್ಯಪಾನ ಧೂಮಪಾನ ಎಲ್ಲಾ ಪಾನಾದಿಗಳು ಎಲ್ಲ ಒಟ್ಟೊಟ್ಟಿಗೆ ಶುರುವಾಗಿರುತ್ತೆ ಅವಕ್ಕೆ ಅಲ್ವಾ? ಎಲ್ಲಾ ಸಹವಾಸ ದೋಷಗಳು ಆಗಿರುತ್ತೆ. ಕುಬೇರನ ಮಕ್ಕಳಿಗೆ ಈ ಬಾಧೆ ಕೇಳಬೇಕಾ? ಕುಬೇರ ಅಲ್ವಾ? ಹೇಳಿ ಕೇಳಿ ಕುಬೇರ ಅಷ್ಟೈಶ್ವರ್ಯ, ಕುಬೇರ ಸಂಪತ್ತು, ನವನಿಧಿ, ಮಹಾಲಕ್ಷ್ಮಿ ಸಂಪತ್ತು ಎಲ್ಲ ಸೇರಿಸಿ ಅವನ್ ಕಾಲಡಿ ಬಿದ್ದಿದೆ. ಇನ್ ಮಕ್ಕಳ ಕೇಳ್ಬೇಕಾ? ಮದ್ಯಪಾನವನ್ನ ಮಾಡಿದ್ರು ಮರಗಡಬೇಕು ಅಂತ ಮರ್ತು ಪೋಹಣು ಅಂತ ಹೇಳ್ತೀವಲ್ವಾ? ನಾ ಹಂಗೆ ಮದದಿಂದ ಮದಿಸಿ 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 ಮದವೆತ್ತಿದ ಆನೆ ಅಂತ ಇರ್ಬೇಕು ಅಂತ ತಾನೇ ಕುಡಿಯೋದು. ಆ ತರ ಕುಡಿದು ಹೋಗಿ ನಾರದರ ಮೇಲೆಯೇ ಅಪಚಾರಂ ಪಟ್ಟಾರ್. ನಾರದರ ಮೇಲೆ ಹೋಗಿ ಬಿದ್ರು ತೂರಾಡ್ಕೊಂಡು. ಅಚ್ಚಚ್ಚೋ, ಎಷ್ಟು ಒಳ್ಳೆ ಜನ್ಮ ನಿಮ್ದು. ಕುಬೇರನ ಆಸ್ಥಾನದಲ್ಲಿ ಪುತ್ರರಾಗಿ ಹುಟ್ಟಿದ್ದೀರಾ. ಪರಮಾತ್ಮನನ್ನ ಅವನನ್ನ ಹೋಗಿ ನಮಸ್ಕಾರ ಮಾಡದೆ ಈ ತರ ಗಂಧರ್ವ ಪುರುಷರಾಗಿ ಮರ್ತು ಹೋಗ್ಬೇಕು ಅಂತ ಒಳ್ಳೆ ಮರ ಆಗಿರೋರ್ ತರ ಹಿಂಗ್ ಕುಡ್ದಿದ್ದೀರಲ್ಲ ಅಂತ ಮನಸ್ಸಲ್ಲಿ ಅನ್ಕೊಂಡ್ರು ಅಷ್ಟೇ, ಶಪಿಸ್ಲೇ ಇಲ್ಲ ನಾರದ್ರು. ಅನ್ಕೊಂಡಿದ್ದು ಮರುಕ್ಷಣ ಎಲ್ಲಿ ಮರ?
ಯಮಳಾರ್ಜುನ ವೃಕ್ಷ ಮರಗಳಾಗಿ ಹೊರಗಡೆ ಬಂದ್ಬಿಟ್ರು. ಎಲ್ಲೋ ಮರ ಆಗಿದ್ರೆ ಶಾಪ ಅದು ಅಲ್ವಾ? ಎಲ್ ಮರ ಆದ್ರು? ನಂದಗೋಕುಲದಲ್ಲಿ ನಂದಗೋಪನ ಮನೆಯ ಆ ಅಂಗಳದಲ್ಲಿ ಕೃಷ್ಣ ಎಲ್ಲ ಆಟ ಆಡ್ತಾನೋ ಅಲ್ಲಿ ಮರವಾಗಿ. ಈ ತರ ಮರ ಆಗಿ ಅಂದ್ರೆ ಬೇಕಾದ್ರೆ ಪ್ರಭಾ ಆಂಟಿ ಅನುರಾಧ ಆಂಟಿನೂ ಹೈ ಕ್ಲಾಸ್ ಆಗಿ ಹೋಗಿ ಮರ ಆಗ್ತೀರಾ ಅಲ್ವಾ? ಅಯ್ಯೋ ಇಂಥ ಪ್ಲೇಸ್ ಯಾರ್ಗ್ ಸರ್ ಸಿಗ್ಬೇಕು? ಇಲ್ಲೆಲ್ಲೋ HSR ಲೇಔಟಲ್ಲಿ ಕುತ್ಕೊಳ್ಳೋಬಲ್ಲ ಅಲ್ಲೇ ಹೋಗಿ ಮರ ಹಾಕ್ತೀವಿ. ಅಂಡಾಳ್ ಮಾಮಿ ಏನ್ ಹೇಳ್ತೀರಾ? ಅಲ್ಲೇ ಮರ ಆಗ್ಬೋದಲ್ವಾ? ಇದಲ್ವಾ ವರ ಅಂದ್ರೆ? நந்தகோகுலத்துல நந்தகோபருடைய வட்டத்துல கண்ணன் எங்க விளையாடுறானோ அந்த இடத்துல போய் மரமாக கடவது ಅಲ್ವಾ? ಅಲ್ಲಿ ಹೋಗಿ ಯಮುನಾರ್ಜುನ ವೃಕ್ಷಗಳಾಗಿ ನಿಂತಿದ್ದಾರೆ. ಕೃಷ್ಣನ ಸಕಲ ಲೀಲೆಗಳಿಗೂ ಇವರೇ ಸಾಕ್ಷಿ, ಇನ್ಯಾರೂ ಅಲ್ಲ. ತೃಣಾವರ್ತ ಸಂಹಾರ, ಶಕಟಾಸುರ ಭಂಗ, ಪೂತಣಿ ಮೋಕ್ಷ, ಬಕ್ಕಾಸುರ ವಧ, ಮತ್ತೆ ಪ್ರಳಂಬಾಸುರನನ್ನ ಕೊಂದದ್ದು, ಧೇನುಕಾಸುರನನ್ನ ಎಳೆದ ಹಾಕಿದ್ದು, ಎಲ್ಲದಕ್ಕೂ ಇವರೇ ಸಾಕ್ಷಿ. ಇವತ್ತು ಏನ್ ಮಾಡ್ತಾನೆ ಕೃಷ್ಣ? ಅವ್ನಿಗೆ ಎದ್ದ ತಕ್ಷಣ ಬೆಳಗ್ಗೆ ಏನ್ ಬೇಕು? ಬೆಳಗಾಗ ಎದ್ದ ತಕ್ಷಣ ಅವನಿಗೆ ಬೆಣ್ಣೆ ಬೇಕು ಅಲ್ವಾ? ಒಂದಿನ ಬೆಳಿಗ್ಗೆ ಏನ್ ಮಾಡ್ತಾ ಇರ್ತಾಳೆ ಯಶೋದ? ಮೊಸರನ್ನ ಕಡಿತಾ ಇರ್ತಾಳೆ. ಎದ್ಬಿಟ್ಟ ತಕ್ಷಣ ಇವನಿಗೆ ಬೆಣ್ಣೆ ಬೇಕಲ್ಲ, ಮೊಸರನ್ನ ಕಡಿತಾ ಇರ್ತಾಳೆ. ஆண்டாள் பாசுரத்துல வரும் இல்லையா திருப்பாவையில, கீஷு கீஷ் என்றெங்கோ மன இச்சாத்தன் கலந்து பேசின பேச்சரவம் கேட்டிலையோ பேய்பெண்ணே, காசும் பிறப்பும் கலகலப்ப கை பெயர்த்து வாசனரும் குழலாய்ச்சியர், மத்தினால் ஓசை படுத்த தைரரவம் கேட்டிலையோ நாயக பெண் பிள்ளாய் நாராயணன் மூர்த்தி, கேசவனே பாடுவோம் நீ கேட்டே கிடத்தியோ தேசமுடையாய் ತಿರವೇಲೋರ್ ಎಂಬಾವಾಯ್. ಪ್ರಭಾತ ಕಾಲ, ಸೂರ್ಯ ಎಳೆಯ ಬಿಸಿಲಿನಿಂದ ಆಗ್ತಾನ್ ಉದಯಿಸಿದಾನೆ. ಮಡಿಕೆ ಶಲ 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 ಅಂತ ಅಲ್ಲಾಡ್ತಾ ಇದೆ. ಇಲ್ಲಿ ಗರಗರ ಗರ 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 ಅಂತ ಆ ಒಂದು ರೋಪ್ ಅವಳು ಕಡಿತಾ ಇದ್ರೆ, ಅವಳ ಕಂಕಣಗಳು ಕೈಯಲ್ಲಿ ಹಾಕೊಂಡಿರ್ತಾಳಲ್ಲ, ಕಣ 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 ಅಂತ ಶಬ್ದ ಮಾಡ್ತಾ ಇದೆಯಂತೆ. ಅದಕ್ಕೆ ಮೆಟ್ಟು ಕಟ್ಕೊಂಡು ಅವಳು ಗೆಜ್ಜೆಯಲ್ಲಿ ಛಲ್ 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 ಅಂತ ಹೊಡಿತಾ ಇರ್ತಾಳಂತೆ ತಾಳ. ಅದಕ್ಕೆ ಅವಳು ಕುಂಡಲುಗಳು ಕಣಕಣ 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 ಅಂತ ಶಬ್ದ ಮಾಡ್ತಾ ಇದ್ರೆ, ಪಕ್ಷಿಗಳೆಲ್ಲ ಕೀಚಿ 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 ಇದೆಲ್ಲ ಪಕ್ಕವಾದ್ಯಗಳು ಅವಳ ಹಾಡಿಗೆ. ಕೃಷ್ಣನ ಬಗ್ಗೆ ಅವಳು ಹಾಡ್ಕೊಂಡು ಈ ರೀತಿ ಇಷ್ಟು ಪಕ್ಕವಾದ್ಯಗಳ ಜೊತೆಯಲ್ಲಿ ಮೊಸರು ಕಡಿತಾ ಇರುವಾಗ ಕೃಷ್ಣ ಎದ್ಬಿಟ್ಟ ಪಟಕ್ಕಂತ ತೊಟ್ಲಿಂದ. ಅವನ್ ಎದ್ರೇನೆ ಇವಳಗ್ ಟೆನ್ಷನ್. ಮಲಗಿರೋವರೆಗೂ ಗಂಭೀರವಾಗಿ ಇರ್ತಾಳೆ ಅಲ್ವಾ? ಸದ್ಯ ಏನೋ ಕೆಲಸ ಮಾಡ್ಕೋಬಹುದು. ಎದ್ರೇನೆ ಊರಿಗೆ ಟೆನ್ಷನ್, ಇವಳಿಗಿರ್ಲಿ ಇಡೀ ಊರಿಗೆ ಟೆನ್ಷನ್. ಎದ್ದಾಯ್ತು ಕೃಷ್ಣ, ಇನ್ನೇನ್ ಇವತ್ತು ವಿಷಮ ಮಾಡ್ತಾನೋ, ವಿಷಮಗಾರ ಕಣ್ಣನ್ ಇಲ್ಲಿಯಾ, ಇನ್ನೇನ್ ವಿಷಮ ಮಾಡ್ತಾನೋ ಇವನು ಗೊತ್ತಿಲ್ಲ ಅಂತ ಬಂದ. ಗುಡು 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 ಅಂತ ಅಲ್ಲಿಂದ ಓಡ್ ಬಂದಿದ್ ಗೊತ್ತಾಯ್ತು ಇವಳಿಗೆ ಅಲ್ವಾ? ಪಾದ ಸರಗಳು ಶಬ್ದ ಮಾಡಕ್ ಶುರು ಮಾಡ್ತು. ಇವಳು ಶಬ್ದ ಎಲ್ಲ ನಿಲ್ತು. ಬಂದವನೇ ಧಪ್ ಅಂತ ಬಿದ್ದ. ಮೊದ್ಲೇ ಗುಂಡಾಗಿ ಇರ್ತಾನೆ ಅಲ್ವಾ? ಕಪ್ಪಗಿದಾನೆ, ಗುಂಡಕ್ಕಿದಾನೆ, ಕರ್ಲಿ ಹೇರ್ಸು. ಕೇಳ್ಬೇಕಾ ಅವನು ಮುದ್ದಾಟವನ್ನ? ದಬಾರ್ ಅಂತ ಬೆನ್ನ ಮೇಲ್ ಬಿದ್ದ. ಅಮ್ಮ ಪಾಲು ಪಾಲು ಅಂದ. ಅವಳ ಕೆನ್ನೆಗೆ ಇವನ ಕೆನ್ನೆನಿಟ್ಟು ಹಾಲು ಬೇಕು ಅಂತ ಕೇಳ್ತಾನೆ. ಪಾಲ ಕಣ್ಣ ಕುಡ್ಕ್ರೆ ವಾಡ ಅಂತ ತನ್ನ ಮಡಿಲಿ ಮಲಗಿಸ್ಕೊಂಡು, ಏನಮ್ಮ ಯೋ ರಾಮ. சரி நான் போயிட்டு வந்து விடுறேன். சரி ஓகே. சரி பாருங்க. நோ ப்ராப்ளம். ஓகே சரி பாத்துக்கங்கோ, நான் முடிச்சுட்டு போறேன் அப்படின்னு. ನಮ್ಮ ಮಾವನ ಮಗ ಅಮೇರಿಕಾದಿಂದ ಬಂದಿದ್ದಾನೆ. ಬೆಳಿಗ್ಗೆ 11 ಗಂಟೆಗೆ ಬರ್ತೀನಿ ಎಂದವನು ಇನ್ನೂ ಬರ್ತಾನೆ ಇದ್ದಾನೆ. ನಮ್ಮ ಮನೆಯವರೆಲ್ಲ ರೆಡಿ ಆಗಿ ಕಾದಿದ್ದಾರೆ. ಅಪ್ರಮ ಸಾವ್ರೆ ಇವರೆಲ್ಲ ಅಮೇರಿಕದಿಂದ ಬರೋದು ಸಾಕು, ನಮ್ ಕತ್ತನ್ ಕುಯ್ಯೋದು ಸಾಕು. ಯಾಕಾದ್ರೂ ಇನ್ವೈಟ್ ಮಾಡೋದು ಅನ್ನಿಸ್ತಾ ಇದೆ. ಯಾರಾದ್ರೂ ಮನೆಗ್ ಬರ್ತೀನಿ ಅಂದ್ರೆ 1-2 ಅವರ್ ಆದ್ರೂ ಕಾಯ್ತೀವಿ. ಬೆಳಿಗ್ಗೆ 11 ಗಂಟೆಯಿಂದ ಕಾಯ್ಕೊಂಡ್ ಕೂತಿದೀವಿ. ನಮ್ಮಮ್ಮ ತಿಂಡಿ ಮಾಡ್ಲಿಲ್ಲ, ಆಮೇಲೆ ಊಟ ಮಾಡ್ಲಿಲ್ಲ.
ಅಮ್ಮ ಮಾಡ್ಬಿಡಮ್ಮ, ನಿಮ್ಮ ಅಣ್ಣನ ಮಗ ಬರೋದು ಕಾಯ್ಬೇಡ ಅಂತ ಕೊನೆಗೆ ಎಲ್ರು ಈಗ ಸುಸ್ತಾಗಿ ಬಸ್ ಬಳಿದು ನನಗಿನ್ 3 ಗಂಟೆ ಕ್ಲಾಸ್ ಅಂತ ಎಲ್ಲ ಕುತ್ಕೊಂಡು ತಿಂದ್ವಿ. ಈಗ ಫೋನ್ ಮಾಡ್ಬಿಟ್ಟು ರಾತ್ರಿ 7 ಗಂಟೆಗೆ ಬರ್ತೀನಿ ಅಂತ ಯಾರಾದ್ರೂ ಬಂದ್ಕೊಡ್ಲಿ ಅಂತ ಅವರು ಈಗ ನಿರಾಳವಾದ್ರು. ಅದು ಗ್ಯಾರಂಟಿ ಇಲ್ವಾ? ಬಿಟ್ಟಾಕು ಅಷ್ಟೇನೆ. ನನಗ್ ಬೇರೆ ಇವ್ರು ನಮ್ಮಪ್ಪ ಕ್ಲಾಸಸ್ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡು, ಬರ್ತಾ ಇದ್ದಾನೆ. ಇವನ್ನ ನೆಚ್ಕೊಂಡು ನಾನು ಕ್ಯಾನ್ಸಲ್ ಮಾಡಿದ್ರೆ ನನ್ ಕ್ಲಾಸ್ ಯಾವತ್ತೂ ನಡೆಯಲ್ಲ, ಸುಮ್ನೆ ಹೋಗು ಅಂದೆ. ನನ್ಗೆ ಗೊತ್ತು ಇವ್ರುಗಳೆಲ್ಲ ಹಿಂಗೆ ಅಂತ. ದಿಸ್ ಇಸ್ ಅವರ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಏನು ಮಾಡಕ್ಕಾಗಲ್ಲ. ನಾನು ವೇಲುಕುಡಿ ಸ್ವಾಮಿ ಉಪನ್ಯಾಸ ಮುಗಿಸ್ಕೊಂಡ್ ಬಂದ್ರು ಇವ್ನು ಬಂದಿರಲ್ಲ ನೋಡಿ. ಬೇಕಾದ್ರೆ ನಂಗೆ ಚೆನ್ನಾಗ್ ಗ್ಯಾರಂಟಿ ಇದೆ, ನಂದು ಎಲ್ಲ ಕ್ಲೀನಾಗಿ ಮುಗಿಸ್ಕೊಂಡು ನಾ ಬಂದ್ಮೇಲೆ ಅಷ್ಟೊತ್ತಿಗೆ ಬಂದಿದ್ರೆ ಹೆಚ್ಚು. ಸೊ ಇಲ್ಲಿ ಆ ಕೃಷ್ಣ ಬಂದು ಬೆನ್ನ ಮೇಲೆ ಬಿದ್ದ, ಹಾಲು ಕೊಡು ಅಂದ, ಹಾಲನ್ನ ಕುಡಿಸ್ತಾ ತಟ್ತಾ ಇದ್ದಾಳೆ ತೊಡೆ ಮೇಲೆ. ಇವನಿಗೆ ಹಾಲು ಕುಡಿಸೋವಾಗ ಅವಳ ತಲೆಗೆ ನೆನಪಿಗೆ ಬಂದ್ಬಿಡ್ತು, ಒಲೆ ಮೇಲೆ ಹಾಲಿಟ್ಟಿದೀನಿ ಅಂತ. ಆಯ್ತಾ? ಇವನನ್ ಕೆಳಗ್ ಬಿಟ್ಲು, ಓಡಿದ್ಲು. ಅಯ್ಯೋಯ್ಯೋ ಹೋಗಿರುತ್ತೋ ಏನೋ ಅಂತ. ಬಹಳ ಸಿಟ್ಟು ಕೃಷ್ಣನಿಗೆ. ಮುಂದ ಕಡಿತಾ ಇರೋ ಆ ಮತ್ ಮುರ್ದ, ಮಡಿಕೆಯನ್ನು ಹೊಡೆದ, ಅಲ್ಲಿರೋ ಬೆಣ್ಣೆ ಎಲ್ಲ ಚಲ್ಲಾಪಿಲ್ಲಿಯಾಗಿ ಆ ಕಡೆ ಈ ಕಡೆ ಚದ್ರದ ಮರಳಲ್ಲಿ ಕೊನೆಗೆ ಯಾವ್ದೋ ಒಂದು ಮೊಸರಿನ ಗಡಿಗೆ ಅದನ್ನ ಚೆಲ್ಕೊಂಡು ಅದ್ರ ಮೇಲೆ ಕಾಲಿಟ್ಕೊಂಡು ಹೋಗಿ ಒಂದು ಒರಳನ್ನ ಡಬಕ್ ಅಂತ ಅವನು ಹಿಂಗ ಮಾಡ್ದ, ಕೂತ ಅದ್ರ ಮೇಲೆ ರಿವರ್ಸ್ ಆಗಿ. ಆಯ್ತಾ? ಏನಿದೆಲ್ಲ ಸೂಚಿಸುತ್ತೆ? ಹೇಳ್ಕೊಳಕ್ಕೆ ಇದೆಲ್ಲ ಕತೆ. ವಾಟ್ ಇಸ್ ದ ತತ್ವ ಬಿಹೈಂಡ್ ಆಲ್ ದಿಸ್ ಸ್ಕ್ಯಾಟರಿಂಗ್? ಮುಂದೆ ಏನೋ ಒಂದು ಯಾರೋ ಅನಾಹುತ ಯಾವ್ದೋ ಅನಾಹುತ ತಪ್ಸಕ್ಕೆ ಅನ್ಸುತ್ತಾ ಅಥವಾ ಇನ್ನೇನ್ ಅನ್ಸುತ್ತೆ? ಯಾವ್ದು ಯಾರಿಗಾದ್ರೂ ಶಾಪ ಇದು ಮಾಡೋದಿಕ್ಕೆ, ಮೋಕ್ಷ ಕೊಡೋದಕ್ಕೆ. ನಮ್ ಸುತ್ತ ಇರೋ ಅಬ್ಸ್ಟಕಲ್ಸ್ ಫಾರಸ್ ಅಂತ ಸರ್. ಅಬ್ಸ್ಟ್ರಕಲ್ ತರ ಇದೆಲ್ಲ ಇದ್ರೂವೆ ಯಶೋಧ ಮಾಮಿ ಹೇಳಿದ್ರಲ್ಲ, ಮುಂದೆ ಏನು ಅಜಾಗೃತೆಯನ್ನ ಜಾಗೃತ ಪಡಿಸೋದು ಭಗವಂತ. ಗೊತ್ತಾಯ್ತಾ? ನಮಗೂ ಎಷ್ಟೋ ಸಲ ನಮ್ಮ ನೇಚರು ನಮ್ ಕಡೆ ಮಾತಾಡುತ್ತೆ, ಆದ್ರೆ ಆ ನೇಚರ್ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಪೇಶನ್ಸ್ ನಮ್ಗೆ ಇರಲ್ಲ. ಗೊತ್ತಾಯ್ತಾ? ನಾವು ನಮ್ಮ ರೀತಿಯಲ್ಲೇ ವರ್ತಿಸ್ತಾ ಇರ್ತೀವಿ, ಆದ್ರೆ ನಮಗ್ ಗೊತ್ತಿಲ್ಲದೆ ಆ ಪ್ರಕೃತಿ ನಮ್ಮಲ್ಲಿ ಒಂದು ಮಾತನ್ನ ಹೇಳುತ್ತೆ, ಜಾಗೃತೆಯಾಗಿರು ಅಂತ. ಅದು ನಮ್ಗೆ ಏನಕ್ಕೆ ಕಂಡು ಬರಲ್ಲ ಹೇಳಿ? ಯಾಕಂದ್ರೆ ಅದನ್ನ ಮಾತಿಗೆ ನಾವು ಬಿಟ್ಟಿರಲ್ಲ. ಅದ್ ಅಕಸ್ಮಾತ್ ಮಾತಾಡಿದ್ರು ಅದನ್ನ ಕೇಳಿಸ್ಕೊಳ್ಳೋ ಸಾಮ್ಯ ನಮಗಿರಲ್ಲ. ನಮ್ಮ ಮಾತ್ರದಲ್ಲೇ ನಾವಿರ್ತೀವಿ, ನಮ್ಮ ಜೀವನದಲ್ಲೇ ನಾವಿರ್ತೀವಿ. ಆಯ್ತಾ? ಭಗವಂತ ನೆಗೆಟಿವ್ ಆಗಿ ಏನಾದ್ರೂ ವರ್ತನೆ ಮಾಡಿದ್ರು ದ ನೆಟ್ ರಿಸಲ್ಟ್ ವಿಲ್ ಬಿ ಪಾಸಿಟಿವ್. ಒಪ್ಕೋತೀರಾ? ಇಲ್ಲಿ ಆ ಕೋಲ್ನ ಮುರಿದ, ಕೋಲು ಯಾವುದರ ಸಂಕೇತ? ಯಾವುದೋ ಒಂದು ಅಹಂಕಾರಿಕ ವಸ್ತುವಿನ ಸಂಕೇತ, ಕಡಿಯುವ ಮತ್ತು. ಆಯ್ತಾ? ಹಗ್ಗವನ್ನ ಕಿತ್ತು ಬಿಸಾಕದ ಅಂದ್ರೆ ಯಾರಿಗೋ ಬಂಧನವನ್ನ ಬಿಡಿಸೋ ಸಂಕೇತ. ಆಯ್ತಾ? ಮಡಿಕೆ, ಬೆಣ್ಣೆ ಇಟ್ಟಿರೋ ಮಡಿಕೆನ ಚೆನ್ನಾಗಿ ಒಡೆದ, ಅದು ಸುಮ್ಮನೆ ಹೊಡೆಯಲ್ಲ ಅವನು, ಬಾಂಡಂ ಬಿನತಿ, ನತ್ತು 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 ಅಂತ ಹೊಡೆದಿರೋನ್ ಸುಮ್ಮನೆ ಬಿಡು ಬೇಡವಾ? ನಾರದ ನೋಡ್ಕೊಂಡು ಆಕಾಶದಲ್ಲಿ ನಗ್ತಾನಂತೆ. ಹೊಡೆದೋಯ್ತಲ್ಲ, ಇನ್ನು ಅದಕ್ಕೇನ್ ಮತ್ತೆ ಕೈ ಇಡೋದು ಅಂದ್ರೆ ಅದನ್ನ ಸುಮ್ಮನೆ ಬಿಡಲ್ಲ, ಹೊಡೆದಿರೋ ಒಂದೊಂದ್ ಪೀಸು ತಗೊಂಡ್ ಮತ್ತೆ ಕುಟ್ಟಿ 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 ಹೊಡಿತಾನಂತೆ. ಅಂದ್ರೆ ಏನರ್ಥ? ಎಷ್ಟು ಸಲ ಭಗವಂತ ಆ ಮಡಿಕೆನ್ ಚೆಚ್ಚಿ ಪುಡಿ ಮಾಡ್ತಾನೋ ಅಷ್ಟು ನಮ್ಮ ಜನ್ಮ ಕರ್ಮಾದಿಗಳ ಜನನ ಮರಣ ಲೈಫ್ ಸೈಕಲ್ನ ಮುಗಿಸ್ತಾ. ಇನ್ನು ನಿನಗೆ ಲೈಫ್ ಸೈಕಲ್ ಅನ್ನೋದಿಲ್ಲ. ಎಷ್ಟು ಒಳ್ಳೆ ತತ್ವ ನೋಡಿ. ನೋಡೋದಕ್ಕೆ ಎಳೆ ಮಗು ಪುಡಿ ಮಾಡ್ತಾ ಇದೆ ಮಡಿಕೆನ, ಅಲ್ವಾ? ಮೊಸರನ್ನ ಸುರ್ಕೊಂಡು ಹೆಜ್ಜೆ ಇಟ್ಕೊಂಡು ಹೋದ ಅದ್ರ ಮೇಲೆ. ಮರಗಳನ್ನ ಇವಾಗ ಕೆಡತಾನೆ, ಮರಗಳು ಹೊರಗಡೆ ಬರ್ತಾರೆ ಕಟ್ಟಿದಾಗ. ಅದೇ ಅದ್ ಹಗ್ಗವನ್ನ ಬಿಚ್ಚೋದ್, ಅದಕ್ಕೆ ಹಗ್ಗವನ್ನ ಎಳೆದು ಬಿಸಾಕ್ತಾ ಅನ್ನೋದು ಏನದು? ಪಾಶ ವಿಮೋಚನ ಅಲ್ವಾ? ಯಾವ ಪಾಶ ವಿಮೋಚನ? ಇದಿರಲ್ಲ ಮರವಾಗಿ, ಇನ್ನು ಸಾಕು ಈ ಜನ್ಮ ನಿಮಗೆ ಅಂತ ಸೂಚಕ. ಇದೆಲ್ಲ ನೋಡ್ತಾ ಇವೆ. ಇದು ಯಾರು ನೋಡ್ತಾ ಇಲ್ಲ ಈಗ ಅಲ್ಲಿ. ನಂದಗೋಪುರ ಇಲ್ಲ, ಬಲರಾಮಣ್ಣ ಇಲ್ಲ, ರೋಹಿಣಿ ಇಲ್ಲ, ರೇವತಿ ಇಲ್ಲ, ರಾಧೆ ಇಲ್ಲ, ಯಶೋದೆ ಇಲ್ಲ, ಯಾರು ಇಲ್ಲ. ಎಲ್ಲ ಮಾಡ್ತಾ ಇದ್ದಾನ ಅವನು, ಅಲ್ವಾ? ಈ 2 ವೃಕ್ಷಗಳೇ ನೋಡ್ತಾ ಇವೆ. ಏನೋ ಮಾಡ್ತಾ ಇದ್ದಾನಲ್ಲ ಈ ಕೃಷ್ಣ,
ಏನೋ ಮಾಡ್ತಾ ಇದ್ದಾನಲ್ಲ, ಇದು ಆ ಒಂದು ಗಟ್ಟಿ ಮೊಸರನ್ನ ಹಾಕೊಂಡು ಹೆಜ್ಜೆ ಇಟ್ಕೊಂಡು ಅದ್ರ ಮೇಲೆ ಬರ್ತಾ ಇದ್ದಾನೆ. ಯಶೋದೆ ಬಂದ್ ನೋಡಿದ್ರೆ ಓ ಮೈ ಗಾಡ್ ವಾಟ್ ಅ ಕೆಯಾಸ್. ಮತ್ತೆಲ್ಲ ಮುರಂಜು ಕಡಕ್, ಮಡಿಕೆ ಎಲ್ಲ ಒಡಂಜು ಕಡಕ್, ಹಾಲೆಲ್ಲ ಸುರಿದಿದೆ, ಮೊಸರೆಲ್ಲ ಸುರಿದಿದೆ, ಹಗ್ಗವೆಲ್ಲ ಕಿತ್ತಲ್ಪಟ್ಟಿದೆ. ಬಿಡ್ತೀನ ಅವನನ್ನ. ಕಣ್ಣ ವರ ಅವನುடைய விஷமம் எல்லாம் ரொம்ப அதிகமா இருக்கு, தாங்கவே முடியல, 4 ಬಾರಿಸಿದ್ರೇನೆ ನಿನಗೆ ಬುದ್ಧಿ ಬರೋದು ಅಂತ ಎತ್ಕೊಂಡ್ಲು ಕೋಲನ್ನ ಎತ್ಕೊಂಡು ಓಡದ್ಲು. ಅವನ್ ಸಿಗ್ತಾನ ಅವನು? ಸೂರ್ಯಚಂದ್ರಾದಿಗಳಿಗೆ ಸಿಕ್ಕಾಕೊಳ್ಳವನಲ್ಲ, ಇನ್ ಇವಳ ಕೈಲಕ್ ಸಿಗ್ತಾನ? ಓಡದ್ಲು ಎಲ್ಲೂ ಸಿಗ ಅವನು ಗುಡುಗುಡು ಅಂತ ಓಡ್ತಾ ಇದ್ದಾನೆ. ಕೊನೆಗೆ ಇದು ತತ್ವ. ಪರಮಾತ್ಮನನ್ನ ನಾ ಹಿಡಿತೀನಿ ಅಂತ ಹೋದ್ರೆ ಅವನ್ ಸಿಗಲ್ಲ. ಪರಮಾತ್ಮ ಹಿಡಿಯಕ್ ನಾನ್ ಯಾರು ಅಂತ ಸೋತ್ರೆ ಅವ್ನ ನಮ್ಮ ಹತ್ರನೇ ಬಂದು ಹಿಡ್ಕೋ ಅಂತ ಬರ್ತಾನೆ ಅಲ್ವಾ? ಸೊ ಅವಳಿಗೆ ತನ್ನ ಜುಟ್ಟೆಲ್ಲ ಕಿತ್ತೋಯ್ತು, ಒಡವೆ ಎಲ್ಲ ಬಿದ್ದೋಯ್ತು, ಎಲ್ಲ ನೋಡಿದ್ರು ಬೆವರ್ತಾ ಇದ್ದಾಳೆ, ತನ್ನ ಸೀರೆ ಎಲ್ಲ ಚಲಾಪಿಲ್ಲಿ ಆಗೋಯ್ತು. ಆಗಲ್ಲ ಕೃಷ್ಣ ಇನ್ನ ನೀನು ಹಿಡಿಯಕ್ಕೆ ಅಂತ ಕೂತ್ಲು. ಅಮ್ಮ ಹಿಡಿಬೇಕಾ, ಬಾ ಹಿಡಿ ಅಂತ ತಾನೇ ಬಂದು ಅವಳ ಕೈಯಲ್ಲಿ ಸಿಕ್ಕಾಕೊಂಡ. ಕಟ್ಟಬೇಕಾ ನನ್ನನ್ನ, ಕಟ್ಟು ಅಂತ ತಾನೇ ಹಗ್ಗವನ್ ತಂದ್ಕೊಟ್ಟ ಅಲ್ವಾ? ತಂದ್ಕೊಟ್ಟ. ದಾಮೋದರ ಲೀಲೆ. ಧಾಮ ಅಂದ್ರೆ ಹಗ್ಗ, ಉದರ ಅಂದ್ರೆ ಹೊಟ್ಟೆ ಅಲ್ವಾ? ತಾನೇ ತನ್ನೊಡಿಯ ವೈರയും ಎಕ್ಕಿ ಕೊಡುತ್ತೆ, ತಾನೇ ಕೈரும் ಕೊಡುತ್ತ. ಕಟ್ಟು ಅಮ್ಮ ಕಟ್ಟು ಅಂತ ಹೇಳ್ತಾ ಇದ್ದಾನೆ. ಆ ಒರಳಿಗೆ ಕಟ್ಟಿದ್ಲು, ಕಂಡು ಹಿಡಿದ್ಬಿಟ್ಲು ಎಲ್ಲಿ ಹೋಗಿದ್ದಾನೆ ಅಂತ. ಯಾಕಂದ್ರೆ ಕೃಷ್ಣನ್ ಪಾದಗಳನ್ನ ಗೋಕುಲಾಷ್ಟಮಿಲ್ ಬರಿತೀವಲ್ಲ ಬೆಳ್ಳಿಗೆ, ಆ ರೀತಿ ಆ ತೈರ್ತೋಂಜ ಪಾದೆ, ಆ ಮೊಸರಿನ ಕಾಲನ್ನ ಇಟ್ಕೊಂಡು ಹೋಗಿದಾನಲ್ವಾ, ಆ ಕಡೆ ಕಂಡು ಹಿಡಿದ್ಬಿಟ್ಲು. ಅದೇ ಒರಳನ್ನ ತಂದ್ಲು, ಎಳೆದ್ಲು, ಕಟ್ಟಿದ್ಲು, ಬಿಗಿಯಾಗಿ ಕಟ್ಟಿದ್ಲು. ಎಷ್ಟು ಬಿಗಿಯಾಗಿ ಕಟ್ಟಿದ್ರು ಏನಾಗ್ತಾ ಇದೆ? ಆಗ್ತಾ ಇಲ್ಲ ಅಲ್ವಾ? ದ್ವೆಂಗುಳ್ಳಿಯೋ ನಮ ಭೂತದ 2 ಅಂಗುಲ ಕೊರಿತಾ ಇದೆ. ಕೊನೆಗೆ ಆ 2 ಅಂಗುಲವನ್ನ ತಾನೇ ಸೇರಿಸಿ ಕಟ್ಕೋತಾನತನಿಗೆ. ಕಟ್ಟುಣ್ಣ ಪಣ್ಣಿಯ ಪೆರುಮಾನ್ ಅಲ್ವಾ? ಈ ದಾಮೋದರ ಲೀಲೆಯನ್ನ ಕೇಳಿ ನಮ್ಮಾಳ್ವಾರರು 6 ತಿಂಗಳ ಕಾಲ ಮೂರ್ಛೆ ಹೋಗ್ಬಿಟ್ರು ಅಲ್ವಾ? ನಮ್ಮಾಳ್ವಾರ್ was narrating the ಪ್ರಬಂಧಂ. ಮಧುರಕವಿ ಆಳ್ವಾರ್ was writing the பிரபந்தம், திருவாய்மொழி. கட்டுண்ண பண்ணிய பெருமானுடைய அந்த ஒரு பாசுரம் வரும்போது for 6 months he was a ಪ್ರಜ್ಞಾಶೂನ್ಯ. ಆದಿಯೂ ಅಂತವೂ ಮೇಲೆಯೂ ಕೆಳಗಡೆಯೂ ಒಳಗಡೆಯೂ ಹೊರಗಡೆಯೂ ಇಲ್ಲದಂತಹ ಪರಬ್ರಹ್ಮ ವಸ್ತುವನ್ನ ಕಟ್ಟ ಮುಡಿಯಮ್ಮ. ಒಂದು ಗೋವುಗಳನ್ನ ಸಾಕುವಂತಹ ಒಂದು ಯಾದವ ಸ್ತ್ರೀ, ಒರಾಯ್ಚಿ ಎಡಚಿ ಮಾಡ ಮೇಕಿರ ಪೆಣ್ಣವಳು ಇಲ್ಲಿಯಾ? ಒಂದು ಯಶೋದೆ ಯಾರವಳು? ಏಕಶ್ರೀ ದನಗಳನ್ನ ಮೇಯಿಸೋವಳು. ಕಟ್ಟಕ್ಕಾಗತ್ತಾ ಪರಬ್ರಹ್ಮನನ್ನ? ಕಟ್ಟದ್ಲಲ್ಲ, ಅದಕ್ಕೆ ಮೂರ್ಛಿತರಾಗ್ಬಿಟ್ರು ಅಲ್ವಾ? ಬಿರಮನುಂ ಇಂದಿರನುಂ மனதில் பொறாமை கொள்ள, கண்ணனை உரளில் கட்டி வாய் பொத்தி கெஞ்ச வைத்தாய் ಯಶೋದಾ ಎನ್ನ ತವಂ ಶೇದೇನಿ ಅಲ್ವಾ? ಬ್ರಹ್ಮಾದಿ ದೇವತೆಗಳಿಂದಲೂ ರುದ್ರನಿಂದಲೂ ಅರ್ಥ ಮಾಡ್ಕೊಳ್ಳಕ್ಕೆ ಶಕ್ತವಲ್ಲದಂತಹ ಆ ಪರಬ್ರಹ್ಮವನ್ನ ಒರಳಿಲ್ ಕಟ್ಟಿ, ಒಂದು ಒರಳಿಗೆ ಕಟ್ಟಿ, ಅಮ್ಮ ದಯವಿಟ್ಟು ನನ್ನನ್ನು ಬಿಟ್ಬಿಡಮ್ಮ ಅನ್ನೋ ತರ ಮಾಡದಿಯಲ್ಲ ಯಶೋದೆ, ಏನ್ ತಪಸ್ ಮಾಡಿದ್ಯೋ ನೀನು ಅಲ್ವಾ? ಆ ರೀತಿಯಾಗಿ ಕಟ್ಟಿದ್ಲು. ಬಿದಿರಿವತ್ತೆಲ್ಲ ಇವತ್ತು ಇಲ್ಲೇ ಊಟ ಕೊಡಲ್ಲ, ಏನು ಕೊಡಲ್ಲ, ಬುದ್ಧಿ ಬರುತ್ತೆ ನಿನಗೆ ಅಂತ ಹೋದ್ಲು ಅವಳ ಕೆಲ್ಸಕ್ಕೆ. ಆಯ್ತಾ? ಇವನಿಗೆ ಅದೇ ಬೇಕಾಗಿತ್ತು. ಹಿಂಗೆ ಒಬ್ರು ಕಟ್ ಹಾಕ್ಬೇಕಿತ್ತು. ಕಟ್ಟಿದ್ದೇ ತಡ, ದಡಕ್ ಬುಡಕ್ ಅಂತ ಆ ಹೊರಳನ್ನ ಆ ಕಡೆ ಈ ಕಡೆ ಆ ಕಡೆ ಹೇಳ್ಕೊಂಡು ಓಡಾಡ್ಕೊಂಡು ಕೊನೆಗೆ ಎಲ್ಲಿಗೆ ಹೋದ? ಆ ಮರಗಳ ಹತ್ರ ಹೋಗ್ತಾ ಇದ್ದಾನೆ. ಆ ಮರಗಳ ಹತ್ರ ಹೋಗಿ 2 ಮರಗಳು ಮಾತಾಡ್ಕೋತಾ ಇವೆ. ಬಂದ ಕೃಷ್ಣ, ಬಂದ ನಮ್ಮ ಹತ್ರ ಬಂದ, ಏನ್ ಮಾಡ್ತಾನೋ ಗೊತ್ತಿಲ್ಲ, ನೋಡು ಹೆಂಗ್ ಬರ್ತಾ ಇದ್ದಾನೆ ಅಂತ. 2 ಮರಗಳ ಬುಡದಲ್ಲೂ ಹಿಂಗೆ ತನ್ನ ಚಿಕ್ಕ ಬೆರಳುಗಳನ್ನ ಕೈಯಿನ ಇಟ್ಟ. ಏನಾಯ್ತು? ಕೈ ಇಟ್ಟ ತಕ್ಷಣ ಇಡೀ ಮರಗಳ ಇದೆ ಏನೋ ಪೂರ್ತಿ ತಿರುಮೇನಿನೇ ಅಬಡೆ ಶಿಲರ್ತು ಪೋಚಿ ಅಂತ ಹೇಳ್ತೀವಲ್ವಾ, ನಡುಕ್ತು. ಶಿಲ ಅಂತ ಅನ್ನಕ್ ಶುರು ಆಯ್ತು. ಎಲೆಗಳೆಲ್ಲ ತಾನಾಗೆ ಉದುರಕ್ ಶುರು ಆಯ್ತು. ಪುಷ್ಪಗಳೆಲ್ಲ ಪುಷ್ಪವರ್ಷದ ಹಾಗೆ ಕೃಷ್ಣನ ಮೇಲೆ ಉದುರಕ್ ಶುರು ಆಯ್ತು. ಒಂದು ಕರೆಂಟ್ ಪಾಸ್ ಆದಂಗೆ ಭಾಸವಾಯ್ತು
ಯಾವಾಗ ಆ ರೀತಿ ಭಾಸವಾಯಿತೋ ಏನೋ ಇವತ್ತಾಗುತ್ತೆ ಅಂತ ಆ ವೃಕ್ಷಗಳು ಕಾಯ್ತಾ ಇವೆ. ಹಾಕಿ ಒಳಗಡೆ ಪ್ರವೇಶ ಕೊಟ್ಟ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ ಅಂತ ಸುಖವಾಗಿರುವಂತಹ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹಾಕೊಂಡರೇನಂತ ಮೀಟ್ದ. ಆ 2 ವೃಕ್ಷಗಳ ಮಧ್ಯದಲ್ಲಿ ಹೋಗಕ್ಕಾಗಲ್ವಲ್ಲ, ಮುಂದಕ್ಕೆ ಆ ಒರಳು ಸಿಕ್ಕಾಕೊಳುತ್ತಲ್ಲ, ಟ್ರರ್ ಅಂತ ಹರಿತು, 2 ಕೊಂಬೆಗಳು ಲಠಾರ್ ಲಠಾರ್ ಅಂತ ಮುರಿತು. 2 ವೃಕ್ಷಗಳು ವಿಮೋಚಿತವಾಗಿ ಹೊರಗಡೆ ನಳಕೂಬರ ಮಣಿಗ್ರೀವರು ನಮಸ್ಕಾರ ಮಾಡಿಕೊಂಡು ದಿವ್ಯ ಸ್ವರೂಪಿಗಳಾಗಿ ಗಂಧರ್ವರಾಗಿ ಮೇಲೆ ಎದ್ರು. ಕೃಷ್ಣ ವಾಸುದೇವ ವಾಚಾಮ ಗೋಚರವಾದ ವಸ್ತು. ನಾವು ನಮ್ಮ ಮೋಜಿಗೆ ಮತ್ತಿಗೆ ಮದವೆತ್ತಿ ಮರವಾಗಿ ಶಾಪಗ್ರಸ್ತರಾದರೂ ನಮ್ಮನ್ನ ಬಿಡದೆ ಅನುಗ್ರಹಿಸಿದೆಯಲ್ಲ ಕೃಷ್ಣ, ಎಂಥ ಕಾರುಣ್ಯ ಸ್ವರೂಪಿ. ಒಂದು ದಿನ ಈ 2 ಕೈಯನ್ನು ಸೇರಿಸಿ ನಿನಗೆ ನಮಸ್ಕಾರ ಮಾಡಿದವರಲ್ಲ ನಾವು, ಆದರೂ ಈ ರೀತಿ ಬಂದು ಅನುಗ್ರಹ ಮಾಡಿದೆಯಲ್ಲ. ದೃಷ್ಟಿಸತ ಯಾವಾಗಲೂ ನಿನ್ನನ್ನೇ ನೋಡ್ತಾ ಇರಬೇಕು ಕೃಷ್ಣ. ಕಣ್ಣು ಅಂತ ಇದ್ರೆ ಅದಕ್ಕೆ ಫಲ ನಿನ್ನ ದರ್ಶನ. ಇಷ್ಟು ದಿನ ನಿನ್ನನ್ನು ನೋಡಿದ್ವಿ, ಇನ್ನು ನಮಗೆ ಬಿಟ್ಟು ಹೋಗಕ್ಕೆ ಮನಸ್ಸು ಬರುತ್ತಾ? ಎಲ್ಲಾದ್ರೂ ಬಿಟ್ಟು ಹೋಗಕ್ಕೆ ಮನಸ್ಸು ಬರುತ್ತಾ? ಯಾಕೆ ಈ ಕೃಷ್ಣ ನಮ್ಮ ಹತ್ರ ಬಂದು ಈ ಶಾಪವನ್ನ ವಿಮೋಚನೆ ಮಾಡ್ತಾ ಇದ್ದಾನೆ? ಇನ್ನೂ ಸ್ವಲ್ಪ ಕಾಲ ನಮ್ಗೆ ಶಾಪ ಅಂತಾನೆ ಗೊತ್ತಾಗ್ಲಿಲ್ಲ. ನಿನ್ನನ್ನು ನೋಡ್ಬೇಕು, ನಿನ್ನನ್ನು ನೋಡ್ಬೇಕು, ನಿನ್ನನ್ನು ದರ್ಶಿಸ್ಬೇಕು, ನಿನ್ನ ಲೀಲೆಯನ್ನ ಕೇಳಬೇಕು. ನೀನು ಮಣ್ಣು ತಿಂದಾಗ ಬಾಯಲ್ಲಿ ಬ್ರಹ್ಮಾಂಡವನ್ನ ತಾಯಿಗೆ ತೋರಿಸಿದ್ದನ್ನ ನಾವು ನೋಡಿದ್ವಿ. ನೀನು ಕಾಕಾಸುರ ಬಂದಾಗ ಆ ತೊಟ್ಲಲ್ಲಿರೋ ಮಗು, ನೀನು ಕಾಕಾಸುರ ಎಡಗೈಯಿಂದ ಅವನನ್ನ ಹಿಸುಕಿ ಸಾಯಿಸಿ ಅವನಿಗೆ ತೊಟ್ಲಿಂದಾನೇ ಮೋಕ್ಷವನ್ನ ಕೊಟ್ಟಿದ್ದನ್ನ ನೋಡಿದ್ವಿ. ರುದ್ರದೇವ ಭಿಕ್ಷೆಗೆ ಅಂತ ಬಂದಾಗ ರುದ್ರದೇವನ ಮಡಿಯಲ್ಲಿ ಹೋಗಿ ಆಟ ಆಡಿದ್ನ ನೋಡಿದ್ವಿ. ಯಾರನ್ನ ಬಿಟ್ಟಿದೀಯ ನೀನು? ಎಲ್ಲರಿಗೂ ಒಂದು ಗತಿ ಕಾಣಿಸಿ ಎಲ್ಲರನ್ನೂ ಮೋಕ್ಷ ಲೋಕಕ್ಕೆ ಒನ್ ಬೈ ಒನ್ ಅಂತ ಕಳಿಸ್ತಾ ಇದೀಯ ಅಲ್ವಾ? ಇದಕ್ಕೆಲ್ಲ ಸಾಕ್ಷಿಭೂತರಾಗಿ ನಾವಿಬ್ರು ಅಣ್ಣ ತಮ್ಮಂದರು ಇದ್ದು ನಮ್ಮ ಹಳೆಯ ದುಷ್ಟ ಸಹವಾಸ, ಮದ್ಯಪಾನ, ಸ್ತ್ರೀ ಸಹವಾಸ ಎಲ್ಲವನ್ನೂ ಮರ್ತೋದ್ವಿ ಕೃಷ್ಣ. ಕೃಷ್ಣನ ಲೀಲೆಗಳನ್ನ ಕೇಳ್ತಾ ಇದ್ರೆ ನಮಗೇ ಶುದ್ಧೀಕರಣವಾಗೋಗುತ್ತೆ. ಒಪ್ಕೋತೀರಾ? ಇನ್ನು ನೋಡ್ತಾ ಇರೋರ್ಗೆ ಹೆಂಗಿರ್ಬೇಕು? ನೇರ ಅದು ಕೃಷ್ಣಾವತಾರವನ್ನ ನೋಡ್ತಾ ಇದ್ದಾರೆ. ಮನಸ್ಸು, ಚಿತ್ತ, ಸಕಲ ಪಂಚ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ನನ್ನ ಅಹಂಕಾರಿಕ ಶಕ್ತಿ, ಅಹಂಕಾರ, ರಾಜಸಿಕ ಅಹಂಕಾರ ಎಲ್ಲವೂ ಶುದ್ಧೀಕರಣವಾಗೋಯ್ತು. ಎವ್ರಿಥಿಂಗ್ ಬಿಕೇಮ್ ಸೋ ಪ್ಯೂರಿಫೈಡ್. ಕೃಷ್ಣ ಸ್ವರೂಪಂ, ಕೃಷ್ಣ ಚೇಷ್ಟಿತಂ, ಕೃಷ್ಣ ನಾಮ ಸಂಕೀರ್ತನಂ, ಕೃಷ್ಣ ದೃಶ್ಯಂ, ಕೃಷ್ಣ ವಿಭವ ಲಾವಣ್ಯಾತಿಶಯ ದರ್ಶನಂ, ಎಲ್ಲ ಇಟ್ ಗಾಟ್ ಪ್ಯೂರಿಫೈಡ್. ಅಭ್ಯಂಜನ ಸ್ನಾನ ಮಾಡೋ ಥರ. ಒಪ್ಕೋತೀರಾ? ಅಭ್ಯಂಜನ ಸ್ನಾನ ಬರೀ ಸ್ನಾನ ಅಲ್ಲ. ನಮ್ಮೂರ್ ಕಡೆಯಲ್ಲೆಲ್ಲ ಹಂಡೆಯಲ್ಲಿ ಏನ್ ಮಾಡ್ತಾರೆ? ಸೌದೆ ಒಲೆಯಲ್ಲಿ ಹಂಡೆಯಲ್ಲಿ ಕಾಯಿಸ್ತಾರೆ ಚೆನ್ನಾಗಿ ನೀರು. ನಮ್ಮ ಅಜ್ಜಿಯವ್ರುಗಳಿಗೆಲ್ಲ ಹೆಂಗೆ ಅಂದ್ರೆ ಚೆನ್ನಾಗಿ ಎಣ್ಣೆನ ತಲೆ ಮೇಲೆ ಹಾಕಿ ತಟ್ಟಿ ಮಸಾಜ್ ಮಾಡಿ ಮೈಯೆಲ್ಲ ತಿಕ್ಕಬೇಕು. ಯಾವುದನ್ನ? ಹರಳೆಣ್ಣೆನ. ಆಮೇಲೆ ನೋಡಿ ಬಡಚಿ ಹಾಕ್ತಾರೆ. ಅಯ್ಯೋ ಯಾಕೆ ಹೇಳ್ತೀರಾ? ಚೆನ್ನೈ ಮಟ್ಟ ಮಧ್ಯಾಹ್ನದ ಉರಿ ಬಿಸಿಲು ಅಲ್ಲಿ ಇರುತ್ತೆ ನಮಗೆ ಬಚ್ಚಲ ಮನೆಯಲ್ಲಿ. ರೇಖಾಗಿ ಗೊತ್ತಾಗುತ್ತೆ ಅದನ್ನ ಹೇಳೋವಾಗ ಅಲ್ವಾ? ಚೆನ್ನೈಯಲ್ಲಿ ಮಟ್ಟ ಮಧ್ಯಾಹ್ನ, ಅದರಲ್ಲೂ ಮೇ ತಿಂಗಳು, ಏಪ್ರಿಲ್ ತಿಂಗಳಲ್ಲಿ ಎಂಥ ಬಿಸಿಲೋ ಆ ಥರ ನಮ್ಮ ಬಚ್ಚಲ ಮನೆಗಳಲ್ಲಿ ಅದು ಒಲೆ ಉರಿ ಅಲ್ವಾ? ಕೂರಿಸ್ಬಿಟ್ಟು ಒಂದು ಮಣೆ ಹಾಕ್ಬಿಟ್ಟು ಕುತ್ಕೋ ಸುಮ್ಮನೆ ಅಂತ ಎಣ್ಣೆ ಶಾಸ್ತ್ರ ಮಾಡಿ ಅಲ್ಲೇ ನಮ್ಮ ಅಜ್ಜಿ ಮಾಡೋರು. ದಬಾರ್ ಹಂಡೆ ಗಾತ್ರ ಹಾಕೋರು ನೀರಿಗೆಲ್ಲ ಲೆಕ್ಕ ಇಲ್ಲ. ಸುರಿತಾ ಇರೋರು ನೀರು ಯಾರೋ ತಂದು ಹಾಕಿ ಕೊನೆಗೆ ಬಚ್ಚಲ ಮನೆಯಿಂದ ನಮ್ಮನ್ನ 4 ಜನ ಹೊತ್ಕೊಂಡು ಬರ್ಬೇಕು. ಕೈ ಕಾಲಲ್ಲಿ ಶಕ್ತಿನೇ ಉಡ್ಗೋಗಿರುತ್ತೆ. ಅವ್ರು ಬಡ್ಚ್ ಹಾಕೋ ನೀರ್ಗೇನೆ ನಮ್ ಎಣ್ಣೆ ಎಲ್ಲ ಹೊರಟೋಗಿರುತ್ತೆ. ಆಮೇಲೆ ಸೀಗೆ ಪುಡಿ ಹಾಕಿ ತಿಕ್ಕವ್ರು. ಪಾತ್ರೆ ಏನಾದ್ರೂ ಒಂದ್ ಸ್ವಲ್ಪ ಕೋಮಲವಾಗಿ ತಿಕ್ತಾರೇನು, ನಮ್ಮ ತಲೆ ನಂಗೆ ತಿಕ್ಕಿಡೋರು. ನಾವೆಲ್ಲ ಎಣ್ಣೆ ಸ್ನಾನ ಆದ್ರೆ ಮನೆಯೆಲ್ಲ ಓಡಾಡ್ತಾ ಇದ್ವಿ. ನಮಗ್ ಬೇಡ ಅಂತ ಹತ್ಕೊಂಡು, ಆದ್ರೂ ಬಿಡ್ತಾ ಇರ್ಲಿಲ್ಲ. ದರ್ದ ಅಂತ ಎಳ್ಕೊಂಡು ಹೋಗಿ ಎಣ್ಣೆ ಸ್ನಾನ ಮಾಡು ಅನ್ನೋರು. ಇವಾಗ ಅನ್ನಿಸ್ತಾ ಇದೆ ಈಗಿನ ಕಾಲದಲ್ಲಿ ಅದೆಲ್ಲ ಆ ಪ್ರೀತಿ ಇಲ್ವೇ ಇಲ್ಲ. ಆ ಟಚ್ ಅಂಡ್ ಫೀಲ್ ಟೆಕ್ನಿಕ್, ಆ பாட்டி தொடருது, அந்த பாட்டி கையாலே அப்படி தொட்டு ಕಣ್ಣ ವಾಡ ಕಣ್ಣ ನಾ ಕುಳುಪಾಟ್ರೆ ವಾ ಅಂತ ಆ ಪ್ರೀತಿ ಈಗಿನ ಕಾಲದಲ್ಲಿ ಇದೆಯಾ? ಅದೆಲ್ಲ ಮಕ್ಳಿಗೂ ಬೇಕಿಲ್ಲ, ಮೊಬೈಲ್ ಒಂದಿದ್ರು ಸಾಕು ಅಷ್ಟೇ ಅಲ್ವಾ? ಬೇಕೇ ಇಲ್ಲ. ಬೇಕೇ ಇಲ್ಲ. ಮಕ್ಳಿಗೂ ಬೇಕಿಲ್ಲ, ಅಜ್ಜಿ ತಾತಂದ್ರಿಗೂ ಆ ಶಕ್ತಿನೂ ಇಲ್ಲ. ಯಾವ ಹೋಗ್ಕೊಳ್ಳಿ ಏನೋ ಮಾಡ್ಕೊಳ್ಳಿ ಹೋಗಿ ಅಂತ ಅಷ್ಟೇ ಅಲ್ವಾ?
ಅಜ್ಜಿ ತಾತನಿಗೂ ಆ ಶಕ್ತಿ ಇಲ್ಲ. ಹಬ್ಬ ಬಂತು ಅಂದರೆ 15 ಜನ್ಮ 22 ಜನ್ಮ ಅಷ್ಟು ಮೊಮ್ಮಕ್ಕಳಿಗೂ ಅಭ್ಯಂಜನ ಸ್ನಾನ ಮಾಡಿಸೋರು. ಅದು ಎಲ್ಲಿಂದ ಆ ಶಕ್ತಿ ನಮ್ಮ ಅಜ್ಜಿರಿಗಿತ್ತೋ ಗೊತ್ತಿಲ್ಲ. ಅಷ್ಟು ಜನನೂ ಬಿಡ್ತಾ ಇರಲಿಲ್ಲ. ಆ ಥರ ನಾವೆಲ್ಲ ಬೆಳೆದಿದ್ದು. ಪ್ರತಿ ಭಾನುವಾರ ನಮ್ಮ ಅಜ್ಜಿ ನನಗೆ ಅಭ್ಯಂಜನ ಸ್ನಾನ. ಮೊನ್ನೆವರೆಗೂ ಮದುವೆ ಆದಮೇಲೂ ಟಿಲ್ ಮೈ ಏಜ್ ಆಫ್ 35, ಈಗ ನಾನು 41, 35 ವರ್ಷದವರೆಗೂ ನಮ್ಮ ಅಜ್ಜಿಗೆ ಅವಾಗ ನಮ್ಮ ಅಜ್ಜಿ ಹೋದಾಗ 103 ವರ್ಷ. ಅವ್ರು 98 ವರ್ಷದವರೆಗೂ ನನಗೆ ಮಾಡಿಸಿದಾರೆ ಅವ್ರ ಸ್ನಾನ, ಬಿಟ್ಟಿಲ್ಲ. ಅಭ್ಯಂಜನ ಸ್ನಾನ ತಾಯಿ ಮಾಡೋದನ್ನ ನೀರು ಮಾಡುತ್ತೆ ಅಂತ ಅವ್ರು ಹೇಳೋರು. ಆ ಥರ ನಿಜವಾಗ್ಲೂ ಆಗಿನ ಕಾಲದಲ್ಲಿ ಹಾಗೆಲ್ಲ ಇದ್ರು. ಅದಕ್ಕೆ ಕೈಕಾಲೆಲ್ಲ ಗಟ್ಟಿಯಾಗಿ ಅಷ್ಟು ಪೌಷ್ಟಿಕಾಂಶ ಆಹಾರವನ್ನು ತಗೊಂಡು ಇಟ್ ಯೂಸ್ ಟು ರಿಯಲಿ ವರ್ಕ್. ಯಾವ ಕೊರೋನಾನು ಇಲ್ಲ, ಮಣ್ಣು ಇಲ್ಲ, ಮಸಿಯೂ ಇಲ್ಲ, ಅವ್ರುಗಳಿಗೆಲ್ಲ ಆರಾಮಾಗಿರೋರು ಅಲ್ವಾ. ಸೊ ಆ ರೀತಿ ಅಭ್ಯಂಜನ ಸ್ನಾನ, ಈಗ ಆ ಸ್ನಾನ ಇಲ್ಲ, ಬಿಟ್ಟು ಹಾಕಿ. ಈಗ ಬೆಂಗಳೂರುಗಳಲ್ಲಿ ಅಟ್ಲೀಸ್ಟ್ ಈ ಸ್ನಾನ ಮಾಡಿ. ಯಾವ ಸ್ನಾನ? ಕೃಷ್ಣಾರ್ಪಣ ಸ್ನಾನ ಅಲ್ವಾ. ಓಂ ನಮೋ ಪುಂಡರೀಕಾಕ್ಷಾಯ ನಮಃ ಅನ್ನೋದ್ರೆ ಸ್ನಾನ ಆಗ್ಬಿಡುತ್ತೆ. ಆ ರೀತಿಯಾದಂತಹ ಕೃಷ್ಣನ ಆರ್ಣವ ಸ್ನಾನದಲ್ಲಿ ಮುಳುಗಿದ್ದಂತಹ ನಳಕೂಬರ ಮಣಿಗ್ರೀವ, ನಾವು ದೇ ಹ್ಯಾವ್ ಬಿಕಮ್ ಪ್ಯೂರಿಫೈಡ್ ಸೋಲ್. ಕೃಷ್ಣ ನಮ್ಮ ಆ ಕುಬೇರ ಪಟ್ನ ಅಲಕಾಪುರಿಗೆ ಹೋಗಲ್ಲ ಕೃಷ್ಣ. ಮತ್ತೆ ದುಡ್ಡಿನ ಮದದಿಂದ ಮತ್ತೆ ಹಳೆಯ ದೋಷವೋ ಹಳೆಯ ಸಹವಾಸವೋ ಅಂತ ಆ ಸಂಸ್ಕಾರಕ್ಕೆ ಹೊರಟೋಗ್ತೀವಿ. ನಮಗೆ ಒಂದು ಹುಲ್ಲಾಗೋ, ಒಂದು ಮೀನಾಗೋ, ಒಂದು ಕಲ್ಲಾಗೋ ನೀನು ನಮ್ಮನ್ನ ಮತ್ತೆ ಇಲ್ಲಿ ಹುಟ್ಟಿಸು, ಗೋಕುಲದಲ್ಲೇ ನಾವಿರ್ತೀವಿ. ಕೃಷ್ಣ ಹೇಳ್ತಾನೆ, ಇಲ್ಲ, ನೀವು ಇನ್ನು ಯಾವತ್ತೂ ಹಳೆಯ ದೋಷಗಳಿಗೆ ಹೋಗಲ್ಲ, ಹಳೆಯ ಸಹವಾಸಕ್ಕೆ ಹೋಗಲ್ಲ. ಯು ಹ್ಯಾವ್ ರಿಯಲಿ ಪ್ಯೂರಿಫೈಡ್ ಆ್ಯಂಡ್ ಸದಾ ನನ್ನ ಭಕ್ತಿಯ ಪರಾಕಾಷ್ಠತೆಯಲ್ಲಿ ಮಿಂದು ನಿಮ್ಮ ಲೋಕದಲ್ಲಿ ನಿಮ್ಮ ತಂದೆ ಕುಬೇರರಿಗೆ ಸಹಾಯ ಮಾಡ್ತಾ ಸದಾ ಸತ್ಸಂಗದಲ್ಲಿ ನಿರತರಾಗಿರ್ತೀರ. ಹೋಗಿ ಬನ್ನಿ, ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ನಿಮ್ಮನ್ನು ಇನ್ನು ಯಾರೂ ಅಡ್ಡದಾರಿಗೆ ಎಳೆಯಕ್ಕಾಗಲ್ಲ. ಆಲ್ ದೀಸ್ ಡೇಸ್ ವೃಕ್ಷರಾಗಿ ವೃಕ್ಷದಲ್ಲಿ ನನ್ನನ್ನು ಕಂಡು 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 ನಿಮ್ಮ ಪಾಪಗಳೆಲ್ಲ ಸುಟ್ಟು ಉರಿದು ಬೂದಿ ಆಗೋಯಿತು. ಇನ್ನೇನಿದ್ರು ನೀವು ನನ್ನನ್ನೇ ಸೇವೆ ಮಾಡ್ತಾ ನನ್ನಲ್ಲೇ ಕೈಂಕರ್ಯಾನುರಕ್ತರಾಗಿ ಕಾಲ ಕಳೀತೀರ. ಹೋಗಿ ಬನ್ನಿ ಅಂತ ಕೃಷ್ಣ ಅನುಗ್ರಹ ಮಾಡಿ ಕಳಿಸ್ತಾನೆ. ದಿಸ್ ಇಸ್ ಕಾಲ್ಡ್ ಕಟ್ಟುಣ್ಣ ಪಣ್ಣಿಯ ಪೆರುಮಾನುಡಿಯ ಲೀಲೆ, ದಾಮೋದರ ಲೀಲೆ. ಈ ಧಾಮ ಕಟ್ಟಿರೋ ಅಂದ ತಳಂಬು ಗುರುತು ಅಂತ ಹೇಳ್ತೀವಲ್ವ, ಕಟ್ಟಿರೋ ಗುರುತು ಇವತ್ತಿಗೂ ಶ್ರೀರಂಗದ ನಂಬೆರುಮಾಳ್ ಹೊಟ್ಟೆ ಮೇಲಿದೆ. ಗೊತ್ತಾ ನಿಮಗೆ? ತಿರುಮಂಜನದಲ್ಲಿ ಅರ್ಚಕರು ಕೇಳಿದ್ರೆ ಆ ವೇಷ್ಟಿನ ಸ್ವಲ್ಪ ಹಿಂಗೆ ಕೆಳಗಡೆ ಮಾಡಿಬಿಟ್ಟು ತೋರಿಸ್ತಾರೆ, ನೋಡಿ ಯಶೋದೆ ಕಟ್ಟಿರೋ ಗುರುತು ಇಲ್ಲಿದೆ ಅಂತ. ಆ ರೀತಿ ರಂಗನಾಥನ ಹೊಟ್ಟೆ ಮೇಲೆ ಇವತ್ತಿಗೂ ಆ ಗುರುತಿದೆ. ಅದಕ್ಕೆ ಹುಡುಗರೆಲ್ಲ ಏನ್ ಮಾಡಬೇಕು ಹುಡುಗರೆಲ್ಲ ಉಡ್ದಾರ ಕಟ್ಕೋಬೇಕು. ಉಡ್ದಾರ ಇಲ್ದೆ ಹುಡುಗರು ಇರ್ಕುಡ್ದು, ಪರಮ ದೋಷ ಅದು. ಉಡ್ದಾರ ಸದ್ಯ ಜನವಾರವೇ ಇಟ್ಕೊಳಲ್ಲ, ಉಡ್ದಾರಕ್ಕೆ ಹೋದ್ರಿ ಇಟ್ಕೋತಾರ? ಉಡುವು ಇಲ್ಲ, ದಾರವೂ ಇಲ್ಲ, ಉಡು ಅಂತಾರಷ್ಟೇನೆ. ಅವರು ಉಡ್ದಾರು ಉಟ್ಕೋಚ್ ಉಡು ಅಂತಾರೆ ಅಲ್ವಾ. ಅದೆಲ್ಲ ತುಂಬ ಮುಖ್ಯ. ಸೈಂಟಿಫಿಕಲಿ ಬಟ್ಟಿ ಜಾರಲ್ಲ ಅಂತ ಒಂದು ಆಯ್ತಾ. ಎರಡನೇದು ಕೃಷ್ಣನಿಗೆ ಯಶೋದೆ ಕಟ್ಟಿದ ಹರಿಣಿಯ ಬರಲ್ಲ ಅಂತ. ಹರ್ನಿಯ ಬಟ್ಟಿ ಜಾರಲ್ಲ ಅನ್ನೋದು ಒಂದು, ಅದು ಒಂದು ಸೈಂಟಿಫಿಕ್ ರೀಸನ್ ಇದೆ. ಹರ್ನಿಯ ಬರಲ್ಲ ಅಂತಾನು ಒಂದು. ಬೆಳ್ಳಿ ಉಡ್ದಾರದಲ್ಲೇ ನಮ್ಗೆಲ್ಲ ಕಟ್ತಾ ಇದ್ದಿದ್ದು, ಇವತ್ತಿಗೂ ನಮ್ಗೆಲ್ಲ ಬೆಳ್ಳಿ ಉಡ್ದಾರನೇ. ದಾರ ಕಪ್ಪು ಬಣ್ಣ, ಇಲ್ದಿದ್ರೆ ಬೆಳ್ಳಿ ಉಡ್ದಾರ. ಆ ರೀತಿನ ಎರಡು ಲೈನ್ ಹಿಂಗೆ ಬಂದಿರುತ್ತೆ ಅಲ್ವಾ. ಉಡ್ದಾರ ಜನಿವಾರ ಎರಡೂ ಇರಬೇಕು ಗಂಡಸರಿಗೆ ಅಲ್ವಾ. ಖಾಲಿ ಬೆನ್ನನ್ನು ಬಿಟ್ಕೊಂಡು ತಿರ್ಗೋದಲ್ಲ. ನೋಡಿ 6 ಪ್ಯಾಕು 8 ಪ್ಯಾಕ್ ಅಂತ ಎಲ್ಲಿಂದ ಯಾವ ಫ್ಯಾಷನ್ ಕಲ್ತ್ರೋ, ಯಾರಿದೆಲ್ಲ ಇವ್ರುಗಳಿಗೆ ಹೇಳ್ಕೊಟ್ರೋ ಗೊತ್ತಿಲ್ಲ. ನಮ್ಮ ಇಂಡಿಯನ್ ಫಿಲಾಸಫಿನ ಎಷ್ಟು ಚೆನ್ನಾಗಿ ನಮ್ಮ ಡೇ ಟು ಡೇ ಲೈಫಲ್ಲಿ ಹಿಂದಿನವರು ಅರಗಿಸ್ಕೊಂಡು ಇಳಿಸಿದ್ರು ಅಂದರೆ, ಆಕ್ಟಿವಿಟಿ ಒಂದೊಂದು ಮಾಡೋದು ಭಗವತ್ ಪೂಜೆಯಾಗಿ ಮಾಡೋರು. ನಮ್ಮ ದೇಹಕ್ಕೆ ಮಾಡ್ಕೊಳ್ಳೋದಾಗ್ಲಿ, ದಟ್ ಯೂಸ್ ಟು ಬಿ ಲೈಕ್ ಅ ಸ್ಯಾಕ್ರಿಫೈಸ್ ಟು ದ ಲಾರ್ಡ್. ಈಗಿನ ಕಾಲದಲ್ಲಿ ಅದೇನು ಮಾಡ್ತಾರೋ, ಯಾವುದಕ್ಕಾದರೂ ಅರ್ಥ ಇದೆಯಾ? ಯಾವ ಫ್ಯಾಷನ್ಗಾದರೂ ಏನಾದರೂ ಒಂದು ಮೀನಿಂಗ್ ಇದೆಯಾ? ಅರ್ಥಗರ್ಭಿತವಿಲ್ದಿದ್ರೆ ಪರವಾಗಿಲ್ಲ, ಅನರ್ಥವಾಗಿರುತ್ತೆ. ಅನರ್ಥವಾಗಿ ಹೆಣಕ್ಕೆ ಮಾಡೋ ಅಲಂಕಾರನ ಇವುಗಳು ಮಾಡ್ಕೊಳತ್ವೆ, ಹೆಣಕ್ಕೆ ಮಾಡೋ ಸಂಸ್ಕಾರನ ಇವುಗಳು ಮಾಡ್ಕೊಳತ್ವೆ.
ಹೆಣಕ್ಕೆ ಸ್ಮಶಾನದಲ್ಲಿ ಮಾಡೋ ಪ್ರತಿಯೊಂದು ಕ್ರಿಯೆಯನ್ನು ಇವುಗಳು ಜೀವಂತವಾಗಿ ಮಾಡ್ಕೊಳ್ಳುತ್ತವೆ. ಇದನ್ನ ಏನು ಮಂಗಳ ಅಂತೀರಾ, ಶುಭ ಅಂತೀರಾ? ಐ ಡೋಂಟ್ ನೋ ಹೌ ಟು ಚೇಂಜ್ ದೋಸ್ ಪೀಪಲ್. ಚೇಂಜ್ ಮಾಡಕ್ ಹೋದ್ರೆ ನಾವು ಮುಟ್ಟಾಳ್ರು, ಸುಮ್ಮನಿದ್ದು ಬಿಡ್ಬೇಕಷ್ಟೆ. ಚೇಂಜ್ ಎಲ್ಲ ಆಗಲ್ಲ, ಇರ್ರಿಪೇರೇಬಲ್ ಅದೆಲ್ಲ. ಸುಮ್ಮನಿದ್ದು ಬಿಡ್ಬೇಕಷ್ಟೆ. ವಿ ಕೆನಾಟ್ ಚೇಂಜ್ ಎನಿಬಡಿ ಅಂಟಿಲ್ ಇಟ್ ಕಮ್ಸ್ ಟು ದೇರ್ ಮೈಂಡ್. ಆಗ ಆ ಉಡ್ದಾರದ ಒಂದು ಪ್ರಕ್ರಿಯೆ ಬಂತು ಅಂತ ನಾವು ಹೇಳ್ತೀವಿ. ದ್ವಾಪರದಿಂದ ಈ ಒಂದು ದಾಮೋದರನ ಲೀಲೆ ಇದನ್ನ ಸ್ಮರಣಾರ್ಥವಾಗಿ ಪ್ಲಸ್ ಸೈಂಟಿಫಿಕಲಿ ಗಂಡಸರಿಗೆ ಕೆಲವೊಂದು ಇವನ್ ಇದು ಬರಲ್ಲ, ಅಪೆಂಡಿಸೈಟಿಸ್ ಅಂತ ಹೇಳ್ತೀವಲ್ವಾ, ಎಕ್ಸ್ಟ್ರಾ ಗ್ರೋತ್ ಇನ್ ಲೋವರ್ ಅಬ್ಡಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ, ಅಪೆಂಡಿಸೈಟಿಸ್. ಇವನ್ ದಟ್ ವಿಲ್ ಬಿ ಕ್ಯೂರ್ಡ್ ಔಟ್ ಆಫ್ ಉಡ್ದಾರ. ಹಳಬ್ರು ಮಾಡಿರೋದು ಯಾವುದು ಪರಿಹಾಸಿಕಲ್ಲ, ತಿಳ್ಕೊಳ್ಳಿ. Nothing is to be considered just like that. Everything has got deeper meaning with the philosophy. So ಭಗವಂತ ಆ ರೀತಿ ದಾಮೋದರ ಲೀಲೆಯನ್ನು ತೋರಿಸಿ ಆ ನಳಕೂಬರ ಮಣಿಗ್ರೀವ ಕುಬೇರವ್ರ ಮಕ್ಕಳನ್ನ ಶಾಪ ವಿಮೋಚಿತ ಮಾಡ್ದ. ಇಲ್ಲಿಂದ ಮುಂದಕ್ಕೆ ಒಂದೊಂದು ಲೀಲೆಯನ್ನು ಮಾಡ್ತಾ ಒಂದು ದಿನ ಚಂಡಾಟ ಆಡ್ಕೊಂಡು ಚಂಡನ್ನ ಬೇಕು ಅಂತಾನೆ ಯಮುನೆ ಮಡುವಲ್ಲಿ ಬಿಸಾಕದ. ತಂ ಚಂಡ ವೇಗೇನ ವಿಷಸರ್ಪತೇನ ಕೃಷ್ಣ ಕದಂಬಮಪಿ ತತೋತಿ ಪುಂಗಂ. ಕದಂಬ ವೃಕ್ಷ, ಎಲ್ಲಿ ಈ ವೃಕ್ಷ ಎಷ್ಟು ಚೆನ್ನಾಗಿತ್ತಲ್ಲ, ಹಸಿರಾಗಿ ಹಿಂಗ್ ಒಣಗಿ ಭಸ್ಮೀಪಟಲವಾಗಿದೆಯಲ್ಲ. ಕೃಷ್ಣ ನೋಡ್ತಾ ಇದ್ದಾನೆ. ಆ ಕಡೆ ಎಲ್ಲ ಹೋಗೋ ಪಕ್ಷಿಗಳೆಲ್ಲ ಹಿಂಗ್ ಹಾರ್ತಾ ಎಲ್ಲ ವಿಷಜ್ವಾಲೆ ಬಾಧೆಗೆ ತಲೆ ತಿರುಗಿ ಬೀಳ್ತಾ ಇದೆ. ಹಸುಗಳೆಲ್ಲ ಬಂದು ನೀರು ಕುಡಿದು ತಲೆ ತಿರುಗಿ ಬೀಳ್ತಾ ಇದೆ. ಗೋಪಿಕೆಯರೆಲ್ಲ ನೀರು ತಗೊಂಡು ಹೋಗಕ್ಕೆ ಬಂದವರು ತಲೆ ತಿರುಗಿ ಬೀಳ್ತಾ ಇದ್ದಾರೆ. ಆಶ್ಚರ್ಯವಾಗೋಯ್ತು ಎಲ್ರಿಗೂ. ಏನಿದೆಯೋ ಈ ಮಡುವಲ್ಲಿ, ಏನಾಯ್ತು? ವಿಷ ಏನಾದ್ರೂ ತುಂಬಿಕೊಂಡಿದ್ಯಾ? ಈ ಯಮುನೆ ಏನಾದ್ಲು? ಆಗ ರಮಣದ್ವೀಪ ಅನ್ನೋ ಒಂದು ದ್ವೀಪ, ಆ ರಮಣದ್ವೀಪವೆಂಬ ತ್ರಿಕೂಟಾಚಲ ದ್ವೀಪದಲ್ಲಿ ಒಬ್ಬ ಇರ್ತಾನೆ. ಯಾರೋ 500 ತಲೆ ನಾಗರಹಾವು, ಕಾಳಿಯ ಅಲ್ವಾ, ಕಾಳಿಂಗ ಇರ್ತಾನೆ. ಈ ಒಂದು ಗರುಡನಿಗೂ ಹಾವಿಗೂ ದ್ವೇಷ ಆದ್ರಿಂದ ದಿನಕ್ಕೊಂದು ಹಾವನ್ನ ತಿನ್ನೋದು ಅಂತ ಆಗಿರುತ್ತೆ ಕಾನೂನು ಪ್ರಕಾರ. ಅವ್ರದ್ದು ಯಾವುದೋ ಒಂದು ಜುಡಿಷಿಯಲ್ ಕೋರ್ಟ್ ಇದೆ ಅನ್ಕೊಳ್ಳೋಣ ಅಲ್ವಾ, ದೇವತೆಗಳದು. ಅದ್ರ ಪ್ರಕಾರ ದಿನಕ್ಕೊಂದು ಹಾವನ್ನ ಭಕ್ಷಿಸ್ಬೇಕು ಗರುಡ. ಒಂದು ದಿನ ಸರದಿ ಬಂದ್ಬಿಡುತ್ತೆ, ಯಾರ್ದು? ಕಾಳಿಯನ ಸರದಿ. ಇವತ್ತು ಗರುಡ ಭಕ್ಷಿಸ್ಬೇಕು. ಜನ್ಮತಃ ವೈರಿಗಳಲ್ವಾ ಹಾವು ಮತ್ತೆ ಇದು ಗರುಡ ಪಕ್ಷಿ. ಗರುಡ ಹುಡುಕ್ತಾ ಇರ್ತಾನೆ. ಈ ಕಾಳಿಯೋ ಬಹಳ ಕಪ್ಪಗಿರ್ತಾನೆ ನೋಡಕ್ಕೆ. ಕಾಳಿಯ ಅವನೇನ್ ಮಾಡ್ತಾನೆ, ಯಮುನೇನ್ ಒಂದಿನ ನೋಡ್ಬಿಡ್ತಾನೆ. ಇವಳು ಕಪ್ಪಗಿದಾಳಲ್ವಾ, ಸರಿ ಇವಳಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಡೋಣ ಅಂತ ಹೇಳಿ ಆ ಯಮುನೆಯಲ್ಲಿ ಹೋಗಿ ತನ್ನನ್ನ ಸಂರಕ್ಷಣೆ ಮಾಡ್ಕೊಳ್ಳೋಕೆ ಬಚ್ಚಿಟ್ಕೊಂಡ್ಬಿಡ್ತಾನೆ. ಯಮುನೇನು ಕಪ್ಪು, ಇವನು ಕಪ್ಪು, ಹಂಗಾಗಿ ಅದ್ರೊಳಗಡೆ ಇರೋದೇ ಗೊತ್ತಾಗಲ್ಲ ಗರುಡನಿಗೆ. ಎಷ್ಟು ಸೂಕ್ಷ್ಮವಾಗಿ ನೋಡಿದ್ರು ಗೊತ್ತಾಗಲ್ಲ ಅಲ್ವಾ. ಕಾಳಿಯ ಯಮುನೆಯಲ್ಲಿ ತನ್ನ ರಾಜ್ಯವಾದ ರಮಣ ದ್ವೀಪವನ್ನು ಬಿಟ್ಟು ಯಮುನೆಗೆ ಬಂದು ಬಚ್ಚಿಟ್ಕೊಂಡಿದ್ದು ಯಾವ ರೀತಿಲೂ ತಪ್ಪಿಲ್ಲ. ತಪ್ಪ ನಮಗ ಒಂದು ರೀತಿಯಲ್ಲಿ ಕಷ್ಟ ಬಂದಿದೆ, ನಮ್ಮನ್ನ ನಾವು ಕಾಪಾಡ್ಕೋಬೇಕು ಅಂತ ಒಂದು ಸೊಲ್ಯೂಷನ್ ಹುಡ್ಕೋದು ತಪ್ಪ. ಆದ್ರೆ ನನ್ನನ್ನ ನಾನು ಕಾಪಾಡೋ ಸಲದಲ್ಲಿ ಎಲ್ಲರನ್ನೂ ನಾನು ಮುಗಿಸ್ತೀನಿ ಅನ್ನೋದು ತಪ್ಪಲ್ವಾ ಅಲ್ವಾ. ಕಂಸಂದು ಅದೇ ಅಲ್ವಾ ತಪ್ಪು. ನಾವೊಬ್ಬ ಬದುಕಿದ್ರೆ ಸಾಕು, ಇನ್ ಎಲ್ಲಾರು ಸತ್ರೋ ಪರವಾಗಿಲ್ಲ ಅನ್ನೋ ತಾನೆ ಕಂಸ ಬುದ್ಧಿ. ಅಷ್ಟಮ ಗರ್ಭಪುತ್ರ ಕಂಸ ಬಂದು ಕೊಲ್ಲೋದು ಅಂದ್ರೆ ಇನ್ನು 8ನೇ ಗರ್ಭ ತಾನೆ, ಪರವಾಗಿಲ್ಲ ಬಿಡು ಅಂತ ಹಾಯಾಗಿರ್ಬೋದಿತ್ತು. ಅದನ್ನೂ ಮಾಡ್ಲಿಲ್ಲ. ಆದ್ರೆ ಅದೇ ಟೈಮಲ್ಲಿ ಕತ್ತಿಯನ್ನ ತೆಗೆದು ಚಂಡಾಡ್ಬಿಡ್ತೀನಿ ಆ ದೇವಕಿ ತಲೆನ ಅಂತ ಹೊರಟ. ನಾನು ಉಳಿಬೇಕಾದ್ರೆ ನೀನ್ ಸತ್ರೂ ಪರವಾಗಿಲ್ಲ ಅನ್ನೋದು ತಪ್ಪಲ್ವಾ. ದೇವಕಿ ವಸುದೇವ ಆಗ್ತಾ ನೀನು ಮದುವೆ ಆಗಿ ಮಂಜಕ್ಕೈರು ಕೂಡ ಇನ್ನೂ ಆರಲೆ ಅಂತ ಹೇಳ್ತೀವಿ. ಅರ್ಶನದ ಆ ಒಂದು ಕೊಂಬು ಕೂಡ ಇನ್ನೂ ಹಸಿಯಾಗಿದೆ. ಆ ಟೈಮಲ್ಲೇ ಹಾಕ್ತೀನಿ ಚೂರಿಯನ್ನ ಅಂತ ಹೊರಟೋದ್ನಲ್ಲ. ಎಂತ ಪರಮ ಪಾಪಿಷ್ಟ, ದಾರುಣಿ ಅಲ್ವಾ. ನಾನ್ ಬದುಕ್ತಿದ್ರು ಪರವಾಗಿಲ್ಲ, ಬೇರೆಯವ್ರನ್ನ ಬದುಕಿಸ್ತೀನಿ ಅನ್ನೋದು ದೈವಿಕ ಗುಣ. ನಾನು ಬದುಕ್ಬೇಕು, ಇನ್ನೊಬ್ರು ಚೆನ್ನಾಗಿ ಸುಭಿಕ್ಷವಾಗಿರ್ಬೇಕು ಅನ್ನೋದು ಮನುಷ್ಯ ಗುಣ.
ನಾನೊಬ್ಬ ಬದುಕಿದ್ರೆ ಸಾಕು, ಯಾರು ಎಷ್ಟು ಜನ ಹಾಳಾದ್ರೂ ಪರವಾಗಿಲ್ಲ ಅನ್ನೋದು ರಾಕ್ಷಸ ಗುಣ ಅಲ್ವಾ. ಇಡೀ ಲಂಕೆಯನ್ನೇ ನಾನು ಭಸ್ಮೀಪಟಲ ಮಾಡಿದೆ, ಆದ್ರೆ ನಾನ್ ಸೀತೆ ಜೊತೆ ಬದುಕ್ತೀನಿ ಅಂತ ರಾವಣ ಮೆರೆದ. ಏನಾದ ಕೊನೆಗೆ? ಒಂದು ತಲೆನೂ ಉಳಿಸ್ಕೊಳಕ್ಕಾಗ್ಲಿಲ್ಲ, 10 ತಲೆನೂ ಹೊರಟೋಯ್ತು ಅಲ್ವಾ. ಇಡೀ ಸಂಸಾರವೇ ಹಾಳಾಯ್ತು, ಲಂಕೆಯನ್ನೇ ದಗ್ಧ ನಾಶ ಮಾಡಿ ಹಾಕದ, ಅಸುರ ಪೀಳಿಗೆಯೇ ಹೊರಟೋಯ್ತು. ಏನೆಲ್ಲ ಆದ್ರೂ ಕೊನೆಗೆ ಸೀತೆಯನ್ನು ಬಿಡಲ್ಲ ಅಂತ ಕೂತು ತನ್ನ ತಲೆನೇ ತೆಗೆಸ್ಕೊಂಡ್ಬಿಟ್ಟ ಅಲ್ವಾ. ಇದೇ ಅಸುರ ಗುಣ ಅನ್ನೋದು. ನಾನು ಬದುಕಬೇಕು ಅಂತ ನಿಮ್ಮಲ್ಲಿ ಆ ಸ್ವಾರ್ಥತೆ ಇರೋದು ಗುಡ್, ನೀವು ಬದುಕಬೇಕು. ಆದ್ರೆ ಇನ್ನೊಬ್ಬರನ್ನ ಹಾಳು ಮಾಡಿ ನಾನು ಬದುಕಬೇಕು ಅನ್ನೋದು ಇರ್ಕೊಡ್ದು. ಇನ್ನೊಬ್ರು ಬದುಕಬೇಕು, ನಾನು ಬಾಳಬೇಕು, ಅಥವಾ ಇನ್ನೊಬ್ರು ಬದುಕಲಿ ನಾನು ಬಾಳದಿದ್ರು ಪರವಾಗಿಲ್ಲ ಅನ್ನೋದು ದೈವಿಕ ಗುಣ. ಅಷ್ಟೆಲ್ಲ ನಮಗೆ ಬೇಡ, ಅದೆಲ್ಲ ಹೇಳ್ಕೊಳಕ್ ಚೆನ್ನಾಗಿರುತ್ತೆ, ಆದ್ರೆ ಪ್ರಾಕ್ಟಿಕ್ಯಾಲಿಟಿ ಅಂತ ಬಂದಾಗ ಅದು ಕಷ್ಟ. ಎಲ್ಲೋ ಒಬ್ರೊಬ್ರು ಮಹನೀಯರುಗಳ ಥರ ಇರ್ತಾರೆ ಆಯ್ತಾ. ಆದ್ರೆ ನಾನು ಬಾಳಬೇಕು, ಇನ್ನೊಬ್ರು ಚೆನ್ನಾಗಿರ್ಬೇಕು, ಅಟ್ಲೀಸ್ಟ್ ಆ ಗುಣ ನಮ್ಮಲ್ಲಿ ಬೆಳೆಸ್ಕೋಬೇಕಲ್ವಾ. ಕಂಸ ಏನ್ ಮಾಡ್ದ? ಇದೇ ತರ ವರ್ತಿಸ್ದ ಅಲ್ವಾ. ಆದ್ರೆ ವಸುದೇವ ಬಿಟ್ನ, ಅವಾಗ ತಾನು ತಾಳಿ ಕಟ್ಟಿದಾನೆ. ನೀನುಂಟು ನಿನ್ ತಂಗಿ ಉಂಟು, ಸದ್ಯ ನನ್ನನ್ ಬಿಡಪ್ಪ ಅಂತ ಛಂಗಂತ ಅವನು ರಥವನ್ನ ಹಾರಿ ಹೋಗ್ಬೋದಿತ್ತಲ್ವಾ. ದಟ್ ಇಸ್ ಅವರ್ ಇಂಡಿಯನಿಸಮ್. தொட்டு தாளி கட்டியாச்சு, கடைசி வரைக்கும் வெச்சு காப்பாத்த வேண்டியது என்னுடைய கடமை. ನಿನ್ನೆ ನೋಡ್ದೆ, ಇವತ್ ಪಕ್ಕದಲ್ಲಿ ಮಲಗದೆ, ಬೇಕು ಅಂದ್ರೆ ನಾಳೆ ಮದುವೆ ಆದೆ, ನಾಡಿದ್ದು ಡೈವರ್ಸ್ ಮಾಡಿದೆ. ಇದಾ ನಮ್ಮ ಇಂಡಿಯಾದ ಕಲಾಚಾರ, ನಮ್ಮ ಭಾರತ ಕಲಾಚಾರ ಇದಾ? ನಾನು ಮುಟ್ಟಿ ತಾಲಿ ಕಟ್ಟಾಯ್ತು, ಸಪ್ತಪದಿಯನ್ನು ತುಳಿದಾಯ್ತು ಅವಳ ಜೊತೆ. ಒಂದು ಕ್ಷಣವೂ ಇನ್ನೂ ಅವಳು ನನ್ನ ಜೊತೆ ಬಾಳ್ಲಿಲ್ಲ, ನಾನು ಅವಳ ಜೊತೆ ಬಾಳಿಲ್ಲ. ಆದ್ರೂ ಧರ್ಮಪತ್ನಿ, ಅವಳನ್ನ ಕಾಪಾಡೋದು ನನ್ನನ್ನ ಒತ್ತೆ ಇಟ್ಟಾದ್ರೂ ನಾನು ಅವಳನ್ನ ಕಾಪಾಡ್ತೀನಿ. ಐ ಹ್ಯಾವ್ ಟೇಕನ್ ಅ ಓತ್ ರೈಟ್ ಫ್ರಂಟ್ ಆಫ್ ಅಗ್ನಿ, ಐ ಕೆನಾಟ್ ಲೀವ್ ಹರ್. ಕಂಸ, ನಿನ್ನ ತಂಗಿನ ಕೊಲ್ಲೋ ಬರಲಿ, ನನ್ನನ್ನು ಕೊಂದ್ಬಿಡು. ಒಂದು ಮಗುವಿಗೆ ಗಂಡನೂ ಕಾರಣ ಅಲ್ವಾ, ಬರೀ ಹೆಂಡತಿ ಮಾತ್ರ ಕಾರಣವಾ? ಅವಳಿಗೆ ಅಷ್ಟಮ ಗರ್ಭಪುತ್ರ, ಅದಕ್ಕೆ ನಾನು ಕಾರಣನಾಗ್ತೀನಿ, ಅವಳನ್ನ ತಗೊಳ್ಳೋಬ್ರಲ್ಲಿ ನನ್ನ ತಲೆ ತಗೊಂಡ್ಬಿಡು. ಯಾರು ಈ ರೀತಿ ಹೇಳ್ತಾರೆ? ಏನಾದ್ರು ಮಾಡ್ಕೊಂಡು ಹೋಗಿ ಸದಿ, ನಾನು ಬದುಕಿದ್ರೆ ಸಾಕು ಅಂತ ಓಡ್ತಾರಲ್ವಾ. ಅದಕ್ಕೆ ತಂದೆ ತಾಯಿ ಅಂದ್ರೆ ಆ ರೀತಿ ತಂದೆ ತಾಯಿಯನ್ನ ಕೃಷ್ಣ ಚೂಸ್ ಮಾಡ್ಕೊಂಡಿರೋದು. ಪರಮಾತ್ಮನೇ ಅವರಿಗೆ ಮಗುವಾಗಿ ಬರ್ಬೇಕು ಅಂದ್ರೆ ಅವ್ರ ಗುಣಗಳು ಹೆಂಗಿರ್ಬೇಕು ಅಲ್ವಾ. ದಶರಥನ ಗುಣ, ಕೌಸಲ್ಯೆಯ ಗುಣ, ದೇವಕಿಯ ಗುಣ, ನಂದಗೋಪರ ಗುಣ, ಯಶೋದೆಯ ಗುಣ, ವಸುದೇವರ ಗುಣ, ಮತ್ತೆ ಅದಿತಿಯ ಗುಣ, ಕಶ್ಯಪರ ಗುಣ, ಇದೆಲ್ಲ ದ ಪೇರೆಂಟ್ಸ್ ಆಫ್ ಲಾರ್ಡ್ ಅಂತ ಹೇಳಿ ಅವರ ಗುಣಗಳನ್ನೇ ವಿಮರ್ಶೆ ಮಾಡಿ ಸ್ವಾಮಿ ನಾರಾಯಣಾಚಾರ್ಯರು ಒಂದು ಪುಸ್ತಕ ಬರೆದಿದ್ದಾರೆ, ಇಂಗ್ಲಿಷಲ್ಲಿ ಬರೆದಿದ್ದಾರೆ. ಹಿ ಹ್ಯಾಸ್ ರಿಟನ್ ಇನ್ ಇಂಗ್ಲಿಷ್, ಬ್ಯೂಟಿಫುಲ್ ಬುಕ್. ನನ್ನ ಹತ್ರ ಇದೆ, ಒಂದೇ ಒಂದು ಪ್ರತಿ ಅದಿರೋದು. ಭಗವಂತನಿಗೆ ಪೇರೆಂಟ್ಸ್ ಆಗಿ ಬಂದವರು, ಅವರ ಗುಣಗಳ ವಿಮರ್ಶೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಹೆಂಗಿರ್ಬೇಕು ಅವರ ಗುಣ ಔಚಿತ್ಯ ಅಂತ. ಆ ರೀತಿ ಸಕಲಕ್ಕೂ ಎಲ್ಲದಕ್ಕೂ ಧರ್ಮ ಅನ್ನೋದು ಬರುತ್ತೆ. ಆ ಧರ್ಮ ಅಂತ ಬಂದಾಗ ಎಲ್ಲ ವಿವೇಚನಾತ್ಮಕವಾಗಿ ಲೆಕ್ಕಾಚಾರವಾಗಿನೇ ಭಗವಂತ ಮಾಡೋದು. ಈಗ ಕಾಳಿಯನ ಧರ್ಮ ಏನು? ಗುಡ್ ದಟ್ ಯು ಗಾಟ್ ಹೈಡ್ ಫ್ರಮ್ ಯಮುನಾ, ವಿ ಅಪ್ರಿಷಿಯೇಟ್ ಯು. ನೀನ್ ಕಾಪಾಡ್ಕೊಳಕ್ ನೀ ಮಾಡ್ದೆ, ಅಂದ್ರೆ ಬಾಯಿ ಮುಚ್ಕೊಂಡು ಗಂಭೀರವಾಗಿರ್ಬೇಕಿತ್ತು ತಾನೆ. ನಿನ್ನ ವಿಷಜ್ವಾಲೆಯನ್ನ ಕಕ್ಕದ ಯಮುನೆಯಲ್ಲಿ. ಯಮುನೆ ಏನಾದ್ಲು? ವಿಷಪೂರಿತಳಾದ್ಲು. ಯಮುನೆ ಇಸ್ ದ ಮೇನ್ ರಿಸರ್ವಾಯರ್ ಸೋರ್ಸ್ ಫಾರ್ ದ ಎಂಟೈರ್ ನಂದಗ್ರಾಮ. ಅಲ್ಲಿರೋರು ಏನಾಗ್ಬೇಕು? ಮೃಗ ಪಕ್ಷಿಗಳು ಏನಾಗ್ಬೇಕು? ಹಸುಗಳು ಏನಾಗ್ಬೇಕು? ವನರಾಜಿ ಅದೇನಾಗ್ಬೇಕು? ಪ್ರಕೃತಿ ಎಲ್ಲ ಸುಟ್ಟು ಭಸ್ಮವಾಗ್ತಾ ಇದೆ ನಿನ್ನ ವಿಷ ತಾಪದಿಂದ ಅಲ್ವಾ. ಮಾಡ್ತೀನಿ ಇವರಿಗೆ ಅಂತ ಅಲ್ಲಿರೋ ಕದಂಬ ವೃಕ್ಷಕ್ಕೆ ಕಾಲಿಟ್ಟು ನಿಧಾನಕ್ಕೆ ಪಾದವನ್ನು ಹಿಂಗೆ ಇಟ್ಟು ಮೇಲಕ್ಕೆ ಏರ್ತಾನೆ. ಏರಿದಾಗ ಅವತ್ತು ಚಿಗುರಿದಂತಹ ಕದಂಬ ವೃಕ್ಷ ಇವತ್ತಿಗೂ ಹಂಗೇ ಹಚ್ಚ ಹಸಿರಾಗಿ ನಿಂತಿದೆ. ಇಫ್ ಯು ಗೋ ಟು ನಂದಗೋಕುಲ, ಅಲ್ಲಿ ಹೇಳ್ತಾರೆ ಏನೋ ಕಾಳಿಯ ಟೀಲ ಅಂತಾನೋ ಏನೋ ಹೇಳ್ತಾರೆ, ಕಾಳಿ ಶೇಷ್ನಾಗ್, ಕಾಳಿನಾಗ್ ಟೀಲ ಅಂತ ಆ ಜಾಗಕ್ಕೆ ಹೆಸರು. ಆಯ್ತಾ? ಹೋಗಿದ್ದೀರಾ ಯಾರಾದ್ರೂ? ಬೃಂದಾವನ್, ಮಥುರಾ, ನಂದಗೋಕುಲ್ ಹೋಗಿದ್ದೀರಾ? ವಸುಧಾ ಮಾಮಿ ಹೋಗಿ ನಿಂಗ ಪೋಯಿರ್ ಕೇಳ, ಯಶೋಧಾ ಮಾಮಿನೂ ಹೋಗಿದ್ದೀರಾ? ಶೇಷ್ನಾಗ್ ಟೀಲ, ಕಾಳಿ ಠೀಲ ಅಂತ ಅದಕ್ಕೆ ನೋಡಿದೀರಾ?
ನೋಡಿದೀರಾ? ದೊಡ್ಡ ಕದಂಬ ವೃಕ್ಷ, ವಿಪರೀತ ದೊಡ್ಡದದು. ಇವತ್ತಿಗೂ ಹಂಗೆ ಹಚ್ಚ ಹಸಿರಾಗಿ ಎಂತ ಸಮ್ಮರ್ ಅಲ್ಲೂ ಒಣಗಲ್ವಂತೆ ಅದು. ಯಾಕಂದ್ರೆ ಕೃಷ್ಣನ ಪಾದದ ಸಂಪರ್ಕ ಅದಕ್ಕಾಗಿದೆ ಅಂತ ಹೇಳ್ತಾರೆ. ಆ ಪಾದವನ್ನ ಇಟ್ಟು 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 ಅದ್ರ ಮೇಲೆ ಹೋಗಿ ಕುತ್ಕೋತಾನೆ, ನೋಡ್ತಾನೆ. ಓಹೋ ಕಾಳಿಯ ಆರಾಮಾಗಿದ್ದೀನಿ ಅನ್ಕೊಂಡಿದೀಯ, ಮಾಡ್ತೀನಿ ತಾಳು ಅಂತ ಒಂದ್ ಡೈ ಹೊಡಿತಾನೆ. ಅಲ್ಲಿಂದ எல்லாருக்கும் ಭಯ. அப்படியே வயிற்றுல வாயில அடிச்சுண்டு, ஐயோ கண்ணா உள்ள பாம்பு இருக்கு, இப்படி நீ போய் அப்படி ಕೊಬ್ಬರಿ ತೀಕಿ ಧುಮುಕಿನಿಯೇ, ಧುಮುಕ್ ಬಿಟ್ಟಿಯಲ್ಲ ನೀನು ಈ ಒಂದು ಇದರಲ್ಲಿ ಮಡುವಿನಲ್ಲಿ ಅಂತ ಎಲ್ಲಾರು ಅಲ್ಲಿಂದ ಓಡ್ತಾರೆ. ಯಶೋದಮ್ಮ ಯಶೋದಮ್ಮ ಕಣ್ಣನ್ ವಿಳುಂದುಟ, ಮಡುಲೆ ವಿಳುಂದುಟ. ಅಲ್ಲಿಂದ ನಂದಗೋಪರು ಯಶೋದರು ಹೊಟ್ಟೆಯಲ್ಲಿ ಬಾಯಲ್ಲಿ ಹೊಡ್ಕೊಂಡು ಬರ್ತಾರೆ. ಇರೋ ಒಬ್ಬ ಮಗ ಈ ರೀತಿ ಬಿದ್ಬಿಟ್ನಲ್ಲ. ಈ ಊರೇ ಸ್ತಂಭಿಸಿ ಹೋಗುತ್ತೆ. ಮೊತ್ತ ನಂದಗೋಕುಲಮೇ ತೆರಂಡು ಬರದು அப்படியே. அந்த ಕರೆಕಿ ಏನ್ ಮಾಡ್ತಾನೋ ಕೃಷ್ಣ ಗೊತ್ತಿಲ್ಲ. ಈ ತರ ಬಿದ್ದೋರ್ನಲ್ಲ ಅಂತ ಒಳಗಡೆ ಹೋಗ್ತಾನ ಕೃಷ್ಣ. ಚಂಡನ್ನ ಹುಡುಕುವ ವ್ಯಾಜ್ಯದಲ್ಲಿ ಹೋದ. ನೋಡು ನೀಗ ಒಂದು ಕೈ ಏನ್ ಮಾಡ್ತೀನಿ ಅಂತ ಮಲಗಿರೋ ಎಲ್ಲೋ ಎಂಗಿಯೋ ತಾಳಂ ಪುದರ್ಲೆ ಕಡಂದ ಕಾಳಿಯನ್ ಅಂತ ಹೇಳ್ತೀವಿ. ತಾಳೆ ಹೂವು ಆ ಒಂದು ಬುಷಲ್ಲಿ ಮುಚ್ಚಿಟ್ಕೊಂಡಿರೋ ಆ ಕಾಳಿಯನನ್ನ ಎಳೆದ ಹೊರಗಡೆಗೆ ಬಾಲವನ್ನ. ಏನ್ ಮಾಡ್ತಿದೀಯ, ಆಟ ಆಡ್ತೀಯ ಅಂತ ಹೇಳಿ ಅವನ ತಲೆ ಮೇಲೆ ಜಿಗದ. ಅವನನ್ನ ಚೆನ್ನಾಗಿ ಮದ್ದು ಅಂತ ತನ್ನ ಕಾಲಿನಿಂದ ಹಾಕಿ ತುಳಿದು ಹಾಕದ. ಕಾಳಿಯ ಏನನ್ಕೊಂಡ, 500 ಹೆಡೆ ಇದೆ, ಒಂದ್ ಹೆಡೆ ಮೇಲೆ ಇವನು ಡ್ಯಾನ್ಸ್ ಆಡಿದ್ರೆ, ಇವನನ್ನ ಮರ್ದನ ಮಾಡಕ್ ಹೋದ್ರೆ ನಾನು ಸುಮ್ಮನೆ ಬಿಡ್ತೀನ ಅಂತ ಅಲ್ಲಿ ಇಲ್ಲಿ ಹೆಡೆಗಳನ್ನ ತಂದು ಹಿಂಗ್ ಮುಸುಕಾಕಿ ಚೆನ್ನಾಗಿ ಕಟ್ಟಾಕ್ಬಿಟ್ಟ ಕೃಷ್ಣನ. ಕೈ ಕಾಲು ಏನೂ ಗೊತ್ತಿಲ್ಲದೆ ಇರೋ ತರ ಕಪ್ಪಗೆ ಕಟ್ಟಾಕ್ಬಿಟ್ಟ. ಒಳ್ಳೆ ಕಪಾದಂತಹ ಅಮಾವಾಸ್ಯೆಯಲ್ಲಿ ಪೂರ್ಣ ಚಂದ್ರ ಹೆಂಗೆ ಕಾಣಿಸ್ತಾನೋ ಆ ರೀತಿ ಇವನು ಮುಖ ಮಾತ್ರ ಚಂದ್ರಬಿಂಬದ ಹಾಗೆ ಕಾಣಿಸ್ತಾ ಇದೆಯಂತೆ. ವರ್ಣಿಸ್ತಾರೆ ನಾರಾಯಣೀಯದಲ್ಲಿ. ನಾರಾಯಣ ಭಟ್ಟತಿರಿ ಎಲ್ಲಾ ಕಡೆನೂ ಕಟ್ಟಾಕ್ಬಿಟ್ಟಿದಾನ ಕಾಳಿಯ. ಮುಖ ಮಾತ್ರ, ಅವನ ತಿರುಮುಖ ಮಂಡಲ ಮಾತ್ರ ಹಿಂಗೆ ಶೋಭಿಸ್ತಾ ಇದೆಯಂತೆ. ಅವನು ಎಷ್ಟು ಕಟ್ಟಾಕಿದ್ರು ಇವನು ನಿಲ್ತಾನ. ಪಡಕ್ಕಂತ ಹೊರಗಡೆ ಬಿಚ್ಕೊಂಡು ಬಂದು, ಕಾಳಿಯ ನೀನು ಎಷ್ಟು ಹೆಡೆಯನ್ನು ಎತ್ತಿದ್ರು ಈ ಹೆಡೆಯಿಂದ ಆ ಹೆಡೆ, ಆ ಹೆಡೆಯಿಂದ ಈ ಹೆಡೆಯಿಂದ ಚಿಕ್ಕ ಹೆಡೆಯಿಂದ ದೊಡ್ಡ ಹೆಡೆ, ಆ ರೀತಿ ಜಂಪ್ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಓಹೋ, ಅಲ್ಲಿ ಇಲ್ಲಿ ಹೆಡೆ ಎತ್ತುತ್ತಾ ಇರೋದ್ರಿಂದ ಈ ರೀತಿ ಜಂಪ್ ಮಾಡ್ತಾ ಇದೀಯಾ? ಯಾಕಂದ್ರೆ ನಂದಗೋಕುಲದಲ್ಲಿ ಬೃಂದಾವನದಲ್ಲಿ ಮರದಿಂದ ಮರಕ್ಕೆ ಜಂಪ್ ಮಾಡಿ ರೂಢಿ ಇದೆ ಕೃಷ್ಣನಿಗೆ. ಈಗ ಒಂದ್ ಕೆಲಸ ಮಾಡ್ತೀನಿ, 500 ಹೆಡೆನೂ ಒಟ್ಟಿಗೆ ಎತ್ತಬಿಡ್ತೀನಿ ಅಂತ ಬುಸ್ ಅಂತ ಮೇಲೆ ಎತ್ತಿದ್ರೆ, ಡಾನ್ಸರ್ಸ್ಗೆಲ್ಲ ಸ್ಟೇಜ್ ದೊಡ್ಡದಾಗಿದ್ದಷ್ಟು ಉತ್ಸಾಹ ಜಾಸ್ತಿ ಅಲ್ವಾ ಡ್ಯಾನ್ಸ್ ಮಾಡಕ್ಕೆ. ಸ್ಟೇಜ್ ಕಮ್ಮಿ ಇದ್ರೆ ಡ್ಯಾನ್ಸ್ ಮಾಡಕ್ಕೆ ಆಗಲ್ಲ. ಒಟ್ಟಿಗೆ ದೊಡ್ಡದಾಗಿ ಒಂದು ದೊಡ್ಡ ಪ್ಯಾರಾಫಿಲ್ನಿಯಾ ಇದ್ರೆ ಎಷ್ಟು ಖುಷಿಯಾಗಿರುತ್ತೆ. ವಾವ್, ಒಳ್ಳೆ ಸ್ಟೇಜ್ ಸಿಕ್ತು ಅಂತ ಏನ್ ಮಾಡ್ದ, ಹಿ ಸ್ಟಾರ್ಟೆಡ್ ವಾಕಿಂಗ್ ಆನ್ ಆಲ್ ದ 500 ಹುಡ್ ಅಂಡ್ ಹಿ ಸ್ಟಾರ್ಟೆಡ್ ಡಾನ್ಸಿಂಗ್. ನಾನೋ ಇನ್ಯಾರೋ ಡ್ಯಾನ್ಸ್ ಮಾಡಿದ್ರೆ ಪರವಾಗಿಲ್ಲ, ಭಗವಂತ ಡ್ಯಾನ್ಸ್ ಮಾಡಿದ್ರೆ ತಡ್ಕೊಳ್ಳೋ ಶಕ್ತಿ ಇದೆಯಾ? ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಅಲ್ವಾ, ಅಲ್ಲಾಡಿ ಹೋಗುತ್ತೆ. ಅಷ್ಟದಿಶೆயும் ಗಿಡಗಿಡಂಗ ಶೇಷನ್ ತಲೆ ನಡುங்க ಅಂಡಮದಿರ ಗಂಗೈ ತುಳಿಸಿದರ பொன்னாடரும் கொண்டாட இஷ்டமுடனே கோபால கிருஷ்ணன் பாட ஷடையாட அரவு படமாட அதிர நடமாಡ ತೋಮ್ ತೋಮ್ என்று ಪದವಿ ತಂದೋಮ್ என்று ಅಂತ ಹೇಳಿ ಅರುಣಾಚಲ ಕವಿರಾಯರು ವರ್ಣಿಸ್ತಾರೆ. ಆ ಭಗವಂತ ಹಾಡೋದು ಹೆಂಗಿದೆ ಅಂದ್ರೆ ಈ ಬ್ರಹ್ಮಾಂಡವೇ ಹಿಂಗೆ ನಡಕ್ತಾ ಇತ್ತಂತೆ. ಸೂರ್ಯ ಚಂದ್ರಾದಿಗಳು ಪೂರ್ವದಲ್ಲಿರೋ ಸೂರ್ಯ ಪಶ್ಚಿಮಕ್ಕೆ ಬಂದಂತೆ, ಪಶ್ಚಿಮದಲ್ಲಿರೋ ಚಂದ್ರ ಪೂರ್ವಕ್ಕೆ ಹೋದ್ನಂತೆ, ಮೇಲೆಲ್ಲ ಕೆಳಗಾಯ್ತಂತೆ, ಕೆಳಗೆಲ್ಲ ಮೇಲಾಯ್ತಂತೆ. ಆಕಾಶದಲ್ಲಿರುವಂತಹ ನಕ್ಷತ್ರಗಳೆಲ್ಲ ಸಮುದ್ರಕ್ಕೆ ಬಂತಂತೆ, ಸಮುದ್ರದಲ್ಲಿರೋ ಮೀನೆಲ್ಲ ಆಕಾಶದಲ್ಲಿ ತೇಲ್ತಾ ಇತ್ತು ಅಂತೆ. ಆಯೋಮಯ ಅಲ್ಲೋಲ ಕಲ್ಲೋಲ, ಇಂದ್ರಾದಿ ದೇವತೆಗಳೆಲ್ಲ ಕೆಳಗೆ ಬಂದ್ರಂತೆ, ನಂದಗೋಕುಲದ ಮನುಷ್ಯರೆಲ್ಲ ಆಕಾಶಕ್ಕೆ ಹೊರಟೋದ್ರಂತೆ. ಭಗವಂತ ಡ್ಯಾನ್ಸ್ ಮಾಡಿದ್ರೆ ಇದೇ ತಾನೇ ಆಗೋದು, ತಡಿಯಕ್ಕಾಗತ್ತಾ? ಭೂದೇವಿ ಬ್ಯಾಲೆನ್ಸ್ ಮಾಡಕ್ಕೆ ಆಡ್ತಾ ಇದ್ದಾಳಂತೆ, ಅವಳಕ್ಕೆ ತಡಿಯಕ್ಕೆ ಆಗ್ತಾ ಇಲ್ವಂತೆ. ಆ ರೀತಿ ಅವನ ರಾಜಗೋಪಾಲ ನರ್ತನ ಅಂತ ತಾನೆ ಹೇಳೋದು. ಎಲ್ಲಿದಾನೆ ಹೇಳಿ? ದ ವೆರಿ ಫೇಮಸ್ ಕಾಳಿಯ ಕೃಷ್ಣ. ಡು ಯು ನೋ ವೇರ್ ಹಿ ಈಸ್?
ಯಾರಿಗಾದ್ರೂ ಗೊತ್ತಾ? ಹೇಳಿ. ಎಲ್ಲೋ ಇದ್ದಾನೆ ಹೇಳಿ ಸರ್ ಅಂತೀರಾ? ಹಾ, ಗೊತ್ತಿಲ್ವಾ? ಉತ್ತಕ್ಕಾಡು, ಕುಂಭಕೋಣಂ ಹತ್ರ ದೇರ್ ಇಸ್ ಅ ಸ್ಮಾಲ್ ವಿಲೇಜ್ ಟೌನ್ಶಿಪ್ ಕಾಲ್ಡ್ ಉತ್ತಕ್ಕಾಡು. ಉತ್ತಕ್ಕಾಡು ವೆಂಕಟಕವಿ ಕೇಳಿಲ್ವಾ ಹೆಸರು? ಯಾರುವೆ? ನಾರಾಯಣ ಭಟ್ಟತಿರಿ ಕೇಳಿದ್ದೀರಾ, ನಾರಾಯಣ ತೀರ್ಥ ಕೇಳಿದ್ದೀರಾ, ಅದೇ ರೀತಿ ಬೋಧೇಂದ್ರ ಆಳ್ವಾರ್ ಅವರ ಶಿಷ್ಯರು. ಅಲೆಪಾಯಿದೆ ಕಣ್ಣ ಬರ್ದೆ ಉತ್ತಕಾಡ ಸುಬ್ರಹ್ಮಣ್ಯ. ಅಲೆಪಾಯುದೆ, ಬೇಕಾದಷ್ಟು ಮಾಡಿದ್ದಾರೆ, ಬೇಕಾದಷ್ಟು. ಮರಕತೆ ಮಣಿಮಯ್ಯ ಚೇಲ ಅವರೇ ಬರ್ದಿರೋದು ಅಲ್ವಾ? ಆಮೇಲೆ ಮಾಮವ ಮಾಧವ ದೇವ ಕೃಷ್ಣ ಯಾದವ ಕೃಷ್ಣ ಯದು ಕುಲ ಕೃಷ್ಣ ಅವರೇ ಬರ್ದಿರೋದು. ಸಾಧು ಜನಾಧಾರ ಸಾರ್ವಭೌಮ ಮಾಮವ ಮಾಧವ ದೇವ. ಒಂದೊಂದಲ್ಲ, ಎರಡೆರಡಲ್ಲ. ಯು ನೋ ದ ಚರಿತ್ರಮ್ ಆಫ್ ಊತುಕಾಡು ವೆಂಕಟಕವಿ? ಗೊತ್ತಿದ್ಯಾ ಯಾರಿಗಾದ್ರು? ಊತುಕಾಡು ಅನ್ನೋ ಗ್ರಾಮ, ಅಲ್ಲಿ ಕಾಳಿಯ ನರ್ತನ ಕೃಷ್ಣ ಅಲ್ಲಿ ಆರಾಧ್ಯ ದೈವ. ಅಲ್ಲಿ ಅವತ್ತು ನಂದಗೋಕುಲದಲ್ಲಿ ಮಾಡಿದಂತಹ ಕಾಳಿಯ ನರ್ತನ ಕೃಷ್ಣ ಇಲ್ಲಿದ್ದಾನೆ, ಊತುಕಾಡಲ್ಲಿ ಇದ್ದಾನೆ, ಇವತ್ತಿಗೂ ಸಜೀವವಾಗಿದ್ದಾನೆ. ಇಫ್ ಇಟ್ ಹ್ಯಾಪನ್ಸ್ ಟು ಗೋ, ಪ್ಲೀಸ್ ಗೋ ಟು ಊತುಕಾಡು ಅಂಡ್ ಡೂ ದ ದರ್ಶನ್ ಆಫ್ ದಟ್ ಕಾಳಿಯ ನರ್ತನ ಕೃಷ್ಣ. ಆ ದೇವಸ್ಥಾನದ ಒಳಗಡೆ ಹೋದ್ರೆ ಅವರಿಗೆ ಕೃಷ್ಣನ ಗೆಜ್ಜೆ ಸೌಂಡ್ ಮಾತ್ರ ಜಿಲು 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 ಅಂತ ಕೇಳೋದಂತೆ. ಆದ್ರೆ ಕೃಷ್ಣ ಕಣ್ಣಿಗೆ ಬೀಳ್ತಾ ಇರ್ಲಿಲ್ಲ. ಇಲ್ಲೇ ಎಲ್ಲೋ ಕೃಷ್ಣ ಡ್ಯಾನ್ಸ್ ಆಡ್ತಾ ಇದ್ದಾನೆ, ಇಲ್ಲೇ ಎಲ್ಲೋ ಜತಿ ಕೇಳಿಸ್ತಾ ಇದೆ, ಧಳಂಗು ತಕದಿ ಕುತಕತದಿ ಗಣತೋಮ್ ಅಂತ ಜತಿ ಎಲ್ಲ ಕೇಳಿಸ್ತಾ ಇದೆ ಅವರಿಗೆ. ಆದ್ರೆ ಹಿ ಇಸ್ ನಾಟ್ ಏಬಲ್ ಟು ಸಿ ದ ಕೃಷ್ಣ ಎನಿವೇರ್. ಊತುಕಾಡು ಆ ಗ್ರಾಮದಲ್ಲಿ ದೊಡ್ಡ ಕ್ರೆಮಿಟೋರಿಯಂ. ಯಾವ ದೇವಸ್ಥಾನ ನಾನು ಹೇಳಿದ್ನೋ ಕಾಳಿಯ ನರ್ತನ ದೇವಸ್ಥಾನ ಪಕ್ಕದಲ್ಲೇ ಕ್ರೆಮಿಟೋರಿಯಂ. ಆ ಕಾಂಪೌಂಡ್ಗೆ ಸೇರಿದಂಗೆ ಇವತ್ತಿಗೂ ಹಂಗೆ ಇದೆ. ಆ ಸ್ಮಶಾನದ ಒಳಗಡೆ ಹೋದ್ರಂತವ್ರು. ಸ್ಮಶಾನದ ಒಳಗಡೆ ಹೋದ ತಕ್ಷಣ ಒಂದು ಗೋರಿ ಮೇಲೆ ಕೃಷ್ಣ ಕಾಣ್ದ. ಆಯ್ತಾ? ಯಾರಿಗೆ ಎಲ್ಲಿ ಭಕ್ತಿ, ಯಾರಿಗೆ ಎಲ್ಲಿ ಸಾಕ್ಷಾತ್ಕಾರ ನಮಗ್ ಗೊತ್ತಿಲ್ಲ. ಸ್ಮಶಾನ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ? ಏನ್ ಅನ್ಕೊಂಡಿದೀವಿ ನಾವು? ಅಮಂಗಳವಾದ ಭೂಮಿ ಅಂತ. ಆ ರುದ್ರಭೂಮಿ ಅವನಿಗೆ ಮಂಗಳವಾದ ಭೂಮಿ. whenever this Uthukadu Venkatakavi used to enter this crematorium, Krishna used to give the darshan. ವೆಂಕಟಕವಿ ಕಾಳಿನ ಮೇಲೆ ನಾನು ಆಟ ಆಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಕಮ್ ಆನ್ ಯು ಸ್ಟಾರ್ಟ್ ರೈಟಿಂಗ್ ಆನ್ ಮೀ ಅಂತ ಆಜ್ಞೆ ಮಾಡ್ತಾ ಇದ್ನಂತೆ. ಅದೇ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋದ್ರೆ ಕೃಷ್ಣ ಕಾಣಿಸ್ಕೋತಾ ಇರ್ಲಿಲ್ಲ. ಬರೀ ಕಿವಿಲ್ ಮಾತ್ರ ಗೆಜ್ಜೆ ಸೌಂಡ್ ಕೇಳಿಸೋದು, ಅವನು ನರ್ತನ ಆಡೋದು ಕೇಳಿಸೋದು, ಜತೀಸ್ ಕೇಳಿಸೋದು. ಪಕ್ಕದಲ್ಲಿ ಕ್ರೆಮಿಟೋರಿಯಂಗೆ ಹೋದ್ರೆ, ಸ್ಮಶಾನಕ್ಕೆ ಹೋದ್ರೆ ಅಲ್ಲಿ ಕೃಷ್ಣ ಕಾಳಿನ ಮೇಲೆ ಆಟ ಆಡ್ತಾ ಇರೋದು ಕಾಣಿಸೋದು. ಎಂತ ಒಂದು ಭಕ್ತಿ ನೋಡಿ. ಭಗವಂತನಿಗೆ ಮಂಗಳ ಅನ್ನೋದಿದ್ಯಾ, ಅಮಂಗಳ ಅನ್ನೋದಿದ್ಯಾ? ಇದೆಯಾ? ಭಗವದ್ ವಿಚಾರದಲ್ಲಿ ಎಲ್ಲವೂ ಮಂಗಳ. ಸಚ್ ಎನ್ ಅನ್ಯೂಶುವಲ್ ಚರಿತ್ರೆ ಅಲ್ವಾ ಊತುಕಾಡು ವೆಂಕಟಕವಿ ಚರಿತ್ರೆ. ಇನ್ನೊಂದಿನ ಹೇಳ್ತೀನಿ. ವೆರಿ ಅನ್ಯೂಶುವಲ್ ಚರಿತ್ರೆ ಅದು, ದೊಡ್ಡ ಸ್ಟೋರಿ. ಆಯ್ತಾ? ಆ ಊತುಕಾಡಲ್ಲಿ ಇವತ್ತಿಗೂ ದಿಸ್ ಕಾಳಿಯ ನರ್ತನ ಇದ್ದಾನೆ. ವೆಂಕಟಕವಿಗೆ ಸಾಕ್ಷಾತ್ಕಾರವಾಗಿ ತನ್ನ ದರ್ಶನವನ್ನ ಕೊಟ್ಟಿದ್ದಾನೆ. ಸೊ ಆ ಕಾಳಿನ ಮೇಲೆ ಆಡಿ 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 ಅವನ ಮದವನ್ನ ಕಂಪ್ಲೀಟ್ ಆಗಿ ಇಳಿಸ್ಬಿಟ್ಟ. ಇದು ಯಾರ ಸ್ಟೋರಿ ಅಂದ್ರೆ ಯಾರೋ ರಮಣ ದ್ವೀಪದಲ್ಲಿರೋ ಕಾಳಿಯನ ಸ್ಟೋರಿ ಅಲ್ಲ, ನಮ್ಮ ಸ್ಟೋರಿ ಅಲ್ವಾ? ವಿ ಆರ್ ಕಾಳಿಯ. ನಮ್ಮಲ್ಲಿ ಇರೋ ನೆಗೆಟಿವ್ ಬುದ್ಧಿ ಅನ್ನೋದೇ ನಮ್ಮಲ್ಲಿರುವಂತಹ ವಿಷ. ಆ್ಯಂಡ್ ವಿ ಹ್ಯಾವ್ ಮಲ್ಟಿಪಲ್ ಫೇಸಸ್. ಒಬ್ರ ಹತ್ರ ಒಂಥರ ಇರ್ತಿದೀವಿ, ಇನ್ನೊಬ್ರ ಹತ್ರ ಇನ್ನೊಂದು ಥರ ಇರ್ತೀವಿ, ಮತ್ತೊಬ್ರ ಹತ್ರ ಮಗದೊಂಥರ ಇರ್ತೀವಿ. ಒಂದು ದಿನದಲ್ಲೇ ನಮ್ಮಲ್ಲಿ ದೈವಿಕ ಗುಣ, ಮನುಷ್ಯ ಗುಣ, ಅಸುರ ಗುಣ ಮೂರು ಬಂದು 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 ಹೋಗುತ್ತೆ. ವಿಲ್ ಯು ಅಗ್ರಿ ಟು ದಿಸ್? ಅಲ್ವಾ? ಅದಕ್ಕೆ 500 ತಲೆ. ಒಂದು ತಲೆನ ನಮಗೆ ಕಾಳಿಯನ್ಗಾದ್ರೂ ವಾಸಿ 500 ತಲೆ ಇತ್ತು, ನಮ್ಗೆ 1000 ತಲೆ ಇದೆ. ಮಹಾಭಾರತದಲ್ಲಿ ಕರ್ಣನ್ಗೆ ಒಳ್ಳೆ ಗುಣನೂ ಇತ್ತು, ಹಸುರಿ ಗುಣನೂ ಇರೋದು. ಯಾವಾಗ ಒಳಗಡೆ ಹಸುರ ಸೇರ್ಕೊಳ್ಳೋವನಂತೆ, ಆವಾಗ ಹಸುರಿ ಗುಣ ತೋರ್ಸೋನಂತೆ.
ಒಳ್ಳೆಯರಾಗು ಇರೋರು ಒಳ್ಳೆ ಗುಣ ತೋರ್ಸೋನಂತೆ ಅದೇ ಒಳ್ಳೆಯವನಾಗಿ ಇದ್ದಿದ್ದಕ್ಕೆ ತಾನೆ ಕುಂತಿಗೆ ಭಾಷೆ ಕೊಟ್ಟಿದ್ದು. ಅರ್ಜುನನ್ ಬಿಟ್ಟು ನಾನು ಇನ್ಯಾರಿಗೂ ಗುರಿ ಇಡಲ್ಲ ಅಮ್ಮ, ನಿನ್ನ ಮಕ್ಕಳಲ್ಲಿ ಇನ್ನು ಯಾರಾದ್ರೂ 5 ಜನ ಬದುಕೇ ಇರ್ತೀವಿ ಹೋಗು ಅಂತ ಅಲ್ವಾ. ಅಕಸ್ಮಾತ್ ಅರ್ಜುನನ್ ನಾನು ಸಾಯಿಸಿದ್ರೆ ನನ್ನನ್ನು ಸೇರಿಸಿ ನಿಂಗೆ 5 ಮಕ್ಳು ಇರ್ತಾರೆ. ಅಕಸ್ಮಾತ್ ಅರ್ಜುನ ನನ್ನನ್ನು ಸಾಯಿಸಿದ್ರೆ ನನ್ನನ್ನು ಬಿಟ್ಟು ನಿಂಗೆ 5 ಮಕ್ಳು ಇರ್ತಾರೆ, ಹೋಗು ಅಂತ ಅಲ್ವಾ. ಒಳ್ಳೆತನ ಇಲ್ದಿದ್ರೆ ಆ ಥರ ಭಾಷೆ ಎಲ್ಲಿ ಕೊಟ್ಟಿರ್ತಾ ಇರಲಿಲ್ಲ ಅಲ್ವಾ. ನಮ್ಮಲ್ಲೇ ಇಫ್ ಯು ಜಸ್ಟ್ ಅನಲೈಸ್ ಯುವರ್ ಸೆಲ್ಫ್, ನಮ್ಮಲ್ಲೇ ಅಸುರ ಗುಣವೂ ಇದೆ, ದೈವಿಕ ಗುಣವೂ ಇದೆ, ಸ್ವಾಭಾವಿಕವಾದ ಮನುಷ್ಯ ಗುಣವೂ ಇದೆ. ನಾಟ್ ದಟ್ ವಿ ಆರ್ ತುಂಬ ಒಳ್ಳೆಯವರು, ಇನ್ ದ ಸೇಮ್ ವೇ ನಾಟ್ ದಟ್ ವಿ ಆರ್ ತುಂಬ ಕೆಟ್ಟವರು. ನೀದರ್ ಒಳ್ಳೆಯವರು ನಾರ್ ಕೆಟ್ಟವರು. ಸಮಯೋಚಿತವಾಗಿ ಸಮಯ ಪ್ರಜ್ಞೆಯಿಂದ ನಡ್ಕೊಳ್ಳೋವನೇ ಉತ್ತಮ. ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಎಲ್ಲೂ ಯಾವ ಪರ್ವದಲ್ಲೂ ಯಾವ ಚಾಪ್ಟರಲ್ಲೂ ಒಳ್ಳೆಯವನಾಗಿರುವ ಅರ್ಜುನ ಅಂತ ಹೇಳಿಲ್ಲ. ಹೇಳಿದಾನ? ಕೆಟ್ಟವನಾಗು ಅರ್ಜುನ ಹೇಳಿದಾನ? ಕೆಟ್ಟವನು ಆಗು ಅನ್ಲಿಲ್ಲ, ಒಳ್ಳೆಯವನು ಆಗು ಅನ್ಲಿಲ್ಲ, ಕೆಟ್ಟವನ್ ಆಗಬೇಡ ಅಂತಾನು ಹೇಳಿಲ್ಲ. ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಕೆಟ್ಟತನ ತೋರಿಸ್ಬೇಕಾಗಿರೋ ಕಡೆ ಯು ಮಸ್ಟ್ ಶೋ. ದುರ್ಯೋಧನಾದಿಗಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಕೊಂಜಕ್ಕ ಆಗತ್ತೆ, ಅವ್ರಿಗೆ ತೋರಿಸ್ಲೇಬೇಕು ಕೆಟ್ಟತನವನ್ನ ಅಲ್ವಾ. ಸೊ ಆ ರೀತಿ ಕೃಷ್ಣ ಸಮಯೋಚಿತವಾಗಿ ನಡ್ಕೋ ಅಂತಾನೆ ಅವನು ಹೇಳಿರೋದು. ಆ ಕಾಳಿಯ ನರ್ತನವನ್ನ ಮಾಡ್ದ. ದೇರ್ ಇಸ್ ನೋ ವರ್ಡ್ ಕಾಲ್ಡ್ ಕಾಳಿಯ ಮರ್ದನ. ಓಕೆ, ಇಫ್ ಯು ಆಸ್ಕ್ ಒಡಿಸಿ ಪೀಪಲ್ ದೇ ಸೇ ಕಾಳಿಯ ದಳನ. ದಟ್ ಇಸ್ ವೆರಿ ರೈಟ್ ವರ್ಡ್ ಆಕ್ಚುಲಿ. ಕಾಳಿಯ ನರ್ತನ, ಕಾಳಿಯ ದಳನ, ನೋ ಕಾಳಿಯ ಮರ್ದನ. ಅಟ್ಲೀಸ್ಟ್ ಭಾಗವತದಲ್ಲಿ ಪಾಲ್ಗೊಳ್ಳೋರು, ಭಾಗವತವನ್ನು ಅರ್ಥ ಮಾಡ್ಕೊಂಡಿರೋರು, ಪ್ಲೀಸ್ ನೆವರ್ ಯೂಸ್ ದ ವರ್ಡ್ ಕಾಳಿಯ ಮರ್ದನ. ಯಾಕಂದ್ರೆ ಅವನನ್ನ ವಧಿಸ್ಲಿಲ್ಲ, ಮರ್ದಿಸ್ಲಿಲ್ಲ, ಅವನಿಗೆ ಅನುಗ್ರಹವನ್ನ ಮಾಡ್ದ, ಅವನ ಗರ್ವವನ್ನ ಭಂಗ ಮಾಡ್ದ. ಯಾಕೆ ಈ ರೀತಿ ಮಾಡ್ತಾ ಇದೀಯಾ ಅಂತ ಹೇಳಿ ಕಾಳಿಯ ಸುಸ್ತಾಗಿ ಕೇಳ್ತಾನೆ. ಕಾಳಿಯ ಪತ್ನಿಯರು ಅವನಿಗಿರ್ತಾರೆ, ಒಂದು 500 ಜನ ಪತ್ನಿಯರು, ಒಂದೊಂದು ಹೆಡೆಗೆ ಒಂದೊಂದು ಪತ್ನಿ ಅಂತೆ ಅವನಿಗೆ. ಎಲ್ಲರೂ ಕೈ ಮುಗಿದು ನನ್ನ ಮಾಂಗಲ್ಯ ಭಿಕ್ಷೆಯನ್ನು ಕೃಷ್ಣ ಕರುಣಿಸ್ಬೇಕು, ಇನ್ನು ನೀನು ಇವ್ರ ಮೇಲೆ ಈ ಥರ ನರ್ತನ ಮಾಡಿದ್ರೆ ಇನ್ನು ಅವ್ರು ಹೋಗ್ಬಿಡ್ತಾರೆ ಇರಲ್ಲ ಅಂತ ಎಲ್ಲರೂ ಬಂದು ಕೇಳ್ಕೊತಾರೆ. ಕೆಂಪಾಗೋಗುತ್ತೆ ಯಮುನೆ, ಕಪ್ಪಾಗಿರೋ ಯಮುನೆ ಕೆಂಪಾಗೋದ್ಲು ಅಲ್ವಾ. ಕೆಂಪಾದ್ಲು ಅಂದ್ರೆ ಏನರ್ಥ? ರಕ್ತವನ್ನ ಕಕ್ಕಿ ಕಾರ್ಬಿಟ್ಟ ಕಾಳಿಯ ಅಲ್ವಾ. ಇವನ ರಕ್ತದಿಂದ ಅದೆಲ್ಲ ಪ್ಯೂರಿಫೈ ಆಗೋಯ್ತು, ಇವನು ಬಿಟ್ಟಿದಂತಹ ವಿಷ ಎಲ್ಲ ಪ್ಯೂರಿಫೈ ಆಗೋಯ್ತು. ಈಗ ಪ್ಯೂರಿಫೈಡ್ ಯಮುನೆಯಲ್ಲಿ ವಿತ್ ಪ್ಯೂರಿಫೈಡ್ ಸೋಲ್ ಕಾಳಿಯ ನಮಸ್ಕಾರ ಮಾಡ್ತಾ ಇದ್ದಾನೆ. ಕೃಷ್ಣ ಬಿಟ್ಬಿಡು, ನನಗಿನ್ನಾಗಲ್ಲ, ನಾನು ದಯವಿಟ್ಟು ನನ್ನ ಅಟ್ಟಹಾಸವನ್ನು ಅಡಗಿಸ್ಕೋತೀನಿ, ನನ್ನ ಗರ್ವವೆಲ್ಲ ಭಂಗವಾಗೋಯ್ತು ಅಂದಾಗ, ನೀನು ತುಂಬ ಪುಣ್ಯ ಮಾಡಿದೀಯ ಕಾಳಿಯ, ನಿನ್ನ ತಲೆ ಮೇಲೆ ಮುಕುಟಪ್ರಾಯವಾಗಿ ಕೃಷ್ಣನ ಪಾದಗಳು ಊರಲ್ಪಟ್ಟಿದೆ, ಕೃಷ್ಣನ ಪಾದದ ಗುರುತುಗಳು ಇದೆ ಕಾಳಿಯನ ತಲೆ ಮೇಲೆ, ಅವನಿಗದೇ ಕಿರೀಟ. ಇಂದ್ರಾದಿ ದೇವತೆಗಳೆಲ್ಲ ಆ ಕಾಳಿಯನನ್ನ ಆ ರೀತಿ ವರ್ಣಿಸ್ತಾರೆ. ಆ ಗರುಡನ ಭಯಕ್ಕೆ ಇಲ್ಲಿ ಬಂದು ಸೇರ್ಕೊಂಡೆ, ನಾನು ಇಲ್ಲಿ ಇರಲ್ಲ, ಬಿಟ್ಬಿಡು ಅಂತಾನೆ. ನೀ ಇಲ್ಲಿ ಇದ್ದಿದ್ದು ತೊಂದರೆ ಇಲ್ಲ, ಆದರೆ ನೀ ಮಾಡಿದ್ದು ಎಲ್ಲರಿಗೂ ತೊಂದರೆ ಆಯಿತು. ನಿನ್ನ ವಿಷಜ್ವಾಲೆಯನ್ನು ಕಕ್ಕಕ್ಕೆ ಶುರು ಮಾಡಿ ಇಡೀ ಯಮುನೆಯನ್ನೇ ಕಲುಷಿತ ಮಾಡಿದೆ. ಇನ್ನಿಲ್ಲಿ ಇರೋಂಗಿಲ್ಲ, ಯು ಮಸ್ಟ್ ಗೋ ಬ್ಯಾಕ್ ಟು ಯೋರ್ ಪ್ಲೇಸ್. ಆದರೆ ಕಾಳಿಯ ಕಾಳಗ್ ಬಿದ್ದು ಕೇಳ್ಕೊತಾನೆ, ನಾ ಹೋಗಿದ ತಕ್ಷಣ ಗರುಡ ನನ್ನನ್ನು ಭಕ್ಷಿಸ್ಬಿಡ್ತಾನೆ. ಹೀ ಈಸ್ ವೇಟಿಂಗ್ ಆಲ್ರೆಡಿ ಫಾರ್ ಮೀ ಅಂದಾಗ, ಯೋಚನೆ ಮಾಡಬೇಡ, ಗರುಡನನ್ನು ಕರಿತೀನಿ ಅಂತ ಗರುಡನನ್ನು ಕರೆದು ಆಜ್ಞೆಯನ್ನು ಕೊಡ್ತಾನೆ. ಇನ್ನು ಮುಂದೆ ನಿನ್ನ ವೈರತ್ವದ ಮೇರೆಗೆ ಯಾವ ಸರ್ಪವನ್ನು ನೀನು ಭಕ್ಷಿಸಬಾರ್ದು. ನಿನ್ನ ಚಿಕ್ಕಮ್ಮನ ಮಕ್ಕಳು ಅವರು ಅಲ್ವಾ. ಕಶ್ಯಪ ಪ್ರಜಾಪತಿಗೆ 12 ಜನ ಹೆಂಡತೀರು, ಕ್ರದ್ರು, ವೆನುತ, ದಿತಿ, ಅದಿತಿ ಅಂತ ಇದ್ದಾರೆ ಒಂದಷ್ಟು ಜನ, 12 ಜನ. ಭಾಗವತದಲ್ಲೇ ಮುಂದಕ್ಕೆ ಬರುತ್ತೆ. ಅದರಲ್ಲಿ ಈ ಕ್ರದ್ರುವಿನ ಮಕ್ಕಳೇ ಸರ್ಪಗಳು ಅಲ್ವಾ. ಆ ವಿನುತ, ವೈನತೇಯ ಅಂತ ಹೇಳ್ತೀವಲ್ಲ, ವಿನುತ ಸುತರೆ ಅರುಣ ಹಾಗೂ ಗರುಡ ಇಬ್ರುವೆ. ಅರುಣದೇವ ಸೂರ್ಯನಿಗೆ ಹೋಗಿ ಸಾರಥಿಯಾದ, ಗರುಡ ಎನಿಮಿಟಿ ಅವನಿಗೆ ಹಾವುಗಳನ್ನು ಕಂಡ್ರೆ. ಇನ್ನು ಮುಂದೆ ಯಾವ ಹಾವನ್ನು ಭಕ್ಷಿಸೋಂಗಿಲ್ಲ ಗರುಡ, ಯು ಮಸ್ಟ್ ಪ್ರಾಮಿಸ್ ಮೀ. ನಿನ್ನ ತಮ್ಮಂದ್ರನ್ನ ನೀನೇ ತಿನ್ಕೊಳ್ಳೋದು ಯಾವ ರೀತಿಯಲ್ಲೂ ಸರಿ ಇಲ್ಲ. ಅಣ್ಣ ತಮ್ಮಂದ್ರನ್ನೇ ತಿನ್ಕೊಳ್ಳೋದು ಯಾವ ಜಾತಿ ಅದು?
ವೇದಕ್ಕೆ ಬಾಹ್ಯವಾದಂತಹ ಮುಸ್ಲಿಮರ ಜಾತಿ ಅಲ್ವಾ. ಅಣ್ಣ ತಮ್ಮನ ಮಕ್ಕಳಿಗೆ ತಮ್ಮ ಮಕ್ಕಳನ್ನ ಹೆಣ್ಮಕ್ಳನ್ನ ಕೊಟ್ಬಿಡ್ತಾರೆ, ಅಕ್ಕ ತಂಗಿಯರ ಮಕ್ಕಳನ್ನೇ ಮದುವೆ ಆಗ್ಬಿಡ್ತಾರೆ. ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ನಮ್ಗೆ ಏನಾಗ್ಬೇಕು, ಅವರೆಲ್ಲ ಅಕ್ಕ ಅಣ್ಣ ತಮ್ಮ ಈ ರೀತಿ ಅಲ್ವಾ, ಒಂದೇ ರಕ್ತ. ಆದ್ರೆ ಅವರೆಲ್ಲ ಹಂಗೆ ಮದುವೆ ಆಗೋಗ್ತಾರೆ. ಇದೆಲ್ಲ ವೇದಕ್ಕೆ ವಿರುದ್ಧ. ಅಣ್ಣ ತಮ್ಮಂದ್ರನ್ನೇ ಒಬ್ರನ್ನೊಬ್ರು ಹೊಡೆದಾಡಿ ಸಾಯಿಸ್ಕೋತಾರೆ. ಇದು ವೇದಕ್ಕೆ ವಿರುದ್ಧ ಅಲ್ವಾ. ನಮ್ಮಲ್ಲಿ ಅದೆಲ್ಲ ನಡೆಯೋಂಗಿಲ್ಲ. ಹಾಗಾಗಿ ಗರುಡ, ಹಿಯರ್ ಆಫ್ಟರ್ವರ್ಡ್ಸ್ ಯು ಶುಡ್ ನಾಟ್ ಈಟ್ ಎನಿ ಸರ್ಪಾಸ್. ಎನಿ ಸರ್ಪ, ಸಿಂಗಲ್ ಸರ್ಪ ಇನ್ ದಿಸ್ ಯೂನಿವರ್ಸ್ ಇಸ್ ಯುವರ್ ಬ್ರದರ್. ನಿನ್ನಲ್ಲಿ ಆ ಎನಿಮಿಟಿ ಇರಲೇ ಕೂಡುದು ಅಂತ ಅದನ್ನ ಹೋಗಿಸಿ, ಈಗ ನಿನ್ನ ರಮಣ ದ್ವೀಪಕ್ಕೆ ನೀನು ಹೋಗು, ನಿಶ್ಚಿಂತೆಯಾಗಿ ಹೋಗು, ಗರುಡ ಏನು ಮಾಡಲ್ಲ. ಹಿ ಹ್ಯಾಸ್ ಟೇಕನ್ ಅ ಓತ್. ಆದರೆ ಅಲ್ಲಿ ಕೂಡ ನೀನು ನಿನ್ನ ವಿಷಜ್ವಾಲೆಯನ್ನ ನೀನು ಹೊರಗಡೆ ಬಿಟ್ಟಿದ್ದೆ ಆದಲ್ಲಿ ಅಲ್ಲಿಯೂ ಬಂದು ನಾನು ನಿನ್ನನ್ನು ಸಂಹಾರ ಮಾಡ್ತೀನಿ. ಜೋಕೆ ಅಂದಾಗ ಅವನ 500 ಪತ್ನಿಯರೊಂದಿಗೆ 500 ಹೆಡೆಯನ್ನು ಉಳ್ಳಂತಹ ಆ ಸರ್ಪ ಭಗವಂತನನ್ನು ನಮಸ್ಕಾರ ಮಾಡಿ ತನ್ನ ಪಟ್ಟಣವಾದಂತಹ ತ್ರಿಕೂಟಾಚಲವಾದಂತಹ ಆ ಒಂದು ರಮಣ ದ್ವೀಪಕ್ಕೆ ಹೊರಟೋಗುತ್ತೆ. ಜೈ ಹೋ ಜೈ ಹೋ ಜೈ ಹೋ ಅಂತ ಎಲ್ಲರೂ ಅವನನ್ನ ಎತ್ತಿ ಕುಣಿಸ್ತಾರೆ. ಕೃಷ್ಣನ ಲೀಲೆ ಕೇಳ್ತಾ ಇದ್ರೆ ಇವತ್ತೆಲ್ಲಾನೇ ಕೇಳ್ತಾ ಇರ್ಬೋದು ಅಲ್ವಾ. ಒಂದೊಂದು ಅಮೋಘವಾಗಿದೆ. ಇದರಲ್ಲಿ ಬಹಳ ಸ್ವಾರಸ್ಯಕರವಾದ ಇನ್ನೊಂದು ಲೀಲೆ. ಪುಟ್ಟು ಕೃಷ್ಣ ಯಾರ ಮಾತು ಕೇಳಲ್ಲ ಅವನು. ಹಠ ಅಂದ್ರೆ ಹಠ. ನನ್ನ ಮಗನ ಹಠನ ಏನಾದ್ರೂ ಯಾರು ಅಡಗಕ್ಸಕ್ಕಾಗಲ್ಲ. ಆದ್ರೆ ಈ ಇಡೀ ಊರಲ್ಲಿ ಒಬ್ಳಿದಾಳೆ ಅವನ ಹಠವನ್ನ ಅಡಗಿಸೋಳು. ಯಾರು ಹೇಳಿ ನೋಡೋಣ? ರಾಧೆ. ಅದೇ ಸರ್. ವೆರಿ ಗುಡ್, ರಾಧಾ. ಆಯ್ತಾ. ಕೃಷ್ಣನಿಗೆ ಎಷ್ಟು ವಯಸ್ಸೀಗ? 7 ಸರ್. 8 ವರ್ಷ. 6 ವರ್ಷ. ಆಯ್ತಾ. ಇನ್ನು ಗೋವರ್ಧನೋದ್ಧರಣ ಆಗಿಲ್ಲ. ಕರೆಕ್ಟಾಗಿ 7ನೇ ವಯಸ್ಸು ಗೋವರ್ಧನೋದ್ಧರಣ ಆಗುತ್ತೆ. ಆಯ್ತಾ. 6 ವಯಸ್ಸು ಕೃಷ್ಣನಿಗೆ. ರಾಧೆಗೆ ಎಷ್ಟು ವಯಸ್ಸು? ರಾಧೆ ದೊಡ್ಡವಳು, ತುಂಬಾ ದೊಡ್ಡವಳು. ತುಂಬಾ ದೊಡ್ಡ ವಯಸ್ಸು ಹೇಳಿ. 15 ವರ್ಷ. 16. ಇವ್ರು 1 ವರ್ಷ ಕಡಿಮೆ ಹೇಳಿದ್ರು, ಅವ್ರು 1 ವರ್ಷ ಜಾಸ್ತಿ ಹೇಳಿದ್ರು. ಕೃಷ್ಣನಿಗೆ 6, ರಾಧೆಗೆ 16. ಆಯ್ತಾ. ಒಂದು ದಿನ ಎಲ್ಲ ಮೋಡ ಕವಿದ ವಾತಾವರಣ, ಕಾರ್ ಮೇಘ ಮುಚ್ಕೊಂಡಿದೆ, ಎಲ್ಲಿ ನೋಡಿದ್ರು ಕತ್ಲೆ ಕತ್ಲೆ ಕತ್ಲೆ. 2 ಗಂಟೆ ಮಧ್ಯಾಹ್ನ, 6 ಗಂಟೆ ಸಾಯಂಕಾಲದ ತರ ಇದೆ. ಒಂದೊಂದ್ಸಲ ಬೆಂಗಳೂರಲ್ಲೂ ಅದಾಗತ್ತೆ ಅಲ್ವಾ. ಬೆಂಗಳೂರಿಯನ್ಸ್ಗೆ ಅದೆಲ್ಲ ಕಾಮನ್. ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಸೊ ಆ ರೀತಿ 6 ಗಂಟೆ ಕತ್ಲ ತರ ಆಗೋಗಿದೆ ಮಧ್ಯಾಹ್ನ. ನಂದಗೋಪುರಿಗೆ ಒಂದೇ ಅವಸರ. ಯಶೋದೆ, ಕೊಡು ನನ್ನ ಕೋಲನ್ನ, ಕೊಡು ನನ್ನ ಕಂಬಳಿಯನ್ನ. ಹೋಗಿ ಆ ಗೋವರ್ಧನ ಶಾರಲಲ್ಲಿ ಎಲ್ಲಾ ಹಸುಕರುಗಳನ್ನು ಬಿಟ್ಟಿದ್ದೀನಲ್ವಾ, ಎಲ್ಲಾನು ಕರ್ಕೊಂಡು ಬಂದ್ಬಿಡ್ತೀನಿ. ಮಳೆ ಬೀಳೋ ತರ ಇದೆ. ಆದ್ರೆ ಕೃಷ್ಣನಿಗೆ ಹೇಳ್ಬೇಡ, ಅವನ್ ಬಂದ್ರೆ ಏನೂ ಆಗಲ್ಲ. ಬರೀ ಚೇಷ್ಟೆ ಮಾಡ್ಕೊಂಡು ನನ್ನನ್ನು ಸರಿಯಾಗಿ ಮೇಯ್ಸಕ್ ಬಿಡದೆ ಆ ಕುರಿ ಇದು ಹಸುಗಳು ನಮ್ಮ ಮಾತು ಕೇಳಲ್ಲ. ಕೃಷ್ಣನ್ ತರವೇ ಆಡುತ್ತವೆ ಅವುಗಳುವೆ. ನಾನು ಹೋದ್ರೆ ಆದ್ರೂ ಆ ಕೋಲನ್ನ ನೋಡಿ ಹೆದರ್ಕೊಳತ್ವೆ. ಆ ಕೃಷ್ಣ ಜೊತೆಯಲ್ಲಿದ್ರೆ ನನ್ನ ಕೋಲ್ಗೂ ಹೆದರಲ್ಲ ಅವುಗಳು. ಆ ಹಸುಕರಿಗೂ ಈ ಮುಂದೆ ಬುದ್ಧಿ ಬಂದ್ಬಿಡುತ್ತೆ. ಹಂಗಾಗಿ ಅವನನ್ನ ಬಿಡಬೇಡ, ಮೆತ್ತಗ್ ನಾ ಹೊರಟೋಗ್ತೀನಿ ಅಂತ ಹಿಂದ್ಗಡೆ ಬಾಗಿಲಿಂದ ನಂದಗೋಪುರ ನಿಧಾನಕ್ಕೆ ಹೋದ್ರೆ ಹಿಂದ್ಗಡೆ ಬಾಗ್ಲಲ್ಲೇ ಕೈ ಕಟ್ಕೊಂಡು ನಿಂತಿದ್ದಾನೆ. ಎಲ್ಲಿಗೆ ಹೋಗ್ತಾ ಇದೀಯಾ? ವೇರ್ ಆರ್ ಯು ಗೋಯಿಂಗ್ ಅಪ್ಪ? ಈ ತರ ಹಸುಕರು ಎಲ್ಲ ಹೊಡ್ಕೊಂಡ್ ಬರಕ್ಕೆ ದೊಡ್ಡಿಗೆ ಹೋಗ್ತಾ ಇದ್ದೀನಿ, ನೀನ್ ಇಲ್ಲೇ ಅಮ್ಮನ ಜೊತೆ ಇರು, ನಾನು ಬರ್ತೀನಿ. ಕೃಷ್ಣನ್ ಬಾಯಲ್ಲಿ ಬಂದ್ಮೇಲೆ ಇನ್ನದು ನಡಿದೇ ಇರುತ್ತಾ? ಇನ್ನು ಅವನ ನಿಲ್ಸಕ್ಕೆ ಬ್ರಹ್ಮಾದಿ ದೇವತೆಗಳಿಂದಲೂ ಸಾಧ್ಯವಿಲ್ಲ. ಇನ್ನು ಈ ನಂದಗೋಪುರು ಸರ್ವಶಕ್ತರ ಅವರು ಖಂಡಿತ ಇಲ್ಲ. ನಾನು ಏನಾದ್ರೂ ಬರ್ತೀನಿ ಅಂತ ಚಂಡಿ. ನಿಂಗಾಗಲ್ಲ ಕೃಷ್ಣ, ತುಂಬಾ ದೂರ ನಡಿಬೇಕು. ಗೋವರ್ಧನ ಏನ್ ಕಮ್ಮಿ ದೂರ ಇಲ್ಲ, ನೀನಿನ್ನೂ ಚಿಕ್ಕ ಹುಡುಗ ಪಾಪ, ನೀನು ಹೋಗಮ್ಮ. ನಿನ್ನನ್ನು ಹೊತ್ಕೊಂಡು ನಾನು ಹಸುಗಳು, ಅದು 1 ಹಸು 2 ಹಸು ಅಲ್ಲ, ಕೌಂಟ್ ಬೇರೆ ಕೊಟ್ಟಿದ್ದಾರೆ ಭಾಗವತದಲ್ಲಿ ದಶಮ ಸ್ಕಂದದಲ್ಲಿ. ಎಷ್ಟು ಹಸು ಹೇಳಿ ನೋಡೋಣ? ಬರೀ ನಂದಗೋಪುರದೆ 5,000 ಸರ್. 18,000. ಗೊತ್ತಿಲ್ವಾ? 6 ಕೋಟಿ, 6 crores. ಒಂದಲ್ಲ ಎರಡಲ್ಲ.
ಹೆಂಗಾಗಿನ ಕಾಲದಲ್ಲಿ ಅದನ್ನೆಲ್ಲ ಸಂಭಾಳಿಸ್ತಾ ಇದ್ರು ನಿಜವಾಗ್ಲು. 6 ಕೋಟಿ ಹಸು, ಅಷ್ಟನ್ನು ಹೊಡ್ಕೊಂಡ್ ಬರ್ಬೇಡ್ವಾ ಇವರು? ಸೊ ನೀನ್ ಹೋಗು ಹೋಗು ಅಂದ್ರು, ಏನಾದ್ರೂ ಬಿಡಲ್ಲ. 6 ಕೋಟಿ ಇಲ್ದಿದ್ರೆ 16 ಕೋಟಿ ಆಗ್ಲಿ, ಪರಬ್ರಹ್ಮನಿಗೇನು, ಅವನಿಗೇನು ನಿಮಿಷ ಮಾತ್ರದಲ್ಲಿ ಎಲ್ಲ ತಂದು ಬಿಸಾಕ್ತಾನೆ ಅಲ್ವಾ? ಸೊ ನಂದಗೋಪುರಕ್ಕೆ ಪಾಪ ಕಷ್ಟ, ನಮ್ಮ ಥರನೇ ಮನುಷ್ಯರು ಅವರು. ಹಿ ಥಿಂಕ್ಸ್ ಇನ್ ಹಿಸ್ ಓನ್ ವೇ ಅಲ್ವಾ? ನಿನ್ನನ್ನು ಹೊತ್ಕೊಂಡು ಆಗಲ್ಲ ಕೃಷ್ಣ, ದಯವಿಟ್ಟು ಬರಬೇಡ ಕಣೋ ಅಂದರೆ ಕೇಳಿಲ್ಲ. ನಾನು ಬರ್ತೀನಿ ಅಂತ ಅಪ್ಪನ ಹೆಗಲನ್ನು ಏರ್ದ, ಹೆಗಲ ಮೇಲೆ ದಪ್ಪಂತ ಒಂದು ಕಾಲುಗಳನ್ನು ಮುಂದೆ ಬಿಟ್ಕೊಂಡು ಕೂತ, ನಡಿ ಹೋಗೋಣ. ಅವನು ಮಾಡೋದ್ರಲ್ಲಿ ಒಂದೊಂದರಲ್ಲೂ ಮೀನಿಂಗ್ ಇದೆ. ಪೀಡಿಸಕ್ಕೆ ಶುರು ಮಾಡಿಬಿಟ್ಟ. ಸರಿ, ಮಳೆ ಬೇರೆ ಬರ್ತಾ ಇದೆ ಅಂತ ಕಂಬಳಿನ ಸುತ್ಕೋ ಅಂತ ಮಗು ಕೊಟ್ಟರು, ಹೋಗ್ತಾ ಇದ್ದಾರೆ ಕೋಲನ್ನು ತಗೊಂಡು. ಏನು ಜೋರು ಬಿರುಗಾಳಿ, ಯಮುನೆ ಭೋರ್ಗರಿದು ಹರಿತಾ ಇದ್ದಾಳೆ. ಎಲ್ಲಿ ನೋಡಿದ್ರು ಕಾರ್ ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡು ಸಿಡಲು ಸೌಂಡು, ಎಲ್ಲಿ ನೋಡಿದ್ರು ಮಿಂಚು, ಮಳೆ ಇನ್ನೇನು ಆಗ್ತಾನೆ ಶುರು ಆಗ್ತಾ ಇದೆ ಅನ್ನೋ ಸಮಯದಲ್ಲಿ ಅಪ್ಪ ಬಡಜೀವ ಬದುಕ್ತಲ್ಲ ಅಂತ ಎದುರುಗಡೆಯಿಂದ ರಾಧೆ ಬರ್ತಾ ಇದ್ದಾಳೆ. ಆ ರಾಧೆ ನೋಡಿ ಇವ್ರಿಗೆ ದೊಡ್ಡ ಒಂದು ಉಸಿರು ಎಳ್ಕೊಂಡ್ರು. ಹಪ್ಪ ಅಂತ, ರಾಧೆ, ಈ ಊರಲ್ಲಿ ಯಾರ ಮಾತು ಕೇಳಲ್ಲ, ಆದ್ರೆ ನಿನ್ನ ಮಾತು ಕೇಳ್ತಾನೆ. ಈ ಕೃಷ್ಣನ ಇಳಿಸ್ಕೋ ನನ್ನ ಭುಜದಿಂದ, ನಾ ಬರೋವರೆಗೂ ನೀನು ಅವನ ಹತ್ರ ಆಟ ಆಡ್ಕೊಂಡು ಈ ತಮಾಲ ವೃಕ್ಷ ದ್ರುಮೈಹಿ, ತಮಾಲ ವೃಕ್ಷಗಳಿರುವಂತಹ ಗಾರ್ಡನ್, ಅದೇ ಕಾಮ್ಯವನ ಅಂತ ಹೇಳೋದು. ಆಯ್ತಾ? ತಮಾಲ ವೃಕ್ಷಗಳು ಅಂದ್ರೆ ಹೊಂಗೆ ಮರ. ಇವತ್ತಿನ ನಮ್ಮ ಹೊಂಗೆ ಮರ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಹೊಂಗೆ ಮರ ಇದೆ ಅಲ್ವಾ? ಎಸ್ಪೆಷಲಿ ನಮ್ಮ ಕೋರ್ಮಂಗ್ಲ ಅಂಡ್ HSR ಲೇಔಟ್, ದೇರ್ ಆರ್ ಸೋ ಮೆನಿ ಹೊಂಗೆ ಮರಾಸ್ ಅಲ್ವಾ? ನೋಡಿದ್ದೀರಾ? ಐ ಥಿಂಕ್ BTM ಅಲ್ಲೂ ಇದೆಯೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಂತೂ ವಿಪರೀತ ಇದೆ. ಎಲ್ಲ ಸ್ಟ್ರೀಟ್ಗೂ ಹೊಂಗೆ ಮರ ಇದೆ. ತಮಾಲ ದ್ರುಮೈಹಿ ಅಂತ ಹೇಳೋದು, ತಮಾಲ ವೃಕ್ಷಗಳ ಒಂದು ತೋಟ ಅದು. ಅಲ್ಲಿ ಇಳಿಸ್ಕೋ ಈ ಕೃಷ್ಣನನ್ನ ಆದಾಗ, ಬಾರೋ ಕೃಷ್ಣ ನಾವಿಬ್ರು ಆಟ ಆಡೋಣ, ಪಾಪ ನೆಮ್ಮದಿಯಾಗಿ ಹೋಗಿ ನಂದಗೋಪುರು ಹಸು ಕರುಗಳನ್ನೆಲ್ಲ ಮೇಯಿಸ್ಕೊಂಡು ಬಂದ್ಬಿಡ್ಲಿ, ಬೇಗ ಮಳೆ ಬಂದ್ಬಿಡುತ್ತೆ ಬಾ ಅಂತ ತನ್ನ ಕಂಕಳಲ್ಲಿ ಹಿಂಗೆ ಹೊತ್ಕೋತಾಳೆ ಕೃಷ್ಣನನ್ನ. ನಂದಗೋಪುರು ಹೊರಟೋಗ್ತಾರೆ. ಆ ಒಂದು ಡೀಪ್ ಫಾರೆಸ್ಟ್, ಕಾಮ್ಯವನದಲ್ಲಿ ದ ಡೀಪೆಸ್ಟ್ ಫಾರೆಸ್ಟ್, ತಮಾಳು ವೃಕ್ಷಗಳೆಲ್ಲ ಹಿಂಗೆ ಬಂದು ಸೇರ್ಕೊಂಡಿರುತ್ತೆ. ಕಪ್ಪಾಗಿರುವಂತಹ ನೆರಳು, ಆ ಕಪ್ಪಾದ ಆ ನೆರಳಿನ ಛಾಯೆಯಲ್ಲಿ ರಾಧೆ ಒಮ್ಮೆ ಆ ಕೃಷ್ಣನನ್ನ ಹಿಂಗೆ ನೋಡ್ತಾಳೆ. ಇನ್ನೇನು ಮನಸ್ಸು ಸೂರೆಗೊಳ್ಳೋದು ಒಂದು ಬಾಕಿ. ಕೇಳ್ತಾ ಇದ್ರೇನೆ ಮನಸ್ಸು ಸೂರೆಗೊಳ್ಳುತ್ತೆ, ಇನ್ನು ನೋಡೋವ್ರಿಗೆ ಕೇಳ್ಬೇಕಾ? ಅಯ್ಯೋ ಕೃಷ್ಣ, ನೀನೇನಾದ್ರೂ 16 ವಯಸ್ಸು ವಾಲಿಬನಾಗಿದ್ರೆ ನಾನು ನಿನ್ನನ್ನು ಮದುವೆ ಆಗಿರ್ತಾ ಇದ್ದೆ. ನೀನು ನಾಯಕನಾಗಿ ನಾನು ನಾಯಕಿಯಾಗಿ, ವದಸಿ ಅದಿ ಕಿಂಚಿದಪಿ ದಂತರುಚಿ ಕೌಮುದಿ ಅಲ್ವಾ? ಚಾರುಶೀಲೆ ರಾಧೆ ಚಾರುಶೀಲೆ, ಜಯದೇವ ಕವಿ ಹಾಡ್ತಾರಲ್ವಾ? ಆ ರೀತಿ ತಮಾಲ ವೃಕ್ಷಗಳ ನೆರಳಿನ ಮಧ್ಯದಲ್ಲಿ ಆ ಮಗುವನ್ನ ಕಂಕಳಲ್ಲಿ ಇಟ್ಕೊಂಡು, ನನಗಿಂತ ಒಂದು ಚೂರು ದೊಡ್ಡವನಾಗಿದ್ರೆ ನಾನು ನಿನಗೆ ಮದುವೆ ಆಗ್ಬಿಡ್ತಾ ಇದ್ನಲ್ಲೋ ಕೃಷ್ಣ ಅಂತ ಹಿಂಗೆ ಕಾಮಿಸಿ ಪ್ರೇಮಿಸಿ ನೋಡ್ತಾ ಇರ್ಬೇಕಾದ್ರೆ ಫಟ್ಟಂತ ತನ್ನ ರೂಪ ಮರೀತು. ಅವಳು ಎಕ್ಸ್ಪೆಕ್ಟ್ ಮಾಡಿದಂತಹ ನವಯೌವನ ತಾರುಣ್ಯ ದಿವ್ಯ ಕೈಶೋರ ವೇಷಂ ಅನ್ನುವಂತಹ 16 years ವಂಜಿಕೋಟೆ ವಾಲಿಬನ್ ಅಂತ ಹೇಳ್ತೀವಲ್ವಾ, ಕಟ್ಟಮಸ್ತಾದ ದೇಹದ ಒಟ್ಟಿಗೆ ಕೃಷ್ಣ ನೋಡಿದೋ ಅಂತ ತನ್ನ ರೂಪವನ್ನ ತೋರಿಸ್ದ. ಇಲ್ಲಿ ಒಂದು ಕ್ವೆಶ್ಚನ್, ಆ ರೀತಿ ಕಾಮನೆಯಿಂದ, ಕಾಮಭಾವದಿಂದ ಅಥವಾ ಪ್ರೇಮ ಭಾವದಿಂದ ರಾಧೆ ಕೃಷ್ಣನ ನೋಡಬಹುದಾ? ತಪ್ಪಾಗುತ್ತಾ ಸರಿಯಾಗುತ್ತಾ? ಅವಳು ಪ್ರೇಮ ಭಾವದಿಂದ ನೋಡಿರ್ತಾಳೆ, ಆದ್ರಿಂದ ತಪ್ಪು ಅನ್ಸೋದಿಲ್ಲ ಅಷ್ಟೇ. ಕಾಮಭಾವದಿಂದ ನೋಡಿದ್ರೆ ತಪ್ಪ ಹಾಗಾದ್ರೆ? ಅಲ್ಲ, ಪ್ರೇಮದ ಭಾವದಿಂದ ನೋಡಿದಾಗ ಅದು ಬೇರೆ ಆಮೇಲೆ ಆಗೋದು. ಪ್ರೇಮ ಭಾವದಿಂದ ನೋಡಿರ್ತಾಳೆ, ಒಳಗಡೆ ಅವಳು ಕೃಷ್ಣನ ಪ್ರೀತಿಸ್ತಾ ಇರ್ತಾಳೆ, ಕೃಷ್ಣ ಆ ಭಾವವನ್ನ ತೋರಿಸ್ತಾನೆ ಅಷ್ಟೇನೆ. ನಾನು ಡಿಬೇಟ್ ಮಾಡ್ತೀನಿ ಈಗ. ಇಲ್ಲ, ಪ್ರೇಮ ಭಾವದಿಂದ ನೋಡ್ಲಿಲ್ಲ ಅವಳು, ಕಾಮಭಾವದಿಂದ ನೋಡಿದ್ಲು ಅಂತ, ಸರಿನಾ ತಪ್ಪ? ಇವಾಗ ಅವನು 12 ಅಲ್ಲಿ ರತಿ ಕ್ರೀಡೆ ಆಡ್ತಾನಲ್ಲ, ಇದರಲ್ಲಿ ಬರುತ್ತಲ್ಲ ಕೃಷ್ಣನ್ ಇದ್ರಲ್ಲಿ, ಅಷ್ಟು ಜನ ಹುಡುಗಿರು ಕಾಮಿಸ್ತಾರೆ. ಆ ಕೃಷ್ಣನ್ ಮನಸ್ಸಲ್ಲಿ ಏನು ಇರಲ್ಲ, ಹುಡುಗಿರ ಮನಸ್ಸಲ್ಲಿ ಸಾವಿರಾರು, ಕೃಷ್ಣನ್ ಮನಸ್ಸಲ್ಲಿ ಏನು ಇರಲ್ಲ. ಕೃಷ್ಣ ಪರಮ ಆ ಕಾಮ ಭಾವನೆನೂ ತಪ್ಪಲ್ವಾ? ಕಾಮ ಭಾವನೆ ಅಲ್ಲ, ಅವಳ ಮನಸ್ಸನ್ನ ಸಂತೋಷ ಪಡಿಸೋದು ಅಷ್ಟೇ ಅವನ ದೃಷ್ಟಿ, ಅಷ್ಟೇನೆ. ಇಲ್ಲಿ ಪ್ರೇಮ ತುಂಬಿದ ಕಾಮ ಭಾವ ಸರ್, ಹಂಗಾಗದು ಕರೆಕ್ಟಾ?
ಪ್ರೇಮ ತುಂಬಿದ ಕಾಮಭಾವ. ಕಾಮ ಅನ್ನೋದಕ್ಕೆ ದೈವಿಕ ಪುರುಷನಲ್ಲಿರೋ ಡೆಫಿನಿಷನ್ ಮಾಡ್ಕೊಂಡು ಈಗ ರಾಮಾನುಜ ಸ್ವಾಮಿನೇ ಹೇಳ್ತಾರಲ್ಲ, ಕಾಮಿಸ್ಬೇಕು ದೇವ್ರನ್ನ ಕಾಮಿಸ್ಬೇಕು, ಯಾರನ್ನ ದೇವ್ರನ್ನ ಕಾಮಿಸ್ಬೇಕು. ಕಾಮಭಾವದಿಂದ ಅಂದ್ರೆ ನೀವು ಬೇರೆ ಏನೋ ಅರ್ಥ ತಿಳ್ಕೊಬಾರ್ದು, ಎಲ್ಲರನ್ನೂ ಕಾಮಿಸ್ಲೇಬೇಕು. ಕಾಮಿಸೋದು ಅಂದ್ರೆ ಅಲ್ಲಿ ಅತ್ಯಂತ ಬೇರೆ ಇನ್ನೇನು ಇಲ್ಲ, ಅವನೊಬ್ನೇ ನಂಗೆ ಅಂತ ಆ ದೃಷ್ಟಿಯಿಂದ ಅವಳು ನೋಡಿದಾಳೆ. ಕೃಷ್ಣ ಅದಕ್ಕೆ ಮೆಚ್ಚಿದಾನೆ ಅಷ್ಟೇನೆ, ಬೇರೆ ಏನು ತಿಳ್ಕೊಬಾರ್ದು ಅಲ್ಲಿ. ವೆರಿ ಗುಡ್. ಇಲ್ಲಿ ಭಗವದ್ ವಿಚಾರದಲ್ಲಿ ಕಾಮಭಾವ ಅಂದ್ರೇನೆ ಪರಿಪೂರ್ಣವಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಳ್ಳೋದು ಅನ್ನೋ ಭಾವ ಅಲ್ವಾ. ಲೌಕಿಕದಲ್ಲಿ ಕಾಮಭಾವ ಅಂದ್ರೆ ಬೇರೆ ಅರ್ಥ, ನಿಮಗೆ ಗೊತ್ತು. ಆದ್ರೆ ಪರಮಾತ್ಮನಲ್ಲಿ ಕಾಮಭಾವ ಅಂದ್ರು ಕಾಮಿಸಿದ ಪ್ರೇಮ ಭಾವ. ದಟ್ ಇಸ್ ಅನುರಾಧ ಆಂಟಿನೂ ಹೇಳಿದ್ರು ನೋಡಿ, ಕಾಮಿಸಿದ ಪ್ರೇಮ ಭಾವ. ಪ್ರೇಮ ಅಂದ್ರೂ ಒಂದೇ, ಕಾಮ ಅಂದ್ರೂ ಒಂದೇ. ಯಾಕಂದ್ರೆ ಪರಮಾತ್ಮ ಮಂತ್ರಪೂತವಾದ ರೂಪ, ಅವನಿಗೆ ನಮ್ಮ ತರ ದೇಹ ಇಲ್ಲ. ಯಾವಾಗ ಅವನಿಗೆ ನಮ್ಮ ತರದ ದೇಹ ಇಲ್ಲ, ಮಂತ್ರ ಸ್ವರೂಪವಾದ ದೇಹ ಇದೆಯೋ, ಅವನಲ್ಲಿ ದೈಹಿಕವಾದ ಕಾಮನೆಗಳು ನಮಗೆ ಹೆಂಗೆ ಹುಟ್ಕೊಳಕ್ ಸಾಧ್ಯವಾ? ಎಷ್ಟೋ ಕೃಷ್ಣನ್ ವಿಗ್ರಹ ನಾವು ನೋಡ್ತೀವಿ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಅಪ್ಪ ಎಷ್ಟು ಚೆನ್ನಾಗಿದೆ, ಮನ್ಮಥ ರೂಪವಾಗಿದೆಯಲ್ಲ ಅನ್ಸುತ್ತೆ. ಆದ್ರೆ ಕಾಮಚೇಷ್ಟೆಗಳು ನಮ್ಮಲ್ಲಿ ಹುಟ್ಕೊಳುತ್ತಾ. ಇದನ್ನ ಪಡಿಬೇಕು ಅನ್ಸುತ್ತಾ, ನಮಗೆ ಇದನ್ನ ಭೋಗಿಸ್ಬೇಕು ಅನ್ಸುತ್ತಾ. ಅಯ್ಯೋ ಎಷ್ಟು ಚೆನ್ನಾಗಿದೆ, ಅಚ್ಚುಕಟ್ಟಾಗಿ ಒಂದು ಮಾಲೆ ಕಟ್ಟಿ ಹಾಕೋಣ ಅನ್ಸುತ್ತೆ ಅಲ್ವಾ. ಹೋಗಿ ಅವನ್ ಕೆನ್ನೆ ಸವರಣ ಅನ್ಸುತ್ತೆ, ಕಟ್ಕೊಳ್ಳೋಣ ಅನ್ಸುತ್ತೆ. ಅವನ ಕೋಮಲವಾದ ಪಾದಗಳನ್ನ ಹೀಗೆ ವರ್ಡಿ ಬಿಟ್ಟು ಬರಲಾಮೆ, ಈ ರೀತಿ ಒರೆಸೋಣ ಅನ್ಸುತ್ತೆ ಅಲ್ವಾ. ಕಾಮ ಅನ್ನೋದು ದೈವಿಕ ಅಂಶದಲ್ಲಿ ಬೇರೆ ಡೆಫಿನಿಷನ್ ತಗೊಳುತ್ತೆ. ಕಾಮ ಆಳ್ವಾರ್ ಪರಾಂಕುಶ ನಾಯ್ಕಿ ಆಳ್ವಾರ್ಗಳಿಗೂ ಇದ್ದಿದ್ದು ಕಾಮವೇ. ಆದ್ರೆ ಅಪರೋಕ್ಷ ಕಾಮವನ್ನ ಏನಂತ ಕರಿತೀರಾ? ಭಕ್ತಿರೂಪಾಪನ್ನ ಜ್ಞಾನ ಅಂತ ಕರಿತೀವಿ. ಆ ಕಾಮವನ್ನೇ ಭಕ್ತಿರೂಪಾಪನ್ನ ಜ್ಞಾನ ಅಂತ ಕರೆಯೋದು. ಅದು ಕಾಮವಲ್ಲ. ಏಕಶ್ಚಿ ದೈಹಿಕ ಕಾಮ ಅನ್ನೋದು ಭಗವಂತನಲ್ಲಿ ಇಲ್ಲ. ಯಾಕಂದ್ರೆ ಮಂತ್ರಪೂತವಾದಂತಹ ಶರೀರ ಪರಮಾತ್ಮನ ಶರೀರ. ಅವನಲ್ಲಿ ನಾವು ಕಾಮವನ್ನೇ ಅಪೇಕ್ಷಿಸಿದ್ರು ಅದು ಪ್ರೇಮವಾಗಿ ಮಾಧುರ್ಯ ಪ್ರೇಮೆಯಾಗಿ ತಿರುಗುತ್ತೆ. ಆಂಡಾಳ ಅಪೇಕ್ಷಿಸಿದ್ದು ಭಗವಂತನಲ್ಲಿ ಮಾಧುರ್ಯ ಭಕ್ತಿ ಅಲ್ವಾ, ಅದು ಒಂದು ರೀತಿಯ ಕಾಮವೇ. ಆದ್ರೆ ಪರಮಾತ್ಮ ಅದರಿಂದ ಆ ಕಾಮ ಏನಾಯ್ತು? ಮಾಧುರ್ಯ ಭಕ್ತಿ ಆಯಿತು. ಭಕ್ತಿ ರೂಪಾಪನ್ನ ಜ್ಞಾನವಾದಂತಹ ಕಾಮ, ಅದನ್ನ ಪ್ರೇಮ ಅಂತ ಕರೆಯೋದು. ಲೌಕಿಕದಲ್ಲಿ ಅದನ್ನ ನಾವು ಕಂಪೇರ್ ಮಾಡಿ ಇಳಿಸ್ಕೊಳಕ್ಕಾಗಲ್ಲ ಅಲ್ವಾ. ಈಗ ನಾವು ಹೇಳ್ತೀವಲ್ಲ ಸ್ಕೂಲಲ್ಲೂ, ಮಕ್ಕಳಿಗೆ ಸಬ್ಜೆಕ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡಿಸೋ ಅಂತಹ ಒಂದು ಟ್ಯಾಲೆಂಟ್ ಟೀಚರು ಮಾಡಿಸ್ಬೇಕು. ಅದು ಬಿಟ್ಬಿಟ್ಟು ಸಬ್ಜೆಕ್ಟನ್ನೇ ಡೈಲ್ಯೂಟ್ ಮಾಡಿ ಹಾಕ್ಬಿಡೋದಲ್ಲ ಅಲ್ವಾ. ಭಗವಂತನ ಪ್ರೀತಿ ಅರ್ಥ ಆಗ್ಬೇಕು ಅಂದ್ರೆ ಭಗವಂತನ ಎಡೆಗೆ ನಿಮ್ಮನ್ನು ಎಲಿವೇಟ್ ಮಾಡಬೇಕು, ಭಗವಂತನನ್ನ ಕೆಳಗಿಳಿಸ್ಬಿಡೋದಲ್ಲ ಅಲ್ವಾ. ಸೊ ಇಲ್ಲಿ ಅದಕ್ಕೆ ಕಾಮವನ್ನ ನಮ್ಮ ಸನಾತನ ಧರ್ಮದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಚತುರ್ವಿಧ ಪುರುಷಾರ್ಥದಲ್ಲಿ ಇದು ಒಂದು ಪುರುಷಾರ್ಥ ಅಂತ ಹೇಳಲ್ಪಟ್ಟಿದೆ. ಒಪ್ಕೋತೀರಾ? ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು ಓರ್ವ ಮನುಷ್ಯನ ಕೈಯಾಳಬೇಕಾದ್ರೆ ಕಾಮ ಇಸ್ ಆಲ್ಸೋ ಒನ್ ಆಫ್ ದ ಪುರುಷಾರ್ಥ, ಬಿಕಾಸ್ ಇಟ್ ಇಸ್ ನಾಟ್ ಓನ್ಲಿ ಫಾರ್ ದ ಭೋಗ ಆಫ್ ದೇಹ. ಗೊತ್ತಾಯ್ತಾ? ಆಲ್ವೇಸ್ ಕಾಮ ಇಸ್ ಬಿನ್ ಮಿಸ್ಯೂಸ್ಡ್. ಇಟ್ ಈಸ್ ಆಕ್ಚುಲಿ ಕಾಲ್ಡ್ ಭಕ್ತಿ ರೂಪಾಪನ್ನ ಜ್ಞಾನ. ಪರಮಾತ್ಮನಲ್ಲಿ ಸಂಪೂರ್ಣವಾದಂತಹ ಆಸೆ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಆ ರೀತಿ ಅವಳು ಯೋಚನೆ ಮಾಡಿ ನೋಡಿದಾಗ ಕೃಷ್ಣ ಏನು ಮಾಡ್ತಾನೆ? 16 ವಯಸ್ಸು ಯುವನಾಗಿ ಅವನು ಪರಿಣಮಿಸ್ತಾನೆ. ಅಲ್ಲಿರೋ ತಮಾಲ ವೃಕ್ಷಗಳೆಲ್ಲ, ಒಂದು ವೃಕ್ಷ ಇಂದ್ರ, ಒಂದು ವೃಕ್ಷ ಚಂದ್ರ, ಒಂದು ವೃಕ್ಷ ಸೂರ್ಯ, ಒಂದು ವೃಕ್ಷ ಬ್ರಹ್ಮ ಸಾಕ್ಷಾತ್ ಬೃಹಸ್ಪತಿ ಗುರುನೇ ಮಂತ್ರಪೂತವಾಗಿ ಮಂತ್ರಗಳನ್ನೆಲ್ಲ ಹೇಳ್ತಾರೆ. ಸಾಕ್ಷಾತ್ ಪಾರ್ವತೀ ದೇವಿನೇ ಸ್ವದಾ ಸಮೇತರಾಗಿ ತಾಳಿಯನ್ನ ತರ್ತಾರೆ. ಸಾಕ್ಷಾತ್ ಸರಸ್ವತಿನೇ ಆ ತಾಳಿಗೆ ಅರಿಶಿನ ಕುಂಕುಮಾದಿಗಳನ್ನೆಲ್ಲ ಇಟ್ಟು ಕೊಡ್ತಾರೆ. ಮೊರದ ಬಾಗಿನಗಳು ಏನಂತೆ, ಹೋಮ ಕುಂಡ ಏನಂತೆ,
ಶೈಲಿಯ ಪ್ರಾಸಾರ್ಯವೇನಂತೆ ನಿತ್ಯ ಕಲ್ಯಾಣಂ ಪಚ್ಚತೋರಣಂ ತರ ಆ ಕಾಮ್ಯವನದಲ್ಲಿ ಒಡ್ಡೋಲಗವಾಗಿ ಪರಮ ವಿಜೃಂಭಣೆಯಿಂದ ರಾಧಾ ಕೃಷ್ಣಚಂದ್ರರ ವಿವಾಹವಾಗುತ್ತೆ. ತಿರುಮಾಂಗಲ್ಯ ಧಾರಣೆ ಆಗಿ ಸಪ್ತಪದಿ ಲಾಜಹೋಮಂ ಸಕಾಲವೂ ನಡೆಯುತ್ತೆ. ರಾಧೆಗೆ ಅಯ್ಯೋ ನಾನು ಏನು ಅಂದ್ಕೊಂಡಿದ್ನೋ ಅಷ್ಟನ್ನು ಭಗವಂತ ನಡೆಸ್ತಾ ಇದ್ದೀನಲ್ಲ ಅಂತ ಬಹಳ ಸಂತೋಷ ಆಗುತ್ತೆ. ಸ್ವರ್ಗಕ್ಕೆ ಎರಡೇ ಗೇಣು ಅನ್ನೋ ಥರ ಉನ್ಮಾದದಲ್ಲಿ ಮತ್ತೇರಿದಂತೆ ಅವಳು ಫೀಲ್ ಮಾಡ್ತಾಳೆ. ಎಲ್ಲ ವಧುವಧುರರಿಗೆ ನಡೆಯುತ್ತೆ. ಆ ಒಂದು ಸಮಯದಲ್ಲೇ ರಾಧಾ ಕಲ್ಯಾಣ ನಡೆದೋಗುತ್ತೆ. ಆಲೋಕಯೇ ರುಕ್ಮಿಣಿ ಕಲ್ಯಾಣ ಗೋಪಾಲಂ ನೀಲ ನಿಭಕರ. ಸೌತ್ ಅಲ್ಲಿ ರಾಧೆನೇ ಬರಲ್ವಲ್ಲ ಸರ್, ಫುಲ್ ರುಕ್ಮಿಣಿ ಹೇಳ್ತಾರೆ. ನಾರ್ತ್ ಅಲ್ಲಿ ರಾಧೆ ಹೇಳ್ತಾರೆ, ಇಲ್ಲಿ ರಾಧೆ ಅಪ್ಪಿ ತಪ್ಪಿನೂ ಎಲ್ಲೂ ಕಾಣಿಸಲ್ವಲ್ಲ. ಹೀಗೆ ನಾವು ರಾಧೆ ಅಂದ್ಕೊಳ್ಳೋದು ಕೃಷ್ಣನ, ರುಕ್ಮಿಣಿನ ಅಂದ್ಕೊಳ್ಳೋದು ಕೃಷ್ಣನಿಗೆ ಮದುವೆ ಮಾಡೋದು. ನೀವು ರಾಧೆ ಅಂತ ಇಟ್ಕೊಂಡು ಪೂಜೆ ಮಾಡಿದ್ರು ಒಂದೇ ಆಯ್ತಾ. ಆದ್ರೆ ಇವಾಗ ನಮ್ಗೆ ಮಹಾಭಾರತ ತೋರಿಸುವಾಗ ರುಕ್ಮಿಣಿನ ಮದುವೆ ವಿವಾಹ ಮಾಡ್ಕೊತಾನೆ, ಹೋಗ್ಬಿಟ್ಟಿದ್ರೆ ಇದರಲ್ಲಿ ಗೊತ್ತಾಗುತ್ತೆ. ಆದ್ರೆ ಇವಾಗ ಎಲ್ಲೂ ರಾಧೆ ಮಹಾಭಾರತದಲ್ಲಿ ಎಲ್ಲೂ ರಾಧೆ ಪಿಕ್ಚರ್ ಬಂದಿಲ್ಲ, ಎಲ್ಲೂ ರಾಧೆನೇ ಇಲ್ಲ, ಬರಲ್ಲ. ಒಂದನ್ನೇ ಅದಕ್ಕೆ ಜಯದೇವರ ಕವಿ ಫೇಮಸ್ ಆಗಿದ್ದು, ಜಯದೇವರ ಗೀತ ಗೋವಿಂದ, ಜಯದೇವರ ಅಷ್ಟಪದಿ ಫೇಮಸ್ ಆಗಿದ್ದು. ಮ್ಯೂಟ್ ಮಾಡ್ಕೊಳ್ಳಿ. ಜಯದೇವರ ಅಷ್ಟಪದಿ ಫೇಮಸ್ ಆಗಿದೆ ಅದಕ್ಕೆ, ಜಯದೇವರ ಗೀತ ಗೋವಿಂದ ಫೇಮಸ್ ಆಗಿದೆ ಅದಕ್ಕೆ. ನೋ ಎಪಿಕ್ ಸೇಸ್ ಅಬೌಟ್ ರಾಧಾ, ನೋ ಮಹಾಭಾರತ ಸೇಸ್ ಅಬೌಟ್ ರಾಧಾ, ನೋ ಕೃಷ್ಣ ಚರಿತ್ರಂ ಹರಿವಂಶಂ ವಿಷ್ಣು ಪುರಾಣಂ, ನೋ ಭಾಗವತಂ ಸೇಸ್ ಅಬೌಟ್ ರಾಧಾ, but only one epic which is abode of everything says about Radha is Gita Govindam. ಆಗಿನ ಕಾಲದಲ್ಲೇ ಯಾರು ಒಪ್ಕೊಳ್ಳಲ್ಲ, ರಾಧೆಗೂ ಕೃಷ್ಣನಿಗೂ ಕಲ್ಯಾಣ ಆಗಿದೆಯಾ, ಸಾಧ್ಯವೇ ಇಲ್ಲ, ಚಾನ್ಸೇ ಇಲ್ಲ, ಯಾವ ಪುರಾಣದಲ್ಲೂ ಇಲ್ಲ, ವಿಷ್ಣು ಪುರಾಣದಲ್ಲಿಲ್ಲ, ಹರಿವಂಶದಲ್ಲಿಲ್ಲ, ಭಾಗವತದಲ್ಲಿಲ್ಲ, ಕೃಷ್ಣ ಚರಿತ್ರೆಗಳಲ್ಲಿಲ್ಲ, ಮಹಾಭಾರತದಲ್ಲಿಲ್ಲ, ಭಗವದ್ಗೀತೆಯಲ್ಲಿಲ್ಲ, ಯಾವುದ್ರಲ್ಲೂ ಇಲ್ಲ. ಹೌ ಕ್ಯಾನ್ ವಿ ಪ್ರೂವ್ ದಾಟ್ ಅಂದಾಗ, ಹೌದು ರಾಧೆಗೂ ನನಗೂ ಮದುವೆ ಆಯ್ತು ಅಂತ ಪುರಿ ಜಗನ್ನಾಥರು ಪ್ರೂವ್ ಮಾಡಿ ತೋರಿಸ್ತಾರೆ. ಜಯದೇವ ಕವಿ ಅದನ್ನ ಕಣ್ಣಿಂದ ನೋಡಿ ಬರೀತಾರೆ ಅವರ ಗೀತ ಗೋವಿಂದದಲ್ಲಿ. ಸೊ ಆ ತಮಾಲ ವೃಕ್ಷಗಳ ಮಧ್ಯದಲ್ಲಿ ಈ ರೀತಿ ಗೋಪ್ಯವಾಗಿ ಮದುವೆ ಆಯ್ತು ರಾಧೆಗೂ ಕೃಷ್ಣನಿಗೂ. ಈ ರೀತಿ ಮದುವೆ ಆದ್ಮೇಲೆ ಮಾಂಗಲ್ಯ ಧಾರಣೆ ಎಲ್ಲ ಆದ್ಮೇಲೆ ಪಟ್ಟ ಅಂತ ಎಲ್ಲಾ ದೇವತೆಗಳು ಮಾಯವಾದ್ರು. ಹೋಮಕುಂಡ ಮಾಯ ಆಯ್ತು, ಚಪ್ರ ಮಾಯವಾಯ್ತು, ಮಧುವಣಗಿತ್ತಿ. ಸರಿ, ಗೋಪ್ಯವಾಗಿ ಮದುವೆ ಆಗೋದ್ರಲ್ಲಿ ಅರ್ಥ ಏನ್ ಸರ್? ಗೋಪ್ಯವಾಗಿ ಮದುವೆ ಆಗೋದು ಅಂದ್ರೆ ಇಷ್ಟೇ ಅರ್ಥ. ರಾಧಾ ಇಸ್ ಅನ್ ಇನ್ಸೆಪರಬಲ್ ಎಂಟಿಟಿ ಆಫ್ ಕೃಷ್ಣ. ಅನುರಾಧ ಆಂಟಿ ಕೃಷ್ಣನ್ ಮೇಲೆ ನಿಮ್ಗೆ ಆಸೆ ಇದೆ, ಅನುರಾಧ ಆಂಟಿ ಬೇರೆ, ಕೃಷ್ಣನ ಆಸೆ ಬೇರೆ, ಹೇಳಕ್ಕಾಗುತ್ತಾ? ಯಶೋದಾ ಮಾಮಿ ಭಗವದ್ಗೀತೆ ಭಾಗವತದಲ್ಲಿ ನಿಮ್ಗೆ ಮನಸ್ಸಿದೆ, ನಿಮ್ಮ ಮನಸ್ಸು ಭಗವದ್ಗೀತೆ ಭಾಗವತದಲ್ಲಿ ಬೇರೆ, ನೀವೇ ಬೇರೆ, ಹೇಳಕ್ಕಾಗುತ್ತಾ? ಇವರು ಆಂಡಾಳ್ ಮಾಮಿ ಪರಮಾತ್ಮನಲ್ಲಿ ನಿಮ್ಗೆ ಅಪಾರವಾದ ಆಸೆ ಇದೆ, ಆ ಆಂಡಾಳ್ ಮಾಮಿನೇ ಬೇರೆ, ಈ ವಿವೇಕ್ ಹತ್ರ ಮಾತಾಡ್ತಾ ಇರೋ ಆಂಡಾಳ್ ಮಾಮಿನೇ ಬೇರೆ, ಹೇಳಕ್ಕಾಗುತ್ತಾ? ಸೊ ರಾಧಾ ಇಸ್ ಅನ್ ಇನ್ಸೆಪರಬಲ್ ಭಾವಂ ಆಫ್ ಕೃಷ್ಣ. ಅರ್ಥ ಮಾಡ್ಕೋಬೇಕು ನೀವು ಅದನ್ನ. ರಾಧಾ ಇಸ್ ಅನ್ ಇನ್ಸೆಪರಬಲ್ ಫೀಲಿಂಗ್ ಆಫ್ ಕೃಷ್ಣ. ರಾಧಾ ಇಸ್ ನಾಟ್ ಅ ಲೇಡಿ, Radha is not a female, Radha is not a lover, Radha is not a separate character from that of Krishna. The male version of Paramatma is Krishna, the female version of Paramatma is Radha. ಗೊತ್ತಾಯ್ತಾ? ಅದನ್ನೇ ಗೋಪ್ಯವಾದ ಕಲ್ಯಾಣ ಅಂತ ಹೇಳೋದು. ಓಕೆ, ಯು ಪೀಪಲ್ ಆಲ್ರೆಡಿ ಗಾಟ್ ಮ್ಯಾರಿಡ್ ವಿತ್. ಹೆಂಗ್ ಸರ್ ಹೇಳ್ತೀರಾ? ನಿಮ್ಗೆಲ್ಲ ಮದುವೆ ಆಗಿದೆ ಭಗವಂತನ ಜೊತೆ, ನೀವು ಅನ್ಕೊಂಡಿದ್ದೀರಾ ನಿಮ್ ಗಂಡಂದ್ರ ಜೊತೆ ನಿಮ್ಗೆ ಮದುವೆ ಆಗಿದೆ ಅಂತ? ಅದೆಲ್ಲ ಋಣ. ಅವ್ರ ಋಣ ತೀರ್ತು ಅಂದ್ರೆ ಭೂಮಿನ ಬಿಟ್ಟು ಹೋಗ್ತಾ ಇರ್ತಾರ ಅವರು. ನೀನು ಬಾ ಜೊತೆಲಿ ಅಂತ ಕರ್ಕೊಂಡ ಹೋಗ್ತಾರೆ, ಅಥವಾ ನಾನು ಬರ್ತೀನಿ ಜೊತೆಲಿ ಅಂತ ನೀವು ಹೋಗಕ್ ಧೈರ್ಯವಾಗಿದ್ದೀರಾ? ಎರಡೂ ಇಲ್ಲ. ಹಾಗಾದ್ರೆ ನಿಮ್ಗೆ ಯಾರ ಜೊತೆ ಮದುವೆ ಆಗಿದೆ? ಪರಮಾತ್ಮನ ಜೊತೆ. ಅದು ಹೆಂಗ್ ಸರ್ ಹೇಳ್ತೀರಾ ಪರಮಾತ್ಮನ ಜೊತೆ ಮದುವೆ ಆಗಿದೆ? ಹೆಂಗ್ ಹೇಳ್ತೀನಿ ಹೇಳಿ ನೋಡೋಣ. ದ ಒನ್
who has so much desire for Bhagavatam, for Ramayanam, for any ವೇದ ಪ್ರೋಕ್ತವಾದ ಗ್ರಂಥಗಳಿಗೋ, ವೇದ ಪ್ರೋಕ್ತವಾದ ವಿಚಾರಗಳಿಗೋ, ವೇದ ಪ್ರತಿಪಾದನೀಯವಾದ ವಸ್ತುವಾದ ಪರಮಾತ್ಮನಿಗೋ ಯಾರಿಗೆ ಒಲವಿರ್ತೋ ಅವರೆಲ್ಲ ಭಗವಂತನಲ್ಲಿ ಮದುವೆ ಆಗಿರ್ತಾರೆ. ಒಪ್ಕೋತೀರಾ? ಇಲ್ದಿದ್ರೆ ಸಿಗಲ್ಲ. ಸಿಗುತ್ತಾ ಇದು ಯಶೋದಾ ಮಾಮಿ? ನಿಮಗ್ ಸಿಗ್ತಾ ಇದೆ ಭಾಗವತ? ನಿಮ್ ಪಕ್ಕದ ಮನೆಯವ್ರಿಗೆ ಸಿಗ್ತಾ ಇದೆಯಾ? ಒಂದೇ ಗೋಡೆ ಆ ಕಡೆ ಸಿಗ್ತಾ ಇದೆಯಾ? ನಿಮಗ್ ಸಿಗ್ತಾ ಇದೆ ಭಾಗವತ? ನಿಮ್ ಮನೇಲೇ ಇರೋರ್ಗೆ ಇನ್ನೊಬ್ರಿಗೆ ಸಿಗ್ತಾ ಇದೆಯಾ? ಯು ಆರ್ ಎ ಚೂಸನ್ ಸೋಲ್ ಟು ಗೆಟ್ ದ ಪರಮಾತ್ಮ ವಿಚಾರ ಬಿಕಾಸ್ ಯು ವುಡ್ ಹ್ಯಾವ್ ಗಾಟ್ ಮ್ಯಾರಿಡ್ ಟು ಹಿಮ್ ಆಸ್ ಅ ಆತ್ಮಭಾವ. ಪರಮಾತ್ಮನಿಗೂ ನಮಗೂ ಇರೋ ಸಂಬಂಧ ಆತ್ಮಭಾವ ಸಂಬಂಧ. ಇಟ್ ಇಸ್ ನಾಟ್ ನಾನು ಇಷ್ಟಪಡ್ತೀನಿ ಕೃಷ್ಣನ್ನ, ನಾನು ಭಾಗವತ ಕ್ಲಾಸು ಬರ್ತಾ ಇದ್ದೀನಿ. ನೋ, ಹೀ ಚೂಸಸ್. ಹೂ ಆರ್ ಯು ಟು ಚೂಸ್? ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಭಾಗವತವನ್ನ? ನೀವು ಚೂಸ್ ಮಾಡ್ಕೊಂಡಿದ್ರೆ ಇಷ್ಟು ದಿನ ನೀವು ಬರಕ್ಕೆ ಆಗ್ತಾ ಇರ್ಲಿಲ್ಲ. ಯು ವುಡ್ ಹ್ಯಾವ್ ಲೆಫ್ಟ್. ಕರೆಕ್ಟಾ ರೇಖಾ ಹೇಳೋದು? ಅವನು ಚೂಸ್ ಮಾಡಿದ ನಿಮ್ಮನ್ನ ಅಲ್ವಾ? ಸೊ ದಿಸ್ ಇಸ್ ಅನ್ ಅಥೆಂಟಿಕ್ ಪ್ರೂಫ್ ದಟ್ ಯು ಗಾಟ್ ಮ್ಯಾರಿಡ್ ಟು ಹಿಮ್ ಅಲ್ವಾ? ಸೊ ರಾಧಾ ಇಸ್ ಎನ್ ಎಂಬಾಡಿಮೆಂಟ್ ಆಫ್, ಹೆಂಗೆ ಆಂಡಾಳ ಇಸ್ ಎನ್ ಎಂಬಾಡಿಮೆಂಟ್ ಆಫ್ ಭಕ್ತಿ ಅಲ್ವಾ? ಮೀರಾ ಇಸ್ ಎನ್ ಎಂಬಾಡಿಮೆಂಟ್ ಆಫ್ ನಾಮ ಸಂಕೀರ್ತನ್. ಆ ರೀತಿ ರಾಧಾ ಇಸ್ ಎನ್ ಎಂಬಾಡಿಮೆಂಟ್ ಆಫ್ ಆತ್ಮಭಾವ. ಕೃಷ್ಣನ ಪರಿಪೂರ್ಣವಾದ ಆತ್ಮಭಾವವೇ ರಾಧಾ. ಎಲ್ಲ ದೇವತೆಗಳು ಮರೆಸಿದ್ರು, ಎಲ್ಲಾರು ಮತ್ತೆ ತಮಾಲ ವೃಕ್ಷಗಳಾಗೋದ್ರು, ಮದುವೆ ಮನೆ ಪೂರ್ತಿ ಎಲ್ಲ ಮಾಯವಾಗೋಯ್ತು. ರಾಧೆ ತನ್ನ ಕಂಕಣವನ್ನ, ತನ್ನ ಮಾಂಗಲ್ಯವನ್ನ ಮರೆಸ್ಕೊಂಡ್ಲು, ಕನ್ಯಾಮಣಿ ಆಗೋದ್ಲು. ಮತ್ತೆ ಕೃಷ್ಣ 6 ವಯಸ್ಸು ಮಗು ಆಗೋದ, ಕಪಾಳಕ್ಕೊಂದು ಕೊಟ್ಟು ಎಷ್ಟು ಹಠ ಮಾಡ್ತೀಯ, ಬಾ ಮನೆಗೆ ಹೋಗೋಣ ಸಾಕು ಅಂತ ಎತ್ಕೊಂಡ್ಲು, ಪಟ 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 ಅಂತ ನಡ್ಕೊಂಡು ಹೋಗ್ತಾ ಇದ್ಲು. Now the question, Shuka says, whether Radhe remember her marriage or not. ಅವಳಿಗೆ ರಿಮೆಂಬರ್, ಜ್ಞಾಪಕ ಇಟ್ಕೊಳ್ಳಲ್ಲ. ರಾಧಾ ಜ್ಞಾಪಕ ಅವಳ ಜ್ಞಾಪಕ ಇದೆ, ಕೃಷ್ಣನ ಇಲ್ಲ. ಇಬ್ರಿಗೂ ಇದೆ. ಕೃಷ್ಣನಿಗಿರುತ್ತೆ, ಅವಳಿಗಿರಲ್ಲ. ಕರೆಕ್ಟ್, ಅವಳಿಗಿರಲ್ಲ. ಹೆಂಗೆ ಯಶೋದೆ ಮಣ್ಣು ತಿಂದ ಆ ಇವನ್ನ ಪನಿಷ್ ಮಾಡಕ್ ಹೋಗಿ ಕೋಲ್ ತೋರ್ಸು ಬಾಯಿನ ಅಂದಾಗ ಬ್ರಹ್ಮಾಂಡವನ್ನೇ ತೋರಿಸ್ದ ಬಾಯಲ್ಲಿ ಯಶೋದೆಗೆ. ಅವಳ ಬಾಯಿ ಮುಚ್ಚಿದ ತಕ್ಷಣ ಅವಳ ಮರವು ಹಂಗೆ ಮುಚ್ಚೋಯ್ತು. ಅವಳ ಮಾಯೆಯಿಂದ ಅವ್ನ್ ಮರೆಸ್ಬಿಡ್ತಾನೆ ಅವಳಿಗೆ, ರಾಧೆಗೆ. ರಾಧೆ ಸಂಪೂರ್ಣವಾಗಿ ಮರೆಸ್ಬಿಟ್ಟ ಕೃಷ್ಣ. ತನಗ್ ಮದುವೆ ಆಗಿರೋದೇ ಅವಳಿಗೆ ಮರ್ತೋಯ್ತು. ಗೊತ್ತಾಯ್ತಾ? ಉದ್ದವ ಬಂದು ಕಳಿಸ್ತಾನೆ, ಲೆಟರ್ ಕಳಿಸ್ತಾನಲ್ಲ ಕೃಷ್ಣ, ಆವಾಗ ಸಕೀರ್ ಜೊತೆನೆ ಇರ್ತಾಳೆ ಅವಳು. ಅಷ್ಟೇ, ಸಕೀರ್ ಲೆವೆಲ್ ಅಲ್ಲೇ ಅವಳ ಥಿಂಕ್ ಮಾಡಿರ್ತಾನೆ. ಎಲ್ಲಾ ಗೋಪಿಕೆಯರ ಜೊತೆಯಲ್ಲೂ ಅವಳು ಒಂದು ಗೋಪಿಕೆಯಾಗೆ ಇರ್ತಾಳೆ, ತಗೊಳ್ತಾರೆ ಅಷ್ಟೇನೆ. ಅವಳೇನು ಸ್ಪೆಷಲ್ ಇಲ್ಲ. ಆದ್ರೆ ಸ್ಪೆಷಾಲಿಟಿ ಕಮ್ಸ್ ಓನ್ಲಿ ಇಫ್ ಯು ಸಿ ದ ಗೀತ ಗೋವಿಂದಂ ಜಯದೇವ ಕವಿಯ. ಈ ಗೀತ ಗೋವಿಂದದ ರೆಫರೆನ್ಸ್ ನ ಮಲಯಾಳದಲ್ಲಿ ನಾರಾಯಣ ಭಟ್ಟತಿರಿ ನಾರಾಯಣೀಯದಲ್ಲಿ ಬರೆದಿದ್ದಾರೆ. ವಾಟ್ ಎವರ್ ಗೀತ ಗೋವಿಂದಂ ಸೇಸ್ ಅಬೌಟ್ ದ ರಾಧಾ ಕಲ್ಯಾಣಂ, ಇಟ್ ಇಸ್ ವೆರಿ ಟ್ರೂ ಅಂತ ಬರ್ದಾಗ ಏನಾಗುತ್ತೆ, ಒಳಗಡೆಯಿಂದ ಗುರುವಾಯೂರಪ್ಪನ್ ಕೊರಳು ಕೊಡ್ತಾನೆ, ಆ ಮಾಮ ಮಸ್ತುತೆ ಅಸ್ತುತೆ, ಕರೆಕ್ಟ್ ಕರೆಕ್ಟ್, ನಾನು ರಾಧೆಯನ್ನ ಮುಟ್ಟಿ ಮದುವೆ ಆಗಿದ್ದೀನಿ, ನನ್ನ ತಿರುಮಾಂಗಲ್ಯವನ್ನ ಅವಳಿಗೆ ಕಟ್ಟಿದ್ದೀನಿ, ಐ ಹ್ಯಾವ್ ಟೈಡ್ ತಿರುಮಾಂಗಲ್ಯಂ ಟು ರಾಧೆಯ ಕೊರಳಲ್ಲಿ. ಅದಕ್ಕೆ ಬರ್ಸಾನ ಅಂತ ಒಂದು ಪ್ಲೇಸ್ ಇದೆ ನಾರ್ತ್ ಅಲ್ಲಿ. ದೇರ್ ಇಸ್ ಎ ಪ್ಲೇಸ್ ಇನ್ ರಾಜಸ್ಥಾನ್ ಕಾಲ್ಡ್ ಬರ್ಸಾನ. ದೊಡ್ಡ ರಾಧಾರಾಣಿ ಮಂದಿರ್ ಇದೆ ಅಲ್ಲಿ. ಅಲ್ಲಿ ಕೃಷ್ಣ ಇಲ್ಲ, ದೇರ್ ಇಸ್ ಓನ್ಲಿ ಒನ್ ಮಂದಿರ್ ಕಾಲ್ಡ್ ರಾಧಾ ಮಂದಿರ್. ನಾವಲ್ಲಿಗೆ ಹೋಗಕ್ಕೆ ಆಗಲ್ವಂತೆ. If you are a true lover of Krishna in your previous janma, if you are a gopika, only then you can go there. Otherwise you cannot go there. ಅಲ್ಲಿ ರಾಧೆಗೆ ಯಾವಾಗ್ಲೂ ಲಂಗ ದಾವಣಿ, ಲಂಗ ಜಾಕೆಟ್ಟು, ಲಾಚ ಈ ತರದ ಸೀರೆ ಉಡ್ಸಲ್ಲ. ಕನ್ಯೆಯ ಒಂದು ಡ್ರೆಸ್ಸೇ ಹಾಕ್ತಾರೆ. ಕನ್ಯೆಯ ಡ್ರೆಸ್ ಹಾಕಿದ್ರು ತಲೆ ಮೇಲೆ ಇಷ್ಟು ಸಿಂಧೂರ ಇಟ್ಟು ಮಾಂಗಲ್ಯ ಕಟ್ಟಿರ್ತಾರೆ. ಇದೇನು ಡ್ರೆಸ್ ಎಲ್ಲ ಕನ್ಯೆ ಡ್ರೆಸ್ಸು, ನೋಡಿದ್ರೆ ಮಾಂಗಲ್ಯ ಇದೆಯಲ್ಲ ಅಂದ್ರೆ that Mangalyam shows that she got married to Krishna. That Sindoor shows that she got married to Krishna.
ರಾಧಾ ಕಲ್ಯಾಣ ನಮ್ಮ ಸೌತಲ್ಲಿ ಯಾರು ನಮ್ದೇ ಇಲ್ಲ, ನಂಬ್ತಾರೆ, ಪ್ರಚಲಿತವಾಗಿಲ್ಲ. ಆದ್ರೆ ರಾಧೇ ಕೃಷ್ಣ ಅವ್ರು ಸ್ಟಾರ್ಟ್ ಮಾಡೋವಾಗ್ಲೇ ಭಾಗವತನ ರಾಧೇ ಕೃಷ್ಣ ಅಂತಾನೆ ಶುರು ಮಾಡೋದು. ಯಾರನ್ನು ಕೃಷ್ಣ ಇದು ರುಕ್ಮಿಣಿಯಿಂದ ಅಪ್ಪಿತಪ್ಪಿ ನೋಡಲ್ಲ, ಅದೇನೆ ಅವ್ರಿಗೆ ಪ್ರೈಮ್ ಇದು ಇಂಪಾರ್ಟೆನ್ಸ್ ಅವ್ರಿಗೆ. ಅಲ್ಲ, ಇನ್ನೊಂದು ಕೇಳ್ಪಟ್ಟಿದ್ದೀನಿ, ಕೃಷ್ಣ ಅಂತಾನೆ ಹೇಳಲ್ಲ ಎಷ್ಟೋ ಜನ, ಅಲ್ಲಿ ಹೇಳೋದೇ ರಾಧೆ 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 ರಾಧೆ. ಆಟೋ ಡ್ರೈವರ್ ಎಲ್ಲ ರಾಧೆ ರಾಧೆ ಅಂತಾನೆ ಹೇಳೋದು. ರಾಧೆ ರಾಧೆ, ಎಕ್ಸ್ಕ್ಯೂಸ್ ಮೀ ನೊಬ್ಬರು ರಾಧೆ ರಾಧೆ ಅಂತಾರೆ. ಕೃಷ್ಣನ್ ಹೇಳೋದೇ ಇಲ್ಲ ಅವರು, ರಾಧೆ ರಾಧೆ. ಆ ರಾಧೆಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಯಾಕಂದ್ರೆ ರಾಧೆ ಈಸ್ ಅನ್ ಇನ್ಸೆಪರೇಬಲ್ ಭಾವ ಆಫ್ ಕೃಷ್ಣ. ಈಗ ಹೇಳಿದ್ನಲ್ವಾ, ಕಸ್ತೂರಿ ಮಾಮಿಗೆ ಭಾಗವತದಲ್ಲಿ ಇಷ್ಟ ಅನ್ನೋ ಕಸ್ತೂರಿ ಮಾಮಿ ಬೇರೆ, ಈಗ ನಾನು ನೋಡ್ತಾ ಇರೋ ಸ್ಮಿತಾ ಅವ್ರ ತಾಯಿ ಕಸ್ತೂರಿ ಮಾಮಿ ಬೇರೆ. ಅಂದ್ರೆ ఏం ಹೇಳ್ತೀರಾ కస్తూరి మామి? సార్ మీకేమైనా పిచ్చి పట్టిందా ఇలా మాట్లాడతారే అని అడుగుతారు కదా. కృష్ణుడిని ప్రేమించిన కస్తూరి మామియు నేనే, స్మిత నాకి కూతురై నేను స్మిత అమ్మ ఆ కస్తూరి మామిను నేనే, రెండు ఒకటే. నా భావము భగవంతుడి మీద వేరేలాగా ఉంది, నా కూతురు మీద వేరేలాగా ఉంది, ಅಂತೆ. ಹೇಳಲ್ವಾ ಪ್ರಭಾ ಆಂಟಿ? ಹೇಳ್ತೀರಾ ಇಲ್ವಾ? ಸೊ ನಿಮ್ಮ ಭಾವವನ್ನ ನಿಮ್ಮಿಂದ ಸಪರೇಟ್ ಮಾಡಕ್ಕಾಗತ್ತಾ? ಆಗುತ್ತಾ? ಕೃಷ್ಣನಿಂದ ಸಪರೇಟ್ ಮಾಡಕ್ಕಾಗದೇ ಇರೋ ಭಾವ ರಾಧಾ. ದಟ್ ಇಸ್ ವೈ ಇನ್ಸ್ಟೆಡ್ ಆಫ್ doing the prayer of Krishna, let us do the prayer of his bhava, who is none other but Radha ಅಂತ ನಾರ್ತ್ ಇಂಡಿಯನ್ ಕಾನ್ಸೆಪ್ಟ್ ಅದು. ನಮ್ಮ ಸೌತ್ ಇಂಡಿಯಾದಲ್ಲಿ ಏನಕ್ಕೆ ಅದನ್ನ ನಾವು ಮಾಡಲ್ಲ ಅಂದ್ರೆ, ರಾಧೆ ಪ್ರಚಲಿತವಾಗಿಲ್ಲ ಒಂದು. ಓಕೆ, ಸೆಕೆಂಡ್ ಥಿಂಗ್, ವಿ ಹ್ಯಾವ್ ಈಕ್ವಲ್ ಟು ದಟ್ ಆಂಡಾಳ್, ಪೂಂಕೋದೈ ಅಲ್ವಾ? ಆಂಡಾಳ್ ಇದಾರಲ್ವಾ? ಬರೀ ಆಂಡಾಳ್ ಒಬ್ಳೇನ ಇದ್ದಾಳೆ ನಮ್ಮಲ್ಲಿ? ರುಕ್ಮಿಣಿನೂ ಇದ್ದಾಳೆ, ಸತ್ಯಭಾಮೆ ಇದ್ದಾರೆ ಅಲ್ವಾ? ಸತ್ಯಭಾಮೆದು ಅಮೋಘವಾದ ಭಕ್ತಿ, ಬರೀ ರುಕ್ಮಿಣಿದೆ ಅನ್ಕೋಬೇಡಿ. ಇದೊಂಥರ ಹಠದ ಭಕ್ತಿ, ಅದೊಂಥರ ಸೌಮ್ಯ ಭಕ್ತಿ ಅಷ್ಟೇನೆ. ಭಗವಂತ ಹ್ಯಾಸ್ ಗಾಟ್ ಡಿಫರೆಂಟ್ ಫ್ಲೇವರ್ಸ್ ಆಫ್ ಭಕ್ತಿ. ಯಾಕೆ? ಸುಭದ್ರೆದ್ ಭಕ್ತಿ ಇಲ್ವಾ? ಸುಭದ್ರೆಗೆ ಪಕ್ಕದಲ್ಲಿ ಇಟ್ಕೊಂಡು ಜಗನ್ನಾಥ ಕೂತಿದ್ದಾನಲ್ವ ಒಡಿಸ್ಸಾದಲ್ಲಿ, ಬಲಭದ್ರ ಸುಭದ್ರ ವಿತ್ ಹಿಸ್ ಕೂಡ ಹುಟ್ಟಿದವ್ರ ಜೊತೆ ಅವನಲ್ಲಿ ಇದ್ದಾನೆ. ಸುಭದ್ರೆ ಭಕ್ತಿ ಬೇರೆ, ಗೋವಿಂದ ಅಂತ ಹೇಳಿ ಶರಣಾಗತಿ ಮಾಡಿದಂತಹ ಆ ದ್ರೌಪದಿಯ ಭಕ್ತಿ ಬೇರೆ ಅಲ್ವಾ? ಒಂದೊಂದು ಭಕ್ತಿ ಒಂದೊಂದು ಫ್ಲೇವರ್ ಅನ್ನ ಕೊಡುತ್ತೆ. ಈ ರೀತಿ ಆ ರಾಧಾ ಕಲ್ಯಾಣವಾಗಿದ್ದು ಸ್ಮರಣೆಲಿಲ್ಲದೆ ರಾಧೆ ಮತ್ತೆ ಕೃಷ್ಣನನ್ನ ಹೊತ್ಕೊಂಡು ತನ್ನ ಮನೆ ಬಾಗಿಲನ್ನೇ ಬಂದು ಸೇರ್ತಾಳೆ. ಸೊ ಈ ಚಾಪ್ಟರ್ನ ನಾನು ಕಂಪ್ಲೀಟ್ ಆಗಿ ನಿಮಗೆ ಹೇಳಿ ಮುಗಿಸಿದ್ದೀನಿ. ರಾಸಕ್ರೀಡೆ ಅನ್ನೋದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ವಿದುರರು ಕೇಳ್ತಾರೆ, ಆನಂದ ಬಾಷ್ಪ ಪೂರಿತವಾಗಿ ಕಣ್ಣಲ್ಲೆಲ್ಲ ನಿಮ್ನಲೋಚನ, ಕಣ್ಣೀರು ಸುರಿಸ್ಕೊಂಡು ಇನ್ನೂ ಹೇಳಿ, ಮತ್ತೊಂದು ಹೇಳಿ, ಮಗದೊಂದು ಹೇಳಿ, ಮತ್ತೂ ಹೇಳಿ ಅಂತ ಒಳ್ಳೆ ಶರತ್ಕಾಲ ಚಂದ್ರನ ಆ ಒಂದು ಬೆಳದಿಂಗಳಲ್ಲಿ ಮಕ್ಕಳು ಕುತ್ಕೊಂಡು ಆ ಪಾಟಿ ಕತೆ ಹೇಳು ಅಂತ ಕತೆ ಹೇಳಿಸ್ಕೊಳತ್ವಲ್ಲ, ಆ ರೀತಿ ನಾನು ಪಾಟಿ ಪಕ್ಕದಲ್ಲಿ ನಾನು ಹೋಗು ಯಾವಾಗ್ಲೂ ಮಲಗ್ತಾ ಇದ್ದೆ. ಮಲಗಿದ್ರೆ ಅವ್ರಿಗೆ ಡೌಟ್ ಶುರು ಆಗೋದು, ನಂಗೆ ಗೊತ್ತು ಇವನೇನಕ್ಕೆ ಬಂದಿದ್ದಾನೆ ಅಂತ. ಏನಕ್ಕೆ ಅಂದ್ರೆ ಕತೆ ಹೇಳಿಸ್ಕೆ. ಇನ್ಯಾವಾಗ್ಲೂ ಈ ಪಾಟಿ ಬೇಡ ಇವನಿಗೆ, ಮಲಕ್ಕೊಳ್ಳೋವಾಗ ಮಾತ್ರ ಕತೆ ಹೇಳಕ್ ಬೇಕು ಅಂತ ಬೈಯೋರು. ಅವ್ರು ಇರೋ ಬರೋ ಕತೆ ಎಲ್ಲ ಹೇಳೋರು. ದಶಕುಮಾರ ಚರಿತ್ರಂ, ಚಂದ್ರಹಾಸ ಚರಿತ್ರಂ, ಎಂತೆಂಥ ಕತೆಗಳು ಗೊತ್ತಾ ಅವ್ರು ಹೇಳ್ತಾ ಇದ್ದಿದ್ದೋ. ಒಂದೊಂದು ಕತೆಗಳು 10 ದಿನ ಹೇಳೋರು. 1 single story would be for 10 days ಕಂಪ್ಲೀಟ್. ಆ ಥರದ ಕತೆಗಳು. ಪ್ರಾಬಬ್ಲಿ ಅದರಿಂದಾಲೇ ನನಗೆ ಭಾಗವತದಲ್ಲೆಲ್ಲ ಕಾಲೂರಕ್ಕೆ ಶಕ್ತಿ ಬಂತೋ ಏನೋ ಗೊತ್ತಿಲ್ಲ. ಅದು ಎಲ್ಲ ಒಗಟಿನ ಕತೆ. ಒಂದು ಊರಲ್ಲಿ ಒಂದು ಮಹಾರಾಜ ಇದ್ನಂತೆ. ಆ ಮಹಾರಾಜ ಪಕ್ಕದೂರು ಮಹಾರಾಣಿನ ಇಷ್ಟಪಟ್ಟನಂತೆ. ಆದ್ರೆ ಅವನಿಗೆ ನೇರ ಹೋಗಿ ಹೇಳಕ್ಕೆ ಏನೋ ಅಂಜಿಕೆ, ಭಯ. ಆ ಊರಿನ ಎಲ್ಲೆಗೆ ಬಂದಂತೆ, ಅಲ್ಲಿ ಒಂದು ಗುಡಿಸ್ಲಿತ್ತಂತೆ. ಈ ಥರನೇ ಅವ್ರು ಶುರು ಮಾಡೋವ್ರ ಕಥೆನ. ಆ ಗುಡಿಸ್ಲಲ್ಲಿ ಒಂದು ಅಜ್ಜಿ ಇದ್ಲಂತೆ. ಅವಳು ದಿನಾ ಆ ರಾಣಿಗೆ ಅಂತಃಪುರಕ್ಕೆ ಹಾರ ಕಟ್ಟಿ ಕಳಿಸೋಳಂತೆ. ಒಂದಿನ ಈ ರಾಜ್ಕುಮಾರ ಹಾರ ಕಟ್ಟಿ ಕಳಿಸಿದ್ನಂತೆ. ಅದನ್ನ ನೋಡ್ಬಿಟ್ಟು ಇದು ಕಟ್ಟಿರೋ ಶೈಲಿ ಯಾರೋ ಬೇರೆ ಕೈವಾಡ ಇದೆ ಅಂತ ಗೊತ್ತಾಯ್ತಂತೆ ಅಂತಃಪುರದ ರಾಣಿಗೆ. ಅವಳು ಅಲ್ಲಿ ಕೊಳದಲ್ಲಿ ಬಂದು ಸ್ನಾನ ಮಾಡಕ್ ಬಂದಾಗ ಇವ್ ನೋಡದ್ನಂತೆ. 4 ಕಮಲ ಕಿತ್ಲಂತೆ. ಒಂದು ಕಮಲವನ್ನ ಹಲ್ಲಿಗೆ ಸಿಕ್ಕಿಸ್ಕೊಂಡ್ಲಂತೆ.
ಇನ್ನೊಂದು ಕಮಲವನ್ನ ಕಿವಿಗೆ ಸಿಕ್ಕಿಸ್ಕೊಂಡ್ಲಂತೆ, ಇನ್ನೊಂದು ಕಮಲವನ್ನ 3 ಸಲ ಹಿಂಗ್ ಮಾಡಿ ಹಾಕಿದ್ಲಂತೆ, ಹಾಕ್ಬಿಟ್ಟು ಹೊರಟೋದ್ಲಂತೆ. ಆಯ್ತಾ? ಇನ್ನೊಂದು ಕಮಲವನ್ನ ಎದೆಗೆ ಒತ್ಕೊಂಡ್ಲಂತೆ, ಇನ್ನೊಂದನ್ನ 3 ಸಲ ಹಿಂಗ್ ಮಾಡಿ ಹಿಂಗ್ ಮೇಲಕ್ಕೆ ಬಿಸಾಕ್ಬಿಟ್ಟು ಹೊರಟೋದ್ಲಂತೆ. ಅವನೊಬ್ಬ ಮಂತ್ರಿ, ಅವನು ಗಮನಿಸಿದಾನೆ, ಈ ರಾಜ್ಕುಮಾರನು ಗಮನಿಸಿದಾನೆ. ರಾಜ್ಕುಮಾರನಿಗೆ ಏನು ಅಂತ ಗೊತ್ತಾಗ್ಲಿಲ್ಲ. ಏನೋ ಮಾಡಿದ್ಲಲ್ಲ ಅವಳು, ಏನದು ಅಂತ ಹೇಳಿದಾಗ, ಅದು ಒಗಟು, ಅವಳು ಯಾರು ಅಂತ ಕಂಡು ಹಿಡಿದ್ರೆ ಅವಳು ನೀನ್ ಮದ್ವೆ ಆಗ್ಬೋದು, ಇಲ್ದಿದ್ರೆ ಇಲ್ಲ. ಕರೆಕ್ಟಾಗಿ ಅಷ್ಟು ಹೇಳಿ ನಮ್ಮ ಅಜ್ಜಿ ನಿಲ್ಸ್ಬಿಡೋರು ಕತೆ. ಈಗ ನೀನ್ ಕಂಡು ಹಿಡಿ, ನಾನ್ ಕತೆ ಮುಂದುವರಿಸ್ತೀನಿ, ನೀನ್ ಕಂಡು ಹಿಡಿ ಇಲ್ಲ ಅಂದ್ರೆ ನಾನು ಕತೆ ಹೇಳಲ್ಲ, ಹೋಗನ್ಬಿಡೋರು. ನಾನ್ ತಲೆ ಕೆಡಿಸ್ಕೊಂಡು ಅದು ಇದು ಓದಿ ಮಾಡಿ ಎಲ್ಲೂ ಸಿಗ್ತಾ ಇರ್ಲಿಲ್ಲ ಆ ಕತೆಗಳು. ಅದ್ ಎಲ್ಲಿಂದ ನಮ್ಮ ಅಜ್ಜಿ ಅಷ್ಟು ಎಜುಕೇಟ್ ಆಗಿದ್ರು ನಮಗ್ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ಸ್ಕೂಲಿಗೂ ಕಳಿಸೋರಲ್ಲ, ಬಟ್ ಸ್ಟಿಲ್ ಇಂಥ ಕತೆಗಳನ್ನ ಹೇಳೋರು. ಕೊನೆಗೆ ಆ ಮಂತ್ರಿ ಹೇಳೋನಂತೆ, ರಾಜ ಫಸ್ಟ್ ಅವಳು ಹಲ್ಲಿಗೆ ಸಿಕ್ಕಿಸ್ಕೊಂಡ್ಲು ಕಮಲವನ್ನ. ಅದೇನ್ ಗೊತ್ತಾ, ದಂತಘಾಟ ಮಹಾರಾಜನ ಮಗಳು. ದಂತಘಾಟ, ಘಾಟ ಅಂದ್ರೆ ಕಚ್ಚೋದು. ದಂತಘಾಟ ಮಹಾರಾಜನ ಮಗಳು. ಎಲ್ಲಿ ಗೊತ್ತಾ ಅವಳು ಇರೋದು? ಕಿವಿಲ್ ಸಿಕ್ಕಿಸ್ಕೊಂಡ್ಲಲ್ವಾ, ಕರ್ಣಾವತಿಪುರದಲ್ಲಿದ್ದಾಳೆ. ನಂತರ ಅವಳ ಹೆಸರು ಏನ್ ಗೊತ್ತಾ, ಎದೆಗೆ ಹೊತ್ಕೊಂಡ್ಲಲ್ವಾ ಇನ್ನೊಂದು ಕಮಲವನ್ನ, ಪದ್ಮಾವತಿ ಅವಳ ಹೆಸರು. ಕೊನೆಗೆ ಹಿಂಗ್ 3 ಸಲ ಮಾಡಿ ಮೇಲಕ್ಕೆ ಬಿಸಾಕರ್ಲಲ್ಲ, 3ನೇ ಉಪ್ಪರ್ಗೆಯಲ್ಲಿ ಇದೀನಿ ನಾನು ಅಂತ ಅರ್ಥ. ಗೊತ್ತಾಯ್ತಾ? ದಂತಘಾಟನ ಮಹಾರಾಜನ ಮಗಳು, ಕರ್ಣಾವತಿಪುರದಲ್ಲಿ ನಾನು ಪದ್ಮಾವತಿ 3ನೇ ಉಪ್ಪರ್ಗೆಯಲ್ಲಿ ಇದೀನಿ ಅಂತ ಸೈನ್ ತೋರ್ಸ್ ಹೋಗಿದ್ದಾಳೆ. ಹುಡ್ಕೊಂಡು ಹೋಗು, ಸಿಗ್ತಾಳೆ. ಕೊನೆಗೆ ಹುಡ್ಕೊಂಡು ಹೋಗಿ ಮದುವೆ ಆಗಿ ಬರ್ತಾನೆ. ಈ ತರ ದೊಡ್ಡ ದೊಡ್ಡ ಚರಿತ್ರೆ. ಇದ್ರ ಮಧ್ಯದಲ್ಲಿ ಬೇಕಾದಷ್ಟು ಕಥೆಗಳಿದೆ, ಇನ್ನುವೆ ಉಪಕಥೆಗಳು. ಇದು ದಶಕುಮಾರ ಚರಿತ್ರಂ ಅಂತ ಹೇಳ್ತೀವಿ. ಬೃಹತ್ ಕಥಾಮಂಜರಿ, ಕಥಾ ಸರಿತ್ ಸಾಗರ ಅಂತ ದೊಡ್ಡ ದೊಡ್ಡ ಕಥೆಗಳನ್ನ ನನಗೆ ಹೇಳೋರು ಚಿಕ್ಕ ವಯಸ್ಸಲ್ಲಿ. ಅಜ್ಜಿ ಪಕ್ಕ ಮಲಗಿದ್ರೆ ಬರೀ ಕಥೆನೆ. ಕೊನೆಗೆ ನಮ್ಮ ಅಜ್ಜಿ ಬೈಯೋರು, ಇರೋ ಬರೋ ಕಥೆ ಎಲ್ಲ ಶೋಧಿಸಿ ಹೇಳಾಯ್ತು, ಬಾಯೆಲ್ಲ ನೋವು ಬಂದಾಯ್ತು, ಇನ್ನೂ ಬಿಡ ನೀನ್ ಕತೆ ಹೇಳಿಸ್ಕೊಳ್ಳೋದ್ನ ಅಂತ. ನನ್ನ 30 ವಯಸ್ಸುವರೆಗೂ ಕತೆ ಹೇಳಿಸ್ಕೊಂಡಿದ್ದೀನಿ ನಾನು. ಎಲ್ಲಾರು ನಗವ್ರು, ನನ್ನ ಕಸಿನ್ಸ್ ಎಲ್ಲ, ಚಿಕ್ಕ ಮಕ್ಕಳ ತರ ಇನ್ನೂ ಅಜ್ಜಿ ಹತ್ರ ಹೋಗಿ ಕತೆ ಹೇಳಿಸ್ಕೋತೀಯಲ್ಲ ಅಂತ. ನಾ ಹೇಳ್ತಾ ಇದ್ದೆ, ಅದರಲ್ಲಿರೋ ಸೌಖ್ಯ ಈ ಮೊಬೈಲಲ್ಲಿ ಇಲ್ಲ. ಅದರಲ್ಲಿ ಇದೆಯಲ್ಲ ಆ ಜ್ಞಾನ ಭಂಡಾರ, ಈ ಮೊಬೈಲ್ ಕೊಡಲ್ಲ. ಈ ರೀತಿ. ಆಂಟಿ ನಮಸ್ಕಾರ, ಬನ್ನಿ. ಹಾ, ಚೆನ್ನಾಗಿದ್ದೀರಾ ಆಂಟಿ? ಹೌದಾ? ನೆನ್ನೆ ನಿಮ್ ಬ್ಯಾಚ್ ಅಲ್ವಾ ಇದ್ದಿದ್ದು? ಕರೆಕ್ಟ್. ಅಮ್ಮ ಇದಾರೆ ಮೇಲೆ, 1 ನಿಮಿಷ. ಸೊ ನಂದು ಮುಗಿದೋಯ್ತು ಕ್ಲಾಸು. ಪರವಾಗಿಲ್ಲ, ಕುತ್ಕೊಳ್ಳಿ. ಈ ರೀತಿ ಹಲವಾರು ಕಥೆಗಳನ್ನ ಹೇಳುವ ಪ್ರಕ್ರಿಯೆಯಲ್ಲಿ ರಾಧಾ ಕಥೆಯು ಒಂದಾಗಿ ಆ ಒಂದು ಚರಿತ್ರೆಯನ್ನ ಯಾರೋ ಉದ್ಧವ ಧ್ರುವನಿಗೆ ಹೇಳಿ ಮುಗಿಸ್ತಾರೆ. ಮುಂದೆ ಏನಾಗತ್ತೆ ಅನ್ನೋ ಆತಂಕ ಇದ್ದಾಗ ಕೃಷ್ಣ ಚರಿತ್ರೆಯನ್ನ ಎಲ್ಲೋ ಒಂದು ಕಡೆ ನಿಲ್ಲಿಸ್ಬೇಕಲ್ವಾ. ಉದ್ಧವನೂ ಕೂಡ ಯಾವ ರೀತಿ ನಿಲ್ಲಿಸ್ತಾನೆ, ಯಾವ ರೀತಿ ಕಥೆಯನ್ನ ಮುಂದುವರಿಸ್ತಾನೆ, ಯಾವ ರೀತಿ ಕೃಷ್ಣನಿಂದ ಉಪದೇಶಿತನಾದಂತಹ ಉದ್ಧವ ಕೊನೆಗೆ ಆ ವಿದುರನಿಗೆ ಯಾವ ದೈವಿಕ ಸಂದೇಶವನ್ನ ಕಳಿಸ್ತಾನೆ, ಏನ್ ಮಾಡಬೇಕು ಮುಂದೆ ಅಂತ ಆ ವಿದುರರಿಗೆ ಹೇಳ್ತಾರೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ಕ್ಲಾಸು ನೋಡೋಣ. ಅರ್ಥ ಆಯ್ತಾ ಎಲ್ರಿಗೂ? ನೆಕ್ಸ್ಟ್ ಕ್ಲಾಸು ಈ ಚಾಪ್ಟರ್ದು ಪೂರ್ತಿ ಶ್ಲೋಕಗಳು ಹೇಳ್ಕೊಟ್ಬಿಡ್ತೀನಿ. ದೆನ್ ಐ ವಿಲ್ ಕಂಟಿನ್ಯೂ ವಿತ್ ದ ಎಕ್ಸ್ಪ್ಲನೇಷನ್. ಅದಕ್ಕೆ ನೆಕ್ಸ್ಟ್ ಕ್ಲಾಸಿಂದ ಎಕ್ಸ್ಪ್ಲನೇಷನ್ ಶುರು ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸು ಆಸ್ ಯೂಶುವಲ್ 3 ಗಂಟೆಗೆ ಇರುತ್ತೆ ಶನಿವಾರ. ಆಯ್ತಾ? ಎನಿವೆ ಯಶೋಧ ಮಾಮಿ ನೆಕ್ಸ್ಟ್ ಶನಿವಾರನೇ ಅಲ್ವಾ ಹೊರಡೋದು, ನಿಮಗ್ ಬರಕ್ಕಾಗಲ್ಲ. ಒಂದ್ಸಲ ವಿಡಿಯೋ ನೋಡ್ಕೊಳ್ಳಿ, ಆಮೇಲೆ ಸ್ಮಿತಾ ಅವ್ರು ಕಳಿಸೋದನ್ನ. ಸೊ ನಿಮ್ಗೆಲ್ಲ ಜೂನ್ 14 ಇಂದ ನಾನು 6 ಗಂಟೆಗೆ ತಗೊಳಕ್ ಶುರು ಮಾಡ್ತೀನಿ. ಓಕೆ, ಮುಗ್ಸೋಣವಾ? ಹೇಳಿದ್ದೆಲ್ಲ ಅರ್ಥ ಆಯ್ತಾ ಎಲ್ರಿಗೂ? ಅರ್ಥವಾಯ್ತಾ? ಓಕೆ, ಮುಗ್ಸೋಣವಾ? ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಕಾಳಿಯ ನರ್ತನ, ದಾಮೋದರ ಲೀಲೆ, ನಳಕೂಬರ ಮಣಿಗ್ರೀವ ಲೀಲೆ, ನಂತರ ರಾಧಾ ಕಲ್ಯಾಣ. ಇದನ್ನ